ಸ್ವಾಗತ ಸುಸ್ವಾಗತ. ಅತಿಥಿಗಳಾದಂತಹ ಶ್ರೀಮತಿ ಮೋಹನ್ ಅವರಿಗೆ ಸ್ವಾಗತ ಸುಸ್ವಾಗತ. ಕಾದಂಬರಿಕಾರರು ಸ್ವಾಗತ. ಅಕ್ಕಿ ಅವ್ರಿಗೆ ಹಾಕಿ ಮೇಡಮ್, ಇವ್ರಿಗೂ ಹಾಕಿ, ಇವ್ರಿಗೂ ಹಾಕಿ, ಇವ್ರಿಗೂ ಹಾಕಿ. ಇವರಿಗೂ ಸ್ವಾಗತ ಸ್ವಾಗತ. ದೇವರವರಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ದಯಪಾಲಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರ್ ಮುಂದೆ ಮುಂದೆ ಹಾಕಿ ಎಲ್ಲೋ ಈ ಕಡೆ ಬನ್ನಿ ಸರ್. ಮೋದಿ ಅವರೇ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಹತ್ತರ ಬಿಡಿ ಈ ಕಡೆಗೆ. ಮೋದಿ ಸಾಹೇಬ್ರೆ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಮೋದಿ ಸಾಹೇಬ್ರೆ ಇಂಕಳಿ ಆ ಕಡೆಗೆ ಪಕ್ಕ ಇಂಕಳಿ ಸರ್ ಆ ಕಡೆ. ಅಲ್ಲೇ ಕತ್ತೆ ಆಯ್ತಲ್ಲ.
ಈ ಕೈ ನೋಡಿ ಸರ್, ಈ ಕೈ ನೋಡಿ, ಅಲ್ಲಿ ನೋಡಿ ಚಿತ್ರ, ಈ ಕೈ ನೋಡಿ. ನೀವಿಬ್ರು ಮೇಲೆ ಹತ್ಬಿಡಿ. ಕೈ 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 ಮಾಡಿ ಮತ್ತೆ ಆ ಕಡೆಗೆ. ಹಾಗೆ ಬ್ಲಡ್ ಆದ ತಕ್ಷಣನೇ ಅವರು ಇರೋದ್ರಿಂದ ಹುಷಾರ ಮಾಡಿ चक्षुरुन्मीलितं येन तस्मै श्रीगुरवे नमः। ओंकारं विष्णुसंयुक्तं नित्यं ध्यायन्ति योगिनः। कामदं मोक्षदं चैव ओंकाराय नमो नमः। ब्रह्मानन्दं परमसुखदं केवलं ज्ञानमूर्तिं ब्रह्मातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षिभूतं भावातीतं त्रिगुणरहितं सद्गुरुं नमामि। ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮಾತೆಯರೇ, ಆತ್ಮ ಬಂಧುಗಳೇ, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಅಭಿರುಚಿ ಬಳಗ, ಅಭಿರುಚಿ ಬಳಗದ ಕಡೆಯಿಂದ ಏರ್ಪಾಟಾಗಿರುವಂತಹ 2 ದಿನಗಳ ಒಂದು ಮಹೋತ್ಸವ ಅಂತಲೇ ಹೇಳಬೇಕು. ಕನ್ನಡ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲವುಗಳ ಸಂಗಮ ಈ 2 ದಿನಗಳ ಮಹೋತ್ಸವದಲ್ಲಿ ನಡೀತಾ ಇದೆ. ಇದು ಬಹಳ ಪವಿತ್ರವಾದ ಮಾಸ, ಮಾರ್ಗಶೀರ್ಷ ಅಂತ ಇದಕ್ಕೆ ಹೆಸರು. ಭಗವದ್ಗೀತೆಯಲ್ಲಿ ಪರಮಾತ್ಮ ತನ್ನ ವಿಭೂತಿಗಳನ್ನು ಹೇಳ್ತಾನೆ, ಏನೆಲ್ಲ ತಾನು ಆಗಿದ್ದೀನಿ ಅನ್ನೋದನ್ನ ಹೇಳ್ತಾನೆ. ಎಲ್ಲ ವೃಕ್ಷಗಳು ನಾನೇ ಆಗಿದ್ದೇನಪ್ಪ, ಆದ್ರೆ ಅಶ್ವತ್ಥ ಅನ್ನೋ ವೃಕ್ಷ ಇದೆಯಲ್ಲ, ಅದು ನನ್ನ ವಿಭೂತಿ. ಹೀಗೆ ತಾನು ಎಲ್ಲಿ ವಿಶೇಷವಾಗಿ ನೆಲೆಸಿದ್ದೀನಿ ಅದನ್ನು ಹೇಳ್ತಾನೆ. ಎಲ್ಲ ಮೃಗಗಳು ನಾನೇ ಆಗಿದ್ದೇನೆ, ಆದ್ರೆ ಸಿಂಹದಲ್ಲಿ ನಾನು ವಿಶೇಷವಾಗಿದ್ದೇನೆ ಅಂತ ಹೇಳ್ತಾನೆ. ಎಲ್ಲ ನದಿಗಳು ನಾನೇ ಆಗಿದ್ದೇನೆ, ಆದ್ರೆ ಗಂಗಾ ನದಿಯಲ್ಲಿ ನನ್ನ ಸನ್ನಿಧಾನ ವಿಶೇಷವಾಗಿದೆ ಅಂತ ಹೇಳ್ತಾನೆ. ಇದಕ್ಕೆ ವಿಭೂತಿ ಅಂತ ಹೆಸರು. 12 ತಿಂಗಳು ನಾನೇ ಆಗಿದ್ದೇನೆ, ಆದ್ರೆ ಮಾರ್ಗಶೀರ್ಷ ಅನ್ನೋ ಮಾಸ ಇದೆಯಲ್ಲ, ಅದು ನನ್ನ ವಿಭೂತಿ ಅಂತ ಹೇಳ್ತಾನೆ. ಅಂತಹ ಮಾರ್ಗಶೀರ್ಷ ಮಾಸದಲ್ಲಿ ರಮೇಶ್ ಅವರು ಏರ್ಪಾಟ್ ಮಾಡಿರ್ತಕ್ಕಂತಹ 2 ದಿನಗಳ ಮಹೋತ್ಸವ ವಿಶೇಷವಾಗಿ ನಡೀತಾ ಇದೆ. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಾವು ರಾಜ್ಯೋತ್ಸವ ಮಾಸದಲ್ಲೇ ಇದ್ದೇವೆ. ಏನು ನವೆಂಬರ್ ಮಾಸ ಇದೆಯೋ ಇದು ರಾಜ್ಯೋತ್ಸವದ ಮಾಸ. ರಾಜ್ಯೋತ್ಸವವನ್ನು ನಾವು ಆಚರಿಸಿದ ಹಾಗಾಯಿತು. 2 ದಿನಗಳ ವಿಶೇಷ ಕಾರ್ಯಕ್ರಮಗಳ ಮೂಲಕ ನಾವು ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದು 2ನೇ ವಿಶೇಷ. 3ನೇದೇನು ಅಂದ್ರೆ, ಇವತ್ತು ಶನಿವಾರ, ವಿಶೇಷವಾದಂತಹ ವಾರ, ಶನಿ ಮಹಾತ್ಮನ ಕೃಪೆಯನ್ನ ಬೇಡುವಂತಹ ದಿನ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭ್ಯಶ್ಚ ರಾಹವೇ ಕೇತವೇ ನಮಃ. ಎಲ್ಲ ಗ್ರಹಗಳನ್ನು ಸ್ಮರಣೆ ಮಾಡಿಕೊಂಡು ನೀವು ನಮಗೆ ಸುಮುಖರಾಗ್ರಪ್ಪ, ಯಾವುದೇ ವಿಘ್ನ, ಕ್ಲೇಶ, ಕಂಟಕ, ರೋಗ, ರುಜಿನ ಯಾವುದು ಇಲ್ಲದ ಹಾಗೆ ಮಾಡ್ರಪ್ಪ ಅಂತ ಬೇಡಿಕೊಳ್ಳೋ ದಿನ. ಹೀಗೆ ವಿಶೇಷವಾದಂತಹ ದಿನದಲ್ಲಿ ರಮೇಶ್ ಅವರು ಇಂತಹ 2 ದಿನಗಳ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮೊದಲಿಗೆ ಹೇಳಬೇಕಾದಂತಹ ಮಾತೇನು ಅಂದ್ರೆ, ನಾನು ನನ್ನ ಬದುಕಿನಲ್ಲಿ ರಮೇಶ್ ಅವರಷ್ಟು ಬಹುಮುಖ ಪ್ರತಿಭಾವಂತರನ್ನ ಕಾಣ್ತಾ ಇರೋದು ಇದೇ ಮೊದಲು. ಅಷ್ಟರ ಮಟ್ಟಿಗೆ ಅವರು ಸಾಧನೆ ಮಾಡಿರುವ ದಿಕ್ಕುಗಳಿದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂತಹ ದಿಕ್ಕುಗಳು.
ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಏನೇನಿದೆ ಅಂತ ನೋಡಿದ್ರೆ ಅದ್ಭುತವಾದ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿದ್ದಾರೆ. ಅವರೇ ಬರೆದಂತಹ ಈಗಾಗಲೇ 50 ಗ್ರಂಥಗಳನ್ನು ಪ್ರಕಟ ಮಾಡಿದ್ದಾರೆ. ಈಗಲೂ ಸುಮಾರು 111 ಪುಸ್ತಕ ಪ್ರಕಟ ಮಾಡಿದ್ದಾರೆ. ಈ 2 ದಿನಗಳ ಮಹೋತ್ಸವದಲ್ಲಿ ಮತ್ತೆ ಪುನಃ 30 ಗ್ರಂಥಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಗ್ರಂಥ ಬಿಡುಗಡೆ. ಎರಡನೇದು, ಇವ್ರಿಗೊಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಆಗೋದಿದೆ. ಮೂರನೇದು, ವಿಚಾರ ಸಂಕಿರಣ ನಡೆಯುತ್ತೆ. 4ನೇದು, ಕವಿಗೋಷ್ಠಿ ನಡೆಯುತ್ತೆ. 5ನೇದು, ಛಾಯಾಚಿತ್ರ ಪ್ರದರ್ಶನ ನಡೆಯುತ್ತೆ. 6ನೇದು, ನೃತ್ಯ ಪ್ರದರ್ಶನ ನಡೆಯುತ್ತೆ. 7ನೇದು, ಉಪನ್ಯಾಸ ನಡೆಯುತ್ತೆ. 8ನೇದು, ಕಿರು ಉಪನ್ಯಾಸ ನಡೆಯುತ್ತೆ. 9ನೇದು, ಕಾವ್ಯ ವಾಚನ ನಡೆಯುತ್ತೆ. 10ನೇದು, ಕ್ಯಾಲೆಂಡರ್ ಬಿಡುಗಡೆ ನಡೆಯುತ್ತೆ. 11ನೇದು, ಇವರ ಹುಟ್ಟುಹಬ್ಬಕ್ಕಾಗಿ ಸವಿಗನ್ನಡ ವಿಶೇಷ ಸಂಚಿಕೆ ಬಿಡುಗಡೆ ಆಗುತ್ತೆ. 13ನೇದು, ಚಿತ್ರಕಲಾ ಪ್ರದರ್ಶನ ನಡೆಯುತ್ತೆ. ಏನು ಕಾರ್ಯಕ್ರಮಗಳು! 3 ದಿನ ಸಾಕ್ಷ್ಯಚಿತ್ರ ಒಂದಿದೆ. 3 ದಿನಗಳ ಸಾಹಿತ್ಯ ಸಮ್ಮೇಳನ ನಡೆದ್ರೆ ನಮ್ಮ ಕರ್ನಾಟಕದ ಮಟ್ಟದ್ದು ಸಾಹಿತ್ಯ ಸಮ್ಮೇಳನ ನಡೆದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೋಬಹುದೋ ಅಷ್ಟನ್ನ ಏಕಾಂಗಿಯಾಗಿ ರಮೇಶ್ ಅವರು ರೂಪಿಸಿದ್ದಾರೆ. ಇದರ ವೈಭವ ಹೇಳಿ ತೀರ್ದು. ಗೀತ ಗಾಯನ ಅಂದ್ರೆ ಅದರಲ್ಲೂ ಭಾವಗೀತೆ ಗಾಯನ, ಭಕ್ತಿ ಗೀತೆ ಗಾಯನ, ಜನಪದ ಗೀತೆ ಗಾಯನ, ರಂಗಗೀತೆ ಗಾಯನ, ಗಮಕ ಗಾಯನ, ಹೀಗೆಲ್ಲ ಗಾಯನ ವೈವಿಧ್ಯಗಳನ್ನೆಲ್ಲ ಸೂರೆ ಮಾಡಿಬಿಟ್ಟಿದ್ದಾರೆ. ಇನ್ನೂ ಹೇಳೋದಾದ್ರೆ ಇಂತಹ ಒಂದು ವಿಶೇಷವಾದಂತಹ ವ್ಯಕ್ತಿಯೊಬ್ಬರು ರೂಪಿಸಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಾನು ಇದೇ ಮೊದಲು ಅನ್ನೋ ಮಾತನ್ನು ಹೇಳಬೇಕು. ಆತ್ಮಬಂಧುಗಳೇ, ಇದು ದುಃಖಮಯವಾದ ಜಗತ್ತು. ದುಃಖಮಯವಾದ ಜಗತ್ತಲ್ಲಿ ಹೇಗಾದ್ರೂ ಮಾಡಿ ಸುಖವನ್ನು ಕಾಣಬೇಕು ಅನ್ನೋದೇ ಮನುಷ್ಯನ ಬಯಕೆ. ದುಃಖಮಯ ಯಾಕಪ್ಪ ಅಂದ್ರೆ ಸುಖದ ಅಂಶ ಬಹಳ ಕಡಿಮೆ. ಅಲ್ಲಮ ಪ್ರಭು ಹೇಳ್ತಾನೆ, ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತಾನೆ ಅಲ್ಲಮ ಪ್ರಭು. ಸುಖ ಅನ್ನೋದು ಸಾಸಿವೆ ಕಾಳಿನಷ್ಟು, ದುಃಖ ಅನ್ನೋದು ಸಾಗರದಷ್ಟು. ಬುದ್ಧನ ಉಪದೇಶಗಳಲ್ಲಿ ಮೊದಲನೇದೇನಪ್ಪ ಅಂದ್ರೆ ಜೀವನವು ದುಃಖಮಯ ಅನ್ನೋದೇ ಮೊದಲನೇ ಉಪದೇಶ. ಚಿಮ್ಮಲಿಗೆ ಚನ್ನರಾಮ ಅಂತ ಒಬ್ಬ ವಚನಕಾರ ಅದೊಂದು ವಚನ ಬರೀತಾನೆ. ಆ ವಚನದ ಒಳಗಡೆ ಒಂದು ಕಥೆನೇ ಜೋಡಿಸಿಟ್ಬಿಟ್ಟಿದ್ದಾನೆ. ಚಿಮ್ಮಲಿಗೆಯ ಚನ್ನರಾಮ ಅಂತ ಅವನ ಹೆಸರು. ಚಿಮ್ಮಲಿಗೆಯ ಚನ್ನರಾಮ ಅವನೊಂದು ಕಥೆ ಹೇಳ್ತಾನೆ ಒಂದು ವಚನದಲ್ಲಿ. ಈ ಜಗತ್ತು ದುಃಖಮಯವಾದದ್ದು ಅನ್ನೋದನ್ನ ಹೇಳೋಕೆ ಒಂದು ಕಥೆ ಹೇಳ್ತಾನೆ. ಏನ್ ಕಥೆ? ಒಬ್ಬ ಯಾತ್ರಿಕ ಒಬ್ಬಂಟಿಗ ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಯಾತ್ರಿಕ ಒಬ್ಬಂಟಿಗ ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ನೋಡ್ತಾನೆ, ಎದುರುಗಡೆಯಿಂದ ಕಾಳ್ಗಿಚ್ಚು ಹಬ್ಕೊಂಡು ಬರ್ತಾ ಇದೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ಕೊಂಡು ಬರ್ತಾ ಇದೆ. ಈ ಯಾತ್ರಿಕ ಅನ್ಕೋತಾನೆ, ಓಹೋ, ನಾನ್ ಮುಂದಕ್ಕೆ ಹೋದ್ರೆ ಈ ಕಾಳ್ಗಿಚ್ಚಿನ ನಡುವೆ ಸಿಕ್ಕಾಕೊಂಡ್ ಬಿಡ್ತೀನಿ, ಈ ದಿಕ್ಕಲ್ಲಿ ಹೋಗೋದ್ ಬೇಡ ಅಂತ ಹಿಂದಕ್ಕೆ ಬರ್ತಾನೆ. ತಾನು ಹೋದ ದಾರಿಯಲ್ಲೇ ಬರ್ತಾನೆ. ಸ್ವಲ್ಪ ದೂರ ಬರ್ತಾನೆ. ಅಷ್ಟು ದೂರ ಬಂದಾಗ ಒಂದು ಹೆಬ್ಬುಲಿ ಗರ್ಜಿಸೋದನ್ನು ಕೇಳಿಸ್ಕೊಳ್ತಾನೆ. ಆಹಾ, ನಾನು ಹೆಬ್ಬುಲಿ ಬಾಯಿಗೆ ತುತ್ತಾಗ್ಬಿಡ್ತೀನಿ, ಈ ದಿಕ್ಕಲ್ಲೂ ಹೋಗೋ ಹಾಗಿಲ್ಲ. 3ನೇ ದಾರಿ ಹಿಡಿತಾನೆ. ಅಷ್ಟು ದೂರ ಹೋಗ್ತಾನೆ. ಕಣ್ಣಿಗೆ ಕಾಣೋ ಹಾಗೇನೆ ಒಂದು ಮದ್ದಾನೆ ಗೀಳಿಟ್ಕೊಂಡು ಬರ್ತಾ ಇದೆ. ಈ ದಿಕ್ಕಲ್ಲೂ ನಾನು ಹೋಗೋ ಹಾಗಿಲ್ಲ ಅಂತ
ಉಳಿದಿರೋದು ಇನ್ನು ಒಂದೇ ದಿಕ್ಕು, ಆ ದಿಕ್ಕಲ್ಲಿ ಹೋಗ್ತಾನೆ, ಪರವಾಗಿಲ್ಲ ಅನ್ಕೋತಾನೆ. ಅಷ್ಟರಲ್ಲೇ ಒಬ್ಬ ರಾಕ್ಷಸಿ ಅಂತ ಬಾಯಿ ಬಿಟ್ಕೊಂಡು ನುಂಗ್ ಬಿಡ್ತೀನಿ ಅಂತ ಬರ್ತಾ ಇದ್ದಾಳೆ. ಏನಪ್ಪ ಮಾಡೋದು? 4 ದಿಕ್ಕಿನಲ್ಲಿ ಹೀಗೆ ನನಗೆ ಆಪತ್ತುಗಳು ಎರಗ್ಬಿಟ್ವಲ್ಲ, ನಾನೇನ್ ಮಾಡೋದು ಅಂತ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ. ಕೊನೆಗೆ ಗೊತ್ತಾಗದೆ ಒಂದು ಹಾಳು ಬಾವಿ ಒಳಗೆ ಬಿದ್ದು ಬಿಡ್ತಾನೆ. ಅದ್ರಲ್ಲಿ ನೀರಿರೋದಿಲ್ಲ, ಹಳೆ ಬಾವಿ, ಕಟ್ಟೆ ಇರೋದಿಲ್ಲ, ನೆಲಬಾವಿ ಅಂತಾರಲ್ಲ ಅಂತಹ ನೆಲಬಾವಿ ಅದು. ಸರಿ, ಬೀಳವಾಗಿ ನೋಡ್ತಾನೆ, ಬುಡದಲ್ಲಿ ಹೆಬ್ಬಾವು, ಮೇಲಿಂದ ಬಳ್ಳಿಗಳು ಬೆಳೆದು ಕೆಳಕ್ಕೆ ಜೋತ್ ಬಿದ್ದಿರ್ತವೆ. ತಕ್ಷಣವೇ ಒಂದಷ್ಟು ಬಳ್ಳಿನ ಹಿಡ್ಕೋತಾನೆ ಆ ಯಾತ್ರಿಕ. ಮೇಲಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ, ಅಂತಹ ತ್ರಿಶಂಕು ಸ್ಥಿತಿ. ಏನ್ ಮಾಡೋದಪ್ಪ ಈಗ ಅಂತ ಆ ಬಳ್ಳಿಗಳನ್ನು ಹಿಡ್ಕೊಂಡು ಹೀಗೆ ಮೇಲಕ್ಕೆ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಮೇಲೆ 2 ಇಲಿಗಳು ಇವನ್ ಹಿಡ್ಕೊಂಡಿರೋ ಬಳ್ಳಿಗಳನ್ನು ಕಡಿತಾ ಇರ್ತವೆ. ಅವುಗಳು ಕಡಿದ್ ಬಿಟ್ರೆ, ಕೆಳಗ್ ಬಿದ್ಬಿಟ್ರೆ ಹೆಬ್ಬಾವು ನುಂಗ್ಬಿಡುತ್ತಲ್ಲ ನನ್ನನ್ನ ಅಂತ ದುಃಖ ಪಟ್ಕೋತಾನೆ. ಅಲ್ಲಿ ಆ ಬಳ್ಳಿಗಳ ಮಧ್ಯೆ ಜೇನು ಗೂಡು ಕಟ್ಟಿರುತ್ತೆ. ಜಗ್ಗಿಸ್ಬಿಟ್ನಲ್ಲ, ಜೇನು ಹುಳುಗಳು ಎದ್ಬಿಟ್ಟು ಜೇನು ಹಟ್ಟಿ ಹಿಸಿದೋಯ್ತು. ಜೇನು ಹುಳುಗಳು ಎದ್ದು ಇವನಿಗೆ ಮೈಯಲ್ಲಿ ಊರೋಕ್ ಶುರು ಮಾಡ್ಬಿಟ್ಟು, ಪಾಪ ಏನ್ ಮಾಡ್ತಾನೆ, ಹಿಡ್ಕೊಂಡಿದ್ದಾನೆ, ಊರ್ತಾ ಇವೆ, ಕೆಳಗಡೆ ಹೆಬ್ಬಾವು. ಅಂತಹ ಸನ್ನಿವೇಶದಲ್ಲಿ ಏನಾಗ್ತದೆ, ಆ ಜೇನು ಹಟ್ಟಿ ಹಿಸಿದು ಹೋಗ್ತದೆ, ಜೇನು ಗೂಡು ಒಡೆದು ಹೋಗ್ತದೆ ಇವನ್ ಜಗ್ಗಿಸಿದಾಗ. ಒಂದಷ್ಟು ಜೇನುತುಪ್ಪ ಮೇಲಿಂದ ತೊಟ್ಟಿಕ್ಕುತ್ತೆ. ಮೊದಲು ಹಣೆ ಮೇಲ್ ಬರುತ್ತೆ, ಆಮೇಲೆ ಮೂಗಿನ ಮೇಲ್ ಬರುತ್ತೆ, ಆಮೇಲೆ ತುಟಿಗೆ ಬರುತ್ತೆ. ಆಗ ನಾಲ್ಗೆನ ನೀಟಿ ನೆಕ್ಕೋತಾನೆ. ತುಂಬಾ ರುಚಿಯಾಗಿರುತ್ತೆ, ಹಾ ಅಂತಾನೆ. ಇಷ್ಟೆಲ್ಲ ವಿಪತ್ತುಗಳ ನಡುವೆ ಒಂದ್ಸಾರಿ ಹಾ ಅನ್ನಲ್ಲ. ಅಷ್ಟೇ ನೋಡಪ್ಪ ಸುಖ ಅನ್ನೋದು ಈ ಜಗತ್ತಲ್ಲಿರೋದು ಅಂತ ಚಿಮ್ಮಲಿಗೆ ಚನ್ನರಾಮ ವಚನದಲ್ಲಿ ಬರೀತಾನೆ. ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು, ಹುಲಿ ಕಾಡು ಕೆಚ್ಚು ರಕ್ಕಸಿ ಕಾಡಾನೆಗಳು 4 ದಿಕ್ಕಿನಲ್ಲಿ ಅಟ್ಟಿ ಬರುತ್ತಿರಲು, ಅವಂ ಕಂಡು ಭಯದಿಂದ ಹೋಗಲು ದಿಕ್ಕು ತೋರದೆ, ಹಾಳು ಬಾವಿಯಂ ಕಂಡು ತಲೆಯೂರಿ ಬೀಳುವಲ್ಲಿ, ಹಾವ ಕಂಡು ಬೀಳಲಮ್ಮದೆ, ಇಲಿ ಕಡಿದ ಬಳ್ಳಿಯಂ ಪಿಡಿದು ನಿಲ್ಲಲು, ಜೇನು ಹುಳು ಮೈನೂರುವಾಗ ಮೂಗಿನ ತುದಿಯಲೊಂದು ಹನಿ ಮಧು ಬಿಂದು ಬೀಳಲಾಗಿ, ಆ ಮಧುವಂ ಕಂಡು ಪಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ, ನಾಲಗೆಯಲ್ಲಿ ಆ ಮಧುವ ಸೇವಿಪನಂತೆ ಈ ಸಂಸಾರ ಸುಖವ ವಿಚಾರಿಸಿ ನೋಡುವಡೆ ದುಃಖದಾಗರವು. ಇದನರಿತು ಸಕಲ ವಿಷಯಗಳಲ್ಲಿ ಸುಖವಿಂತುಟೆಂದು ನಿರ್ವಿಷಯನಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚನ್ನರಾಮ. ನಿರ್ವಿಷಯನಾಗಿ ನಿಂತು ಬಿಡಪ್ಪ, ದುಃಖಮಯವಾದ ಜಗತ್ತಿದು ಅಂತ ನಮ್ಗೆ ಉಪದೇಶ ಕೊಡ್ತಾನೆ ಚಿಮ್ಮಲಿಗೆಯ ಚನ್ನರಾಮ. ಹಾಗಾದ್ರೆ ದುಃಖಮಯವಾದ ಜಗತ್ತಲ್ಲೇ ಇದ್ಬಿಡೋದೆ, ಹೀಗೆ ಹೊಡಬಾಳ್ ಹತ್ಕೊಂಡೆ ಇದ್ಬಿಡೋದೆ ಅಂತ ಕೇಳಿದ್ರೆ ಇಲ್ಲ. ದುಃಖಮಯವಾದ ಜಗತ್ತನ್ನ ಸುಖಮಯವಾಗಿ ಮಾಡ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ. ಹೇಗಪ್ಪ? ಏನು ರಮೇಶ್ ಅವರು ಏರ್ಪಾಟ್ ಮಾಡಿದಾರೋ 2 ದಿನಗಳ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆನಂದವನ್ನು ತುಂಬಿಕೊಂಡು ದುಃಖಮಯವಾದ ಜಗತ್ತನ್ನ ಸುಖಮಯವನ್ನಾಗಿ ಮಾಡ್ಕೊಳ್ಳೋದೇ ನಮ್ಮ ಗುರು ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂತಹ ಸಂದೇಶ. ಆತ್ಮಬಂಧುಗಳೇ, 2 ದಿನಗಳ ಈ ಕಾರ್ಯಕ್ರಮ ಇದೆಯಲ್ಲ, ಈ ಒಂದು ಆಹ್ವಾನ ಪತ್ರಿಕೆ ಇದೆಯಲ್ಲ, ಇದರಲ್ಲಿ ಎಷ್ಟು ಕಾರ್ಯಕ್ರಮ ಇದೆ ಅಂದ್ರೆ, ಇದನ್ನೆಲ್ಲ ಓದ್ಕೊಂಡು ಎಲ್ಲಾ ಕಾರ್ಯಕ್ರಮದ ವಿವರಗಳನ್ನ ಹೇಳಪ್ಪ ಇದ್ರಲ್ಲಿ ಇರೋದನ್ನೆಲ್ಲ ಅಂದ್ರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾರು ಹೇಳಿದ್ರೆ ಅವ್ರಿಗೂ ನೊಬೆಲ್ ಪ್ರಶಸ್ತಿ ಕೊಡ್ಬೋದು, ಅಷ್ಟು ಕಾರ್ಯಕ್ರಮಗಳನ್ನು ಜೋಡಿಸಿದ್ದಾರೆ ರಮೇಶ್ ಅವರು. ಈ ಕಾರ್ಯಕ್ರಮವನ್ನ ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡುತ್ತಿದ್ದೇನೆ. ಆತ್ಮಬಂಧುಗಳೇ, ರಮೇಶ್ ಅವರು ಈಗ ನೋಡಿ, ಕೆಲವರು ಹುಟ್ಟಿನಿಂದಲೇ ಶ್ರೀಮಂತರಾಗಿರ್ತಾರೆ, ಕೆಲವರು ಇನ್ ಕೆಲವರು ಪಾಪ ಹುಟ್ಟಿನಿಂದಲೇ ರೋಗಿಗಳಾಗಿರ್ತಾರೆ, ಏನು ಮಾಡೋ ಹಾಗಿಲ್ಲ. ಹಾಗೆ ನಮ್ ರಮೇಶ್ ಅವರು ಹುಟ್ಟಿನಿಂದಲೇ ಪ್ರತಿಭಾವಂತರು.
7ನೇ ವರ್ಷಕ್ಕೆ ಅವರು ರಂಗ ನಟರಾಗಿ ಅಭಿನಯ ಮಾಡಿದಂತಹ ಧೀಮಂತ ನಮ್ಮ ರಮೇಶ್ ಅವರು. ಆಕಾಶವಾಣಿಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ರಿಂದ ಅನೇಕ ದಿಗ್ಗಜಗಳ ಸಂಪರ್ಕ ಅವ್ರಿಗೆ ಉಂಟಾಯಿತು. ಅಷ್ಟು ಮಾತ್ರ ಅಲ್ಲ, ಅವರು ತಮ್ಮ ಅನುಭವವನ್ನ ವಿಸ್ತರಿಸಿಕೊಳ್ಳೋದಕ್ಕೆ, ತಮ್ಮ ಪ್ರತಿಭೆಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಅದರಿಂದ ಅವಕಾಶ ಆಯಿತು. ರಮೇಶ್ ಅವರ ಪರಂಪರೆಯೇ ಹಾಗೆ. ವಾಮನ್ ಅಂತ ಹೇಳಿ ಅವ್ರ ತಂದೆಯವರು, ಅವರು ರಂಗ ಕಲಾವಿದರಾಗಿದ್ರು, ಪ್ರತಿಭಾವಂತರಾಗಿದ್ರು. ಈ ಹಿನ್ನೆಲೆಯಲ್ಲಿ ಆ ಪರಂಪರೆ ಮುಂದುವರ್ಕೊಂಡು ಬಂತು. ರಮೇಶ್ ಅವರು ಶ್ರೇಷ್ಠ ರಂಗ ಕಲಾವಿದರಾದ್ರು. ರಮೇಶ್ ಅವರ ಸಾಹಿತ್ಯ ಕೃಷಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಗಾಗಲೇ 100ಕ್ಕೂ ಹೆಚ್ಚು ಪುಸ್ತಕ ಪ್ರಕಟ ಮಾಡಿಬಿಟ್ಟಿದ್ದಾರೆ. ಇವತ್ತು ನಾಳೆ ಇನ್ನೂ ಒಂದು 30 ಗ್ರಂಥಗಳು ಬಿಡುಗಡೆ ಆಗೋದಿದೆ. ಒಬ್ಬ ವ್ಯಕ್ತಿ 130ರಷ್ಟು ಗ್ರಂಥಗಳನ್ನ ಪ್ರಕಟ ಮಾಡಿದ್ದಾರೆ ಅಂದ್ರೆ ಎಂತಹ ಸಾಹಿತ್ಯ ಸಾಧನೆ ಅದು, ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟವೇ. ಕನ್ನಡದ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿವೆ. ಆ ಅನೇಕ ಸಾಹಿತ್ಯ ಪ್ರಕಾರಗಳನ್ನ ತಮ್ಮ ತೆಕ್ಕೆಗೆ ತಗೊಂಡಿದ್ದಾರೆ ರಮೇಶ್ ಅವರು. ಶಾಶ್ವತವಾದ ಮೌಲ್ಯವುಳ್ಳ ಅನೇಕ ಕೃತಿಗಳನ್ನ ಕನ್ನಡ ಮಾತೆಗೆ ಸಮರ್ಪಣೆ ಮಾಡಿ ಕನ್ನಡಾಂಬೆಯ ಸುಪುತ್ರರಲ್ಲಿ ಒಬ್ಬರಾಗಿದ್ದಾರೆ. ಅವರೊಬ್ಬ ಕವಿ. 4-5 ಕವನ ಸಂಕಲನಗಳು ಬಂದಿವೆ. 8 ಕವನ ಸಂಕಲನಗಳು ಬಂದಿವೆ. ನನ್ಗೊಂದಷ್ಟು ಕೆಲವನ್ನ ನೋಡಿ ಅಂತ ಕೊಟ್ರು. ಕೆಲವು ಏನೇನು ಮುಖಗಳಿವೆ ಅಂತ ನೋಡಿ ಅಂತ ಕೊಟ್ರು, ಕೆಲವು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ. ಹೀಗೆ ದೊಡ್ಡ ಗ್ರಂಥ ರಾಶಿಯನ್ನ ಪ್ರಕಟ ಮಾಡಿದ್ದಾರೆ. ಕವಿತೆಗಳ ಸಾಲ ನನ್ಗೊಂದು ಅಮೃತ ಸಿಂಚನ ಅನ್ನೋದು ಕೊಟ್ಟಿದ್ರು. ಬೇಕಾದಷ್ಟು ಭಾವಗೀತೆಗಳು, ಸುಂದರ ಭಾವಗೀತೆಗಳಿವೆ, ವೈವಿಧ್ಯಮಯವಾದ ಗೀತೆಗಳಿವೆ, ಹಾಡೋದಕ್ಕೆ ಯೋಗ್ಯವಾಗಿವೆ. ಹಾಗೆ ರಚನೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಪಲ್ಲವಿ ಇರೋ ಹಾಗಿಟ್ಟು ಗೇಯ ಗುಣ ಅಂತ ನಾವು ಹೇಳ್ತೀವಿ. ಒಳ್ಳೆಯ ಗೇಯ ಗುಣ ಇರೋ ಹಾಗೆ ಮಾಡಿದ್ದಾರೆ. ಕವಿಯಾಗಿ ರಮೇಶರು ಯಶಸ್ವಿಯಾಗಿದ್ದಾರೆ. ಮುಂದಕ್ಕೆ ಆಕಾಶವಾಣಿ ವೃತ್ತಿಯಿಂದ ನಿವೃತ್ತರಾದ ಮೇಲೆ ಒಂದು ಪ್ರವಾಸಿ ಸಂಸ್ಥೆಯ ನಿರ್ದೇಶಕರಾದರು ಅವರು. ದೇಶ ವಿದೇಶಗಳಿಗೆ ಜನರನ್ನ ಕಳಿಸಿಕೊಡೋದು. ಆ ನೆಪದಲ್ಲಿ ತಾವೂವೇ ಅನೇಕ ದೇಶಗಳನ್ನ ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾರೋ ಅನ್ನೋ ಹಾಗೆ 33 ರಾಷ್ಟ್ರಗಳನ್ನ ಸಂಚಾರ ಮಾಡಿ ಬಂದಿದ್ದಾರೆ. 51 ಅದೆಲ್ಲ ಹಳೆ ಇನ್ಫಾರ್ಮೇಶನ್ ನನ್ನ ಹತ್ರ ಇರೋದು. 51 ರಾಷ್ಟ್ರಗಳನ್ನು ಸುತ್ತಕೊಂಡು ಬಂದಿದ್ದಾರೆ. ಭರತಖಂಡ, ಕರ್ನಾಟಕ ಕೇಳಲೇಬೇಡಿ, ಬೇಕಾದ ಹಾಗೆ ಸಂಚಾರ ಮಾಡಿದ್ದಾರೆ. ಪ್ರವಾಸ ಕಥನಗಳನ್ನ ಬೇಕಾದ ಹಾಗೆ ರಚನೆ ಮಾಡಿದ್ದಾರೆ. ಈಗ ಬಿಡುಗಡೆ ಆಗೋದ್ರಲ್ಲಿ ಪ್ರವಾಸ ಕಥನಗಳ ದೊಡ್ಡ ಪಾಲು ಇದೆ. ಹೋದ್ರೆ ಸುಮ್ನೆ ಹೋಗೋಲ್ಲ, ನೋಡಿದ್ರೆ ಸುಮ್ನೆ ನೋಡೋಲ್ಲ, ಮೈಯೆಲ್ಲ ಕಣ್ಣಾಗಿ ನೋಡ್ತಾರೆ, ಮೈಯೆಲ್ಲ ಕಿವಿಯಾಗಿ ಕೇಳ್ತಾರೆ. ಕಾಶಿಪಟ್ಟಣಕ್ಕೆ ಹೋಗದ ನೆನಪಾಗಿ ಕಾಶಿ ಯಾತ್ರೆ ಅನ್ನುವಂತಹ ಒಂದು ಸ್ವತಂತ್ರ ಗ್ರಂಥವನ್ನೇ ರಚನೆ ಮಾಡಿದ್ದಾರೆ. ಕಾಶಿಗೆ ಹೋಗೋರು ಈ ಗ್ರಂಥ ಓದ್ಕೊಂಡ್ರೆ ಆನಂದವಾಗಿ ಎಲ್ಲವನ್ನು ನೋಡಿಕೊಂಡು ಬರಬಹುದು. ಹಾಗೆ ಪ್ರವಾಸ ಕಥನದ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ನಟರೂ ಹೌದು, ಅಷ್ಟು ಮಾತ್ರ ಅಲ್ಲ, ನಾಟಕಗಳನ್ನು ರಚನೆ ಮಾಡಿದ್ದಾರೆ. ವೈವಿಧ್ಯಮಯವಾದ ನಾಟಕಗಳು, ಹಾಸ್ಯ ನಾಟಕ, ಆರೋಗ್ಯ ನಾಟಕ, ಮಕ್ಕಳ ನಾಟಕ, ರೇಡಿಯೋ ನಾಟಕ, ರಂಗ ನಾಟಕ, ಏನೇನು ನಾಟಕದಲ್ಲಿ ವೈವಿಧ್ಯಗಳೋ ಎಲ್ಲ ವೈವಿಧ್ಯಮಯವಾದ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೇನಪ್ಪಾ ಅಂದ್ರೆ, ರಮೇಶ್ ಅವರು ಪತ್ರಿಕಾ ಅಂಕಣಕಾರರು. 100 ಸಾಂದರ್ಭಿಕ ಲೇಖನಗಳನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಬರೆದಿದ್ದಾರೆ. ಮೈಸೂರು ಮಿತ್ರಕ್ಕೆ ಬರೆದಿದ್ದಾರೆ, ಆಂದೋಲನಕ್ಕೆ ಬರೆದಿದ್ದಾರೆ, ಪ್ರಜಾ ನುಡಿಗೆ ಬರೆದಿದ್ದಾರೆ, ವಿಜಯ ಕರ್ನಾಟಕಕ್ಕೆ ಬರೆದಿದ್ದಾರೆ,
ವಿಜಯವಾಣಿಗೆ ಬರೆದಿದ್ದಾರೆ, ವೈದ್ಯ ಲೋಕಕ್ಕೆ ಬರೆದಿದ್ದಾರೆ, ಹೆಲ್ತ್ ಮಿಷನ್ ಬರೆದಿದ್ದಾರೆ, ಮಂಗಳ ಅನ್ನೋ ಪತ್ರಿಕೆಗೆ ಬರೆದಿದ್ದಾರೆ, ಕರ್ಮವೀರ, ಕಸ್ತೂರಿ, ತುಷಾರ, ಯಾವ್ಯಾವ್ದು ನಾಡಿನ ಪತ್ರಿಕೆಗಳು ಎಲ್ಲದರಲ್ಲೂ ಅಂಕಣ ಲೇಖಗಳನ್ನು ಬರೆದು ಜಯಶೀಲರಾಗಿದ್ದಾರೆ. ಅವರ ಜನರಲ್ ನಾಲೆಡ್ಜ್ ಅಂತೀವಲ್ಲ, ಅದು ಬಹಳ ದೊಡ್ಡದು. ಬಹುಜ್ಞತಾ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ವ್ಯುತ್ಪತ್ತಿ ಅಂತ ಹೇಳ್ತಾರೆ. ವ್ಯುತ್ಪತ್ತಿ ಅಂದ್ರೆ ಏಕಕಾಲದಲ್ಲಿ ಅನೇಕ ವಿಷಯಗಳನ್ನ ತಿಳ್ಕೊಂಡಿರೋದು, ಅನೇಕ ವಿಷಯಗಳ ಮೇಲೆ ಪ್ರಭುತ್ವವನ್ನು ಸಾಧನೆ ಮಾಡಿರೋದು. ಅದಕ್ಕೆ ವ್ಯುತ್ಪತ್ತಿ ಅಂತ ಹೆಸರು. ಬಹುಜ್ಞತಾ ವ್ಯುತ್ಪತ್ತಿ ಅಂತಾರೆ ನಮ್ಮ ಕಾವ್ಯ ಮೀಮಾಂಸಕರು. ಅಂತಹ ವ್ಯುತ್ಪನ್ನ ಮತಿಗಳಾಗಿ ಲೋಕಾನುಭವ ಸಂಪನ್ನರಾಗಿ ಬೇಕಾದಷ್ಟು ಅಂಕಣ ಲೇಖಗಳನ್ನು ಬರೆದಿದ್ದಾರೆ, ಅವುಗಳ ಸಂಕಲನಗಳನ್ನು ತಂದಿದ್ದಾರೆ ಅನ್ನೋದು ಮುಖ್ಯ. ದೇಹಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸಿಕೊಡುವುದ್ರಲ್ಲಿ ಅವರು ನಿಸ್ಸೀಮರು. ರೇಡಿಯೋದಲ್ಲಿರೋವಾಗ್ಲೇ, ಆಕಾಶವಾಣಿಯಲ್ಲಿರೋವಾಗ್ಲೇ ಅಂತಹ ಕಾರ್ಯಕ್ರಮಗಳನ್ನ ಏರ್ಪಾಟ್ ಮಾಡಿ 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 ಅದರಲ್ಲಿ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಆರೋಗ್ಯ ಸಂಬಂಧಿಯಾದ ಗ್ರಂಥಗಳನ್ನೇ ಪ್ರಕಟ ಮಾಡಿದ್ದಾರೆ, ಲೇಖನಗಳನ್ನೆಲ್ಲ ಒಗ್ಗೂಡಿಸಿ ಆರೋಗ್ಯ ನಂದನ, ಆರೋಗ್ಯ ಸಂಪದ, ಹರೆಯ ಬಂತು ಹರೆಯ, ಇಂತಹ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಹರೆಯ ಬಂತು ಹರೆಯ ಅನ್ನೋ ಪುಸ್ತಕ, ಇದು ಆರೋಗ್ಯ ನಂದನ ಅನ್ನುವಂತಹ ಪುಸ್ತಕ. ಹೀಗೆ ಬೇಕಾದ ಹಾಗೆ ಏನೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿದೆಯೋ, ಸಾಹಿತ್ಯ ಕ್ಷೇತ್ರಗಳು, ಅದರಲ್ಲೆಲ್ಲ ಗಟ್ಟಿಯಾಗಿ ನಿಲ್ಲುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪರಿಸರ ಸಂರಕ್ಷಣೆ ಕೇಳ್ತೀರಾ, ಅರಣ್ಯ ಸಂರಕ್ಷಣೆ ಕೇಳ್ತೀರಾ, ಅರಣ್ಯ ಜೀವಿಗಳ ಸಂರಕ್ಷಣೆ ಕೇಳ್ತೀರಾ, ವಿಶೇಷವಾದ ಜಾಗೃತಿ ಉಂಟು ಮಾಡಿದ್ದಾರೆ. ಅದರಲ್ಲೂ ಗ್ರಂಥಗಳನ್ನು ಪ್ರಕಟ ಮಾಡಿದ್ದಾರೆ. ಈಗಲೂ ಬಿಡುಗಡೆ ಆಗುವವು ಇವೆ. ಬಿಡುಗಡೆ ಆಗಿರೋದ್ರಲ್ಲಿ ಓಂ ನಮೋ ವಾತಾವರಣಾಯ ಅನ್ನೋದೊಂದು ವಿಶೇಷವಾದಂತಹ ಗ್ರಂಥ. ಹೀಗೆ ಪರಿಸರ ಸಂರಕ್ಷಣೆಯಲ್ಲಿ ವಿಶೇಷವಾದ ಕಾಳಜಿ, ವಿಶೇಷವಾದ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ರಮೇಶ್ ಅವರ ಸನಾತನ ಸಂಸ್ಕೃತಿಯ ಮೇಲಣ ಪ್ರೇಮ ಇದೆಯಲ್ಲ, ಅದು ಬಹಳ ಅನನ್ಯವಾದದ್ದು. ಅವರು ಶ್ರೇಷ್ಠ ರಾಷ್ಟ್ರಭಕ್ತರು, ಕನ್ನಡ ಮಾತೆಯ ಭಕ್ತರು, ಸನಾತನ ಸಂಸ್ಕೃತಿಯ ಭಕ್ತರು, ಹಿಂದೂ ಸಂಸ್ಕೃತಿಯ ಭಕ್ತರು. ಅಗಾಧವಾದ ಪ್ರೇಮ, ಅಚಲವಾದ ಪ್ರೇಮ. ಆ ಹಿನ್ನೆಲೆಯಲ್ಲೂ ಬೇಕಾದಷ್ಟು ಅಂಕಣ ಬರಹಗಳನ್ನು ಬರೆದಿದ್ದಾರೆ, ಬೇಕಾದ ಹಾಗೆ ಶಿಬಿರಗಳನ್ನು ನಡೆಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನು ಬರೆದಿದ್ದಾರೆ. ನಮ್ಮ ದೇಶೀಯ ಸಂಸ್ಕೃತಿ ಅನ್ನುವಂಥದ್ದು ಅಂತಹ ಗ್ರಂಥಗಳಲ್ಲೊಂದು. ಆಮೇಲೆ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಅನ್ನುವಂಥದ್ದು ಅಂತಹ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಗ್ರಂಥ. ಮಾತೆಯರೇ, ಆತ್ಮಬಂಧುಗಳೇ, ವ್ಯಕ್ತಿಗಳನ್ನ ಸಂದರ್ಶನ ಮಾಡಿ ಅವರನ್ನ ಮಾತಾಡಿಸಿ ಅವರಿಂದ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಲೇಖನಗಳನ್ನು ಬರೆಯೋದ್ರಲ್ಲೂ ರಮೇಶ್ ಅವರು ನಿಸ್ಸೀಮರು. ಅದನ್ನ ವ್ಯಕ್ತಿ ಚಿತ್ರ ಅಂತ ಕರಿತೀವಿ ನಾವು ಸಾಹಿತ್ಯದಲ್ಲಿ. ಅಂತಹ ಅನೇಕ ವ್ಯಕ್ತಿ ಚಿತ್ರಗಳ ಸಂಕಲನವನ್ನು ತಂದಿದ್ದಾರೆ. ಈ ನಾಡಿಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿದಂತಹ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಸಂಗ್ರಹವಾಗಿ ಬರೆದಿದ್ದಾರೆ. ನಮ್ಮ ಮೈಸೂರು ನಗರದ ಅಭಿವೃದ್ಧಿಗೆ ಕಾರಣಬದ್ಧರಾದ ಮಹಾತ್ಮರು ಯಾರು ಅನ್ನೋದನ್ನ ಮೈಸೂರು ಅಭಿವೃದ್ಧಿಯ ಹರಿಕಾರರು ಅನ್ನೋ ಗ್ರಂಥದಲ್ಲಿ ನಮ್ಮ ಮಹಾತ್ಮರು, ನಮಗ್ ಗೊತ್ತಿಲ್ಲ ಅಂತಹ ಮಹಾತ್ಮರು ಏನೆಲ್ಲ ಮಾಡಿದ್ದಾರೆ ಈ ಮೈಸೂರನ್ನ ಮುಂದಕ್ಕೆ ತರೋದಕ್ಕೆ ಅನ್ನೋದನ್ನ ಈ ಗ್ರಂಥ ಓದಿದಾಗ ನಮ್ಗೆ ತಿಳಿಯುತ್ತೆ. ಆತ್ಮಬಂಧುಗಳೇ, ಹೀಗೆಲ್ಲ ಸಾಹಿತ್ಯದ ಬೇರೆ ಬೇರೆ ಮುಖಗಳಿಗೆ ಕೈ ಇಕ್ಕಿ ರಮೇಶ್ ಅವರು ಒಳ್ಳೊಳ್ಳೆ ಗ್ರಂಥಗಳನ್ನು ತಂದಿದ್ದಾರೆ. ವ್ಯಕ್ತಿಗಳನ್ನು ಕುರಿತಾಗೆ, ಶಕ್ತಿಗಳನ್ನು ಕುರಿತಾಗೆ, ಒಳ್ಳೆಯ ಅಭಿವ್ಯಕ್ತಿ ಉಳ್ಳವನ್ನು ಕುರಿತಾಗೆ, ವ್ಯಕ್ತಿ, ಶಕ್ತಿ, ಅಭಿವ್ಯಕ್ತಿ ಅಂತಲೇ ಒಂದು ಗ್ರಂಥನ ಪ್ರಕಟ ಮಾಡಿದ್ದಾರೆ. ಏನ್ ಕೈಗೆತ್ಕೊಂಡ್ರು ಅದನ್ನ ದಡ ಮುಟ್ಟಿಸ್ತಾರೆ.
ಅದರಲ್ಲೊಂದು ವಿಶೇಷವಾದಂತಹ ಕಾರ್ಯವನ್ನ ಮಾಡಿಯೇ ಇರ್ತಾರೆ. ಅಂತಹ ಕರ್ಮಯೋಗ ಅವರದ್ದು. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ, ಅವ್ರು ಎಲ್ಲಿ ಹೋದ್ರು ಸೋಲು ಅನ್ನೋದು ಉಂಟಾಗಿಲ್ಲ. ಒಬ್ಬ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿ ಅವರು. ರಿಸೋರ್ಸ್ ಪರ್ಸನ್ ಅಂತಾರಲ್ಲ, ಒಳ್ಳೆ ರಿಸೋರ್ಸ್ ಪರ್ಸನ್. ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಅವರ ಏನು ಶ್ರಮ ಇದೆಯೋ, ಅವರ ಪ್ರತಿಭೆ ಇದೆಯೋ ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರು ಮಡದಿ ಇದ್ರು, ಈಗಿಲ್ಲ. ಅವರು ಉಮಾ ಅವರು ಅನುರೂಪವಾದಂತಹ ದಾಂಪತ್ಯ. ಹೀಗಾಗಿ ರಮೇಶ್ ಅವರು ಮುಂದಕ್ಕೆ ಹೋಗಿ ದೊಡ್ಡ ದೊಡ್ಡ ಸಾಧನೆ ಮಾಡೋದಕ್ಕೆ ಅವಕಾಶ ಆಯಿತು. ಅವರೇ ಅನೇಕ ವಿಚಾರ ಸಂಕಿರಣಗಳನ್ನ ಸಂಘಟನೆ ಮಾಡಿದ್ದಾರೆ. ಅವರೇ ಅನೇಕ ಗ್ರಂಥಗಳನ್ನ ಇಂಗ್ಲಿಷಲ್ಲೂ ಬರೆದಿದ್ದಾರೆ. ಹಾಸ್ಯಕ್ಕೂ ಎಡೆ ಉಂಟು ಅವರಲ್ಲಿ. ನಗ್ನಗ್ತಾ ಇರಬೇಕು ಅನ್ನೋದು ಅವರ ಬಯಕೆ. ಲೋಕದ ಜನರನ್ನು ನಗಿಸ್ಬೇಕು, ಅವರನ್ನು ಸಂತೋಷವಾಗಿ ಇಟ್ಟಿರ್ಬೇಕು ಅನ್ನೋದು ರಮೇಶ್ ಅವರ ಬಯಕೆ. ಗಾಂಧೀಜಿ ಒಂದ್ ಕಡೆ ಬರೀತಾರೆ, ಈ ನಗು ಅನ್ನೋದು ಇಲ್ದೇ ಇದ್ದಿದ್ರೆ ನಾನು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾ ಇದ್ದೆ ಅಂತ ಗಾಂಧೀಜಿ ಬರೀತಾರೆ. ಹಾಗೆ ರಮೇಶ್ ಅವರು ಹಾಸ್ಯ ಲೇಖನಗಳನ್ನ ಗ್ರಂಥಗಳನ್ನ ಬರೆದ್ಬಿಟ್ಟಿದ್ದಾರೆ. ಹೆಂಡತಿ ಪ್ರಾಣ ಹೆಂಡುತಿ ಅಂತ ಒಂದು ಗ್ರಂಥ, ಹಾಸ್ಯ ಲೇಖನಗಳನ್ನು ಒಳಗೊಂಡಂತಹ ಗ್ರಂಥ. ಶ್ರೇಷ್ಠ ಭಾಷಣಕಾರರು ಹೌದು ರಮೇಶ್ ಅವರು. ಮಕ್ಕಳಿಗೆ ಕಥೆ ಹೇಳ್ಬೇಕಾ, ಅದಕ್ಕೂ ಸೈ. ದೊಡ್ಡವ್ರಿಗೆ ಗಹನವಾದ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾ, ಅದಕ್ಕೂ ಸೈ. ಹೀಗೆ ರಮೇಶ್ ಅವರು ಭಾಷಣಕಾರರಾಗೂ ಎಲ್ಲ ಹಂತಗಳ ಜನರನ್ನ ಮುಟ್ಟುವಂತಹ ಸಾಮರ್ಥ್ಯ ಪಡ್ಕೊಂಡಿದ್ದಾರೆ. ವ್ಯಕ್ತಿ ವಿಕಸನ ಅಂತ ನಾವು ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರೆ. ಅದರಲ್ಲಿ ನಿಸ್ಸೀಮ್ರವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಲೇಖನಗಳನ್ನ ವ್ಯಕ್ತಿ ಶಕ್ತಿಯಲ್ಲಿ ಬರೆದಿದ್ದಾರೆ. ಹಾಗಂದ್ರೆ ಏನು, ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು, ಅದಕ್ಕೇನು ಸೂತ್ರಗಳು, ಯಾಕೆ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು, ಎಲ್ಲವನ್ನು ಸಮಗ್ರವಾಗಿ ಅವರು ಅದರಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಆತ್ಮಬಂಧುಗಳೇ, ನಾನು ಕೊನೆಗೆ ಬಂದ್ಬಿಡ್ತಾ ಇದ್ದೀನಿ. ಈ ರಮೇಶ್ ಅವರ ಸಾಧನೆ ಸಿದ್ಧಿಗಳನ್ನ ಒಂದು ಉದ್ಘಾಟನಾ ಭಾಷಣದಲ್ಲಿ ಹೇಳಿ ಮುಗಿಸೋಕ್ಕಾಗೋಲ್ಲ. ಅದಕ್ಕೆ ಬೇಕಾದಷ್ಟು ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನಗಳೇ ಇವೆ, ಬೇಕಾದಷ್ಟು ಶಿಬಿರಗಳೇ ಇವೆ. ಅದರಲ್ಲಿ ನಾವು ಪಾಲ್ಗೊಂಡು ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನ ವಿವರವಾಗಿ ತಿಳ್ಕೊಳ್ಳೋಣ. ಹೀಗೆಲ್ಲ ಸಾಧನೆ ಮಾಡಿದ್ರಲ್ಲ ರಮೇಶ್ ಅವರು, ಅವ್ರಿಗೆ ದುಃಖನೇ ಬರ್ಲಿಲ್ವಾ ಅಂತ ಕೇಳಿದ್ರೆ ಸಾಗರದಷ್ಟು ದುಃಖನ ಅನುಭವಿಸಿದ್ದಾರೆ. ರಮೇಶರು ಅನುಭವಿಸಿರೋ ದುಃಖನ ನಮ್ಮಲ್ಲಿ ಇರೋರಲ್ಲಿ ಯಾರು ಅನುಭವಿಸಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಅಂತಹ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಒಬ್ಬನೇ ಒಬ್ಬ ಮಗ ಇದ್ದ, ಅಶ್ವಿನ್ ಅನ್ನೋ ಮಗ. ಆತ ಹುಟ್ಟಿನಿಂದಲೇ ಮಾತಾಡೋದಕ್ಕೆ ಕಿವಿ ಕೇಳ್ತಾ ಇರಲಿಲ್ಲ. ಏನಪ್ಪ ಮಾಡೋದು ಈ ಮಗುಗ್ ಮುಂದೆ, ಕಿವಿ ಕೇಳದೆ ಇದ್ರೆ ಮಾತು ಬರೋದಿಲ್ವಲ್ಲ. ಈ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಹಗಲಿರುಳು ಶ್ರಮ ಪಟ್ಟು ಆ ಮಗುಗೆ ಆ ಕಿವಿ ಬರೋ ಹಾಗೆ ಮಾಡಿ, ಅದರ ಮೂಲಕ ಮಾತು ಬರೋ ಹಾಗೆ ಮಾಡಿ, ನಮ್ಮ ಶ್ರವಣ ಆಸ್ಪತ್ರೆಗೆ ಸುತ್ತಾಡಿ ಬಹಳ ಕಷ್ಟಪಟ್ಟಿದ್ದಾರೆ. ಅದನ್ನೆಲ್ಲ ಒಂದು ಗ್ರಂಥದಲ್ಲೇ ವರ್ಣನೆ ಮಾಡಿದ್ದಾರೆ. ಮಿನುಗುವ ನಕ್ಷತ್ರ ಅಂತ ಒಂದು ಗ್ರಂಥ, ಆ ಮಗನನ್ನು ಕುರಿತಂತಹದ್ದೇ ಗ್ರಂಥ ಅದು. ಆ ಹುಡುಗ ಬೆಳೆದ, ದೊಡ್ಡವನಾದ, ಮಾತು ಕಲಿತ, ಜಾಣನಾದ, ವೀರನಾದ, ಶೂರ್ನಾದ, ಕ್ರಿಕೆಟ್ ವಾಲಿಬಾಲ್ ಕ್ರೀಡಾಪಟುವಾದ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆಟಗಾರನಾದ, ಪ್ರೀತಿ ಪ್ರೇಮ ಸಂಘಟನೆ ಎಲ್ಲರನ್ನೂ ಕೂಡಿಕೊಳ್ಳೋದು ಅದರಲ್ಲಿ ನಿಸ್ಸೀಮನಾದ. ಆದ್ರೆ ಅಂತಹ ಮಿನುಗುತ್ತಾರೆ ಭಗವಂತನಿಗೆ ಬೇಕಾಗಿತ್ತು. ನನಗ್ ಬೇಕು ಈ ನನ್ ಮಿನುಗುವ ತಾರೆ ಅಂತ 36 ವರ್ಷಕ್ಕೆ ತನ್ನ ಕಡೆಗೆ ಎಳ್ಕೊಂಡ. ವಿತ್ತಕೋಶದ ಏನೋ ತೊಂದರೆ ಬಂದು ಕಣ್ಣು ಮುಚ್ಕೊಂಡ್ಬಿಟ್ಟ ಆ ಹುಡುಗ. ಇಂತಹ ದುಃಖವನ್ನು ಅನುಭವಿಸಿದ್ದಾರೆ. ಒಬ್ಬನೇ ಮಗನನ್ನು ಕಳ್ಕೊಂಡ್ರುವೆ ಅವನನ್ನು ಕುರಿತಾಗೆ
ಒಂದು ಗ್ರಂಥವನ್ನೇ, ಸಂಸ್ಮರಣ ಗ್ರಂಥವನ್ನೇ ಪ್ರಕಟ ಮಾಡಿ ಆ ನೋವನ್ನೆಲ್ಲ ಹೊರಕ್ಕೆ ಹಾಕ್ಬಿಟ್ಟಿದ್ದಾರೆ. ಆತ್ಮ ಬಂಧುಗಳೇ, ಹೀಗೆಲ್ಲ ನಮ್ಮ ರಮೇಶ್ ಅವರು ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಇವರಷ್ಟು ಪ್ರತಿಭಾವಂತರನ್ನ, ಬಹುಮುಖ ಪ್ರತಿಭಾವಂತರನ್ನ ನಾನು ನೋಡ್ತಾ ಇರೋದು ಇದೇ ಮೊದಲು. ಅವರು ಸಾಹಿತ್ಯ ಲೋಕದ ಸಾರ್ವಭೌಮ, ಅವರು ರಂಗಭೂಮಿಯ ಸಾರ್ವಭೌಮ, ಅವರು ಆರೋಗ್ಯ ಚಿಂತನೆಯ ಸಾರ್ವಭೌಮ, ಅವರು ಪರಿಸರ ಸಂರಕ್ಷಣೆಯ ಸಾರ್ವಭೌಮ, ಅಂಕಣ ಬರಹಗಳ ಸಾರ್ವಭೌಮ, ಸಂಘಟನಾ ಸಾರ್ವಭೌಮ, ಪ್ರವಾಸ ರಂಗದ ಸಾರ್ವಭೌಮ, ಕಲಾ ಪ್ರೇಮಿ, ಸಂಗೀತ ಪ್ರೇಮಿ, ನೃತ್ಯ ಪ್ರೇಮಿ. ಇಷ್ಟೆಲ್ಲ ಒಬ್ಬನಲ್ಲೇ ಇರಬಹುದಾ ಅಂದ್ರೆ ಈ ರಮೇಶ್ರನ್ನ ನೋಡಿಯೇ ತಿಳ್ಕೊಳ್ಬೇಕು ಇರೋದಕ್ಕೆ ಸಾಧ್ಯ ಅಂತ. ಆತ್ಮಬಂಧುಗಳೇ, ಇಷ್ಟೊಂದು ವಿಶೇಷವಾದಂತಹ ಪ್ರತಿಭಾವಂತರನ್ನಾದ ರಮೇಶ್ ಅವ್ರನ್ನ ನೋಡಿದ ಮೇಲೆ ಅವ್ರಿಗೊಂದು ಶಾಲ್ ಹೊದಿಸ್ದೇ ಇರಬಾರ್ದು ಅಂತ ನನ್ಗನ್ಸಿದೆ. ತಮ್ಮೆಲ್ಲರ ಅಪ್ಪಣೆ ಪಡ್ಕೊಂಡು ಅವ್ರಿಗೊಂದು ಸನ್ಮಾನ ಮಾಡ್ಬೇಕು. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇಂ ಕಾಮಾಂ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ತಧಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೇನಸ್ಯ ಯಃ ಪರಸ್ವ ಮಹೇಶ್ವರಃ. ಹಿರಣ್ಯಪಾತ್ರಂ ಮಧೋ ಪೂರ್ಣಂ ತಧಾತಿ ಮಧವ್ಯೋ ಸಾನೇತಿ ಏಕಧಾ ಬ್ರಹ್ಮಣಮುಪಹರತಿ ಏಕಧೈವ ಯಜಮಾನ ಆಯುಸ್ತೇಜೋ ತಧಾತಿ. ತ್ವಾಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ. ಸದ್ಗುರು ಪ್ರಸಾದ ಸಿದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागुंसस्तनूभिः व्यशेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमि. ಪ್ಯಾನಲ್ ಅಲ್ಲಿ ಫೋಟೋಗಳು ಹಾಕಿದ್ದೀನಿ ಸರ್. ಎಕ್ಸಿಬಿಷನ್ ದಯವಿಟ್ಟು ಅವರೆಲ್ಲ ನೋಡ್ಬೇಕು. ಆಗ್ಲಿ ಆಗ್ಲಿ. ಯಾಕೆಂದ್ರೆ ಅಷ್ಟು ಪುಸ್ತಕಗಳು ಅಷ್ಟು ಫೋಟೋಗಳು ನೀಡಕ್ಕಾಗಲ್ಲ. ಹೌದು. ಡಾಕ್ಟರ್ ಶ್ರೀರಾಮ್ ಸಭಾಪತಿಯ ಸಭಾಪತಿ. ಗುಡ್. ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಸರ್. ನನ್ನ ಬಗ್ಗೆ ಹೋಗ್ಲಿಕ್ಕೆ ನನಗೆ ಸಂಕೋಚ ಆಗೋಯ್ತು. ಅಂತವ್ರ ಹತ್ರ ಇಷ್ಟು ಹೊಗರಿಸ್ಕೊಂಡ್ರೆ ನನ್ ಪುಣ್ಯ. ಇರೋ ವಿಷಯಪ್ಪ. ಬನ್ನಿ 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 ಬನ್ನಿ. ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಹುಬ್ಬಳ್ಳಿಯಿಂದ ಬಂದಿರುವಂತ ನನ್ನ ಮಿತ್ರರಾದಂತ ವಿಷ್ಣುಮೂರ್ತಿ ಕುಲಕರ್ಣಿ ಅವರು, ಹಾವೇರಿಯಿಂದ ಬಂದಿರುವಂತ ಶೇಖರ ಗೌಡ್ರು, ಇವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ಬನ್ನಿ ಲೀಲಾ ಪ್ರಕಾಶ್ ಮೇಡಮ್, ಬನ್ನಿ ಬನ್ನಿ. ಮಮತಾ ಪ್ರಭಾಶಾಸ್ತ್ರಿ ಬನ್ನಿ ಬನ್ನಿ ಬನ್ನಿ. ಸಾಹಿತ್ಯ ಪರಿಷತ್ನ ಹುಬ್ಬಳ್ಳಿಯಿಂದ ಬಂದಿರೋರು ರಮೇಶ್ವರ್ ಅವರಿಗೆ ಹುಟ್ಟುಹಬ್ಬದ
ರಾಮ್ ಬಾಪ, ರಾಮ್ ರಾಮ್, ಇಲ್ಲ ಪ್ಲೀಸ್ ಪ್ಲೀಸ್ ಬನ್ನು, ನನ್ನ ಫೋಟೋ ನೀರು. ಅದೆಲ್ಲ ಹೋಗ್ಬಿಡ್ತೀವಿ. ಬನ್ನಿ ಮೇಡಮ್. ನನ್ನ ಕೈ ಹಿಡಿದು 46 ವರ್ಷ ನನ್ನ ಜೊತೆ ಇದ್ದಂತ ಧರ್ಮ ಪತ್ನಿನ ನಾನು ಮೊದಲನೇ ಸಲ ನೋಡಿದಾಗ ಬೇಡ ಅಂದ್ ಬಿಟ್ಟಿದ್ದೆ. ಹೇಳ್ತೀನಿ ಕೇಳಿ, ನಂದು 20 ಪಾಯಿಂಟ್ ಪ್ರೋಗ್ರಾಮ್ ಇತ್ತು, ಹುಡುಗಿ ಹಿಂಗಿರ್ಬೇಕು ಅಂತ, ಸಂಗೀತ ಬರಬೇಕು, ಬರಲ್ಲ ಬೇಡ ಅಂತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಕರೆದು ಬುದ್ಧಿ ಹೇಳಿ 3 ಗಂಟೆ ಕಾಲ ನನ್ನ ಮನಪರಿವರ್ತನೆ ಮಾಡಿದವರು ಇವರ ಪೂಜ್ಯ ತಾಯಿ ನಾಗಮ್ಮನವರು. ಆ ನಾಗಮ್ಮನವ್ರ ಮಾತು ಕೇಳದೆ ನಾನು ಉಮಾ ಅವ್ರನ್ನ ಮದುವೆ ಆಗದೆ ಇದ್ರೆ ನನ್ನ ಜನ್ಮ ಹೀಗೆ ಸಾರ್ಥಕವಾಗ್ತಿರ್ಲಿಲ್ಲ. ಹಾಗಾಗಿ ನನ್ನ ಬಾಲ್ಯ ಸ್ನೇಹಿತರು ಡಾಕ್ಟರ್ ಎನ್ ಶ್ರೀರಾಮ್ ಮತ್ತೆ ಅವರ ಕುಟುಂಬದವರು, ಅವರ ತಂದೆ ಶಂಕರ್ರಾವ್ ದೊಡ್ಡ ಇಂಜಿನಿಯರು, ಅವರು ಇರಿಗೇಷನ್ ಇಲಾಖೆಯಲ್ಲಿದ್ರು. ನಮ್ಮ ಸೋದರ ಮಾವ ಪಿ ವಿ ರಾಮಚಂದ್ರನ್ ಅವರಿಗೆ ಬಾಲ್ಯ ಸ್ನೇಹಿತರು, ಅವರೆಲ್ಲ ಟೆನಿಸ್ ಆಡೋರು. ಹೀಗಾಗಿ ಡಾಕ್ಟರ್ ಎನ್ ಶ್ರೀರಾಮ್ ಅವರು ನನ್ನ ಮಗನ ಆರೋಗ್ಯದಲ್ಲಿ, ನಮ್ಮ ತಂದೆ ತಾಯಿ ಆರೋಗ್ಯ ರಕ್ಷಣೆಯಲ್ಲಿ, ನನ್ನ ಹೆಂಡತಿ ಮಗ ಎಲ್ಲರಿಗೂ ಸಹ ಅವರ ಭಗವಾನ್ ಪೆಥಾಲಜಿಯಿಂದ ಬಹಳಷ್ಟು ನಮಗೆ ಆರೋಗ್ಯ ರಕ್ಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತು ನಮ್ಮ ಫೋಟೋಗಳೇನಿದೆ, ಛಾಯಾಚಿತ್ರಗಳು ಮತ್ತೆ ಪುಸ್ತಕ ಎಲ್ಲಾನು ಇಟ್ಟು ಎಕ್ಸಿಬಿಷನ್ ಮಾಡೋದಕ್ಕೆ ಅವೆಲ್ಲ ಇಡ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಅದರಿಂದ ಬ್ಯಾನರ್ ಮೂಲಕ ಮಾಡಿದ್ದೀನಿ. ಅದನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಶ್ರೀರಾಮ್ ಅವರು 2 ನಿಮಿಷ ಮಾತಾಡ್ಬೇಕು. ಡಾಕ್ಟರ್ ಶ್ರೀರಾಮ್ ಅಂತ ಭಗವಾನ್ ಪೆಥಾಲಜಿ ಲ್ಯಾಬೊರೇಟರಿಯಲ್ಲಿ ನಾನು ಪೆಥಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೈಸೂರಲ್ಲಿ ಕಳೆದ 43 ವರ್ಷದಿಂದ ಪೆಥಾಲಜಿ ಲ್ಯಾಬೊರೇಟರಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರಮೇಶ್ ಅವರು ನನಗೆ ಬರಲೇಬೇಕು ಅಂತ ಹೇಳಿದ್ರು. ನಾನು ಅವರು ಚಿಕ್ಕ ವಯಸ್ಸಿಂದ ಸ್ನೇಹಿತರು, ನಮ್ಮ ತಂದೆ ತಾಯಿ ಹಾಗೂ ಅವರ ತಂದೆ ತಾಯಿ ಎಲ್ಲರೂ ಸ್ನೇಹಿತರು. ಈಗ ವಂಶ ಪಾರಂಪರ್ಯವಾಗಿ ನಮ್ಮ ಸ್ನೇಹ ಮುಂದುವರ್ಕೊಂಡು ಬರ್ತಾ ಇದೆ. ಅವರು ಅನೇಕ ರೀತಿಯಲ್ಲಿ ಅನೇಕ ನೋವು ನಲಿವುಗಳನ್ನ ಅನುಭವಿಸಿದ್ರು ಕೂಡ ಅವರ ಸಾಹಿತ್ಯ, ಸಂಗೀತ, ವಿಮರ್ಶನೆ, ಬರವಣಿಗೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಬಗ್ಗೆ ಪ್ರೊಫೆಸರ್ ಅನಂತರಾಮ್ ಅವರು ಬಹಳ ಚೆನ್ನಾಗಿ ವಿವರವಾಗಿ ಎಲ್ರಿಗೂ ತಿಳಿಸ್ಕೊಟ್ಟಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಬರಲ್ಲ. ವೈಯಕ್ತಿಕವಾಗಿ ನಾನು ಅವನು ಬಹಳ ಸ್ನೇಹಿತರು, ಎಲ್ಲಾ ವಿಚಾರಗಳನ್ನು ಸುಖ ದುಃಖ ಎಲ್ಲ ಒಚ್ಚಿಗೆ ಹಂಚ್ಕೊಂಡು ಬೆಳೆದಿದ್ದೀವಿ. ಅವ್ರಿಗೆ 75ನೇ ವರ್ಷದ ಹುಟ್ಟದಬ್ಬ ಈ ರೀತಿ ಆಚರಿಸ್ಕೊಳ್ತಾ ಇರೋದು ಒಂದು ವಿಶೇಷ. ಎಲ್ಲರೂ ಒಂದು ಬೇರೆ ರೀತಿ ಆಚರಿಸ್ಕೋತಾರೆ. ಈ ರೀತಿ ಪುಸ್ತಕ ಬಿಡುಗಡೆ, ಸಾಹಿತ್ಯ, ಸಂಗೀತ, ನೃತ್ಯೋತ್ಸವಗಳನ್ನು ಮಾಡಿ ಒಂದು ಸಮಾಜ ಸೇವೆ ಮೂಲಕ ಅವ್ರ 75ನೇ ವರ್ಷ ಆಚರಿಸ್ಕೊಳ್ತಾ ಇರೋದೇ ಒಂದು ವಿಶೇಷ. ನಮ್ಮ ಶ್ರೀರಾಮದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಶಕ್ತಿ ಎಲ್ಲ ಕೊಟ್ಟು ಅವರಿಗೆ ಒದಗಿರುವ ಸುಖವನ್ನು ಸುಖ ದುಃಖ ಸಮಯಕೃತ್ವ ಅನ್ನೋ ರೀತಿಯಲ್ಲಿ ಅವರು ಸ್ವೀಕರಿಸಿದ್ದಾರೆ. ಹೀಗೆ ಮುಂದೆ ಸ್ವೀಕರಿಸಿ ಅವರ ಸಾಹಿತ್ಯ, ಸಂಗೀತ, ನೃತ್ಯೋತ್ಸವ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಹಾಗೂ ನಮ್ಮ ರಾಮದೇವರು ಅವರಿಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಮುಂದೆ ಬನ್ನಿ ಈ ಕಡೆ, ಮುಂದೆ ಬನ್ನಿ ಈ ಕಡೆ. ಈ ಕಡೆ ನೋಡಿ ಸರ್.
ಕೆಲಸ ಮಾಡಿದ್ದೀನಿ. ಆದ್ರೆ ನನಗೆ ಆನ್ಲೈನ್ ಮೂಲಕ ಪರಿಚಯವಾದಂತ 8 ತಿಂಗಳ ಮಿತ್ರರು ಭವ್ಯ ಸುಧಾಕರ್ ಅವರು ಹೊನ್ನಾಳಿಯಿಂದ ಬಿಡುಗಡೆ ಮಾಡಿದ್ದಾರೆ. ರಾಮು ಚಿಕ್ಕೊಳ್ಳಿ ಅವರು ಕವರ್ ಪ್ಲೇಟ್ ಬಂದಿದ್ದಾರೆ. ಹಾಗೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸ್ನೇಹಿತರಾದಂತ ನಿನ್ನೆತಾನೆ ಪರಿಚಯವಾದಂತ ಹೇಮಾಳಿ ಅಣ್ಣವರು ಚೆನ್ನೈಯಿಂದ ಬಂದಿದ್ದಾರೆ, ಪಟ್ಟಣದಿಂದ ಬಂದಿದ್ದಾರೆ. ಅವರು ಎಷ್ಟೊಳ್ಳೆ ಟೈಮ್ ಕೊಟ್ಟಿದ್ದಾರೆ, ಬಹಳ ಬುದ್ಧಿ ಅಂತ ಹೇಳಿ. ನೋಡಿ ಸರ್ ಈ ಕಡೆ ನೋಡಿ ಪ್ಲೇಸ್ ಬರೀ ಕುಮಾರ್ ಸರ್ ಇಲ್ಲ, ಈ ಕಡೆ ನೋಡಿ. ಹಂಗೇರಿ 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 ಕುಮಾರ್ ಸರ್ ಬನ್ನಿ ಬೇಗ. ಬನ್ನಿ ಬನ್ನಿ. ರಾಮು ಮೋಹನ್ ಬನ್ನಿ. ಇಲ್ಲಿ ನೋಡಿ ಹಂಗೇರಿ 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 ಹಾಗೇರಿ ಹಾಗೇರಿ ಹಿರಿಯರಿ ಹಂಗೇರಿ ಹಂಗೇರಿ ಸರ್ ರಮೇಶ್ ಒಂಚೂರು ಈ ಕಡೆ ತಿರುಗಿ. ಶೇಕ್ ಹ್ಯಾಂಡ್ ಕೊಡಿ ಮಾಡಿ ಕೈ ಕೊಡಿ. ಅವರು ಅನೇಕ ಕಾದಂಬರಿಗಳನ್ನ ಬರೆದು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನನ್ನ 2-3 ಪುಸ್ತಕಕ್ಕೆ ಅವರು ಮುನ್ನುಡಿ ಬರೆದಿದ್ದಾರೆ. ಹೀಗಾಗಿ ನಾನು ಸಮಗ್ರ ವಿದೇಶ ಒಂದು ಪ್ರವಾಸದ ಬಗ್ಗೆ ಏನು ಪುಸ್ತಕಗಳ ಒಂದು ಸಂಕಲನ ತಂದಿದ್ದೀನಿ. 5-6 ಪುಸ್ತಕಗಳ ಸಂಕಲನ, ಪ್ರವಾಸಿಯ ಪುಟಗಳು ಅಂತ. ಅದ್ರ ಬಗ್ಗೆ ಉಷಾ ನರಸಿಂಹನವರು ಮಾತಾಡಬೇಕು. ಶ್ರೀಯುತ NV ರಮೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. 75ಕ್ಕೆ ಅವರ ವಯಸ್ಸಿಗಿಂತ ಹೆಚ್ಚು ಪುಸ್ತಕಗಳನ್ನು ಬರೆದು 100ಕ್ಕೂ ಮಿಗಿಲಾಗಿ ಪುಸ್ತಕಗಳನ್ನು ಬರೆದು ಒಂದು ಸಾಹಿತ್ಯ ವಲಯದಲ್ಲಿ ತನ್ನ ದಾಖಲಾತಿಯನ್ನು ಪ್ರಚುರಪಡಿಸ್ತಾ ಇರುವಂತಹ NV ರಮೇಶ್ ಅವರು ನಿಜವಾಗಿ ಅಭಿನಂದನಾರ್ಹರು. ಆ ಕಾರಣಕ್ಕಾಗಿ ನಾನು ಒಂದು ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ, ನೋಡಿ, ಅವರು ಎಲ್ಲ ಪ್ರಕಾರದ ಸಾಹಿತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಕವಿತೆಗಳನ್ನು ಬರೆದಿದ್ದಾರೆ, ಚುಟುಕುಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಹಾಗೆಯೇ ಅಂಕಣಗಳನ್ನು ಬರೀತಾರೆ, ಜೊತೆಗೆ ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ. ನೋಡಿ, ಪ್ರವಾಸ ಸಾಹಿತ್ಯಕ್ಕೆ ನಮ್ಮದಲ್ಲ ಯಾವುದೇ ವಿಶ್ವದ ಯಾವುದೇ ಸಾಹಿತ್ಯದ ಸಂಸ್ಕೃತಿಯಲ್ಲಿ ತನ್ನದೇ ಆದ ಒಂದು ಮುಖ್ಯವಾದ ಸ್ಥಾನಮಾನಗಳಿದೆ. ಬಹುಶಃ 7ನೇ ಶತಮಾನದಲ್ಲಿ ಹ್ಯುಯೆನ್ ತ್ಸಾಂಗ್ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಪ್ರವಾಸ ಸಾಹಿತ್ಯವನ್ನು ದಾಖಲು ಮಾಡದೇ ಹೋಗಿದ್ರೆ ನಮಗೆ ಇತಿಹಾಸ ಇವತ್ತು 7ನೇ ಶತಮಾನದ ಇತಿಹಾಸ ಲಭ್ಯ ಆಗ್ತಿರ್ಲಿಲ್ಲ. ನಮ್ಮ ಹರ್ಷಚರಿತ ಇದೆ, ಬಾಣಭಟ್ಟ ಬರೆದಿರುವ ಹರ್ಷಚರಿತನೂ ಅಷ್ಟೇ ಮೌಲಿಕವಾದದ್ದು. ಏನು ವಿಶೇಷ ಏನಂದರೆ, ಹರ್ಷಚರಿತದಲ್ಲಿ ಬರೆದಿರುವ ವಿಚಾರಗಳಿಗೆ ಹ್ಯುಯೆನ್ ತ್ಸಾಂಗನ ವಿಚಾರಗಳು ಅಥವಾ ಪ್ರವಾಸ ಸಾಹಿತ್ಯ ತಾಳಮೇಳ ಆಗ್ತಾ ಇದೆ. ಆದ್ರಿಂದ ಹರ್ಷಚರಿತದಿಂದ ಹ್ಯುಯೆನ್ ತ್ಸಾಂಗನ ಮೂಲಕ ಹರ್ಷಚರಿತಕ್ಕೂ ಒಂದು ಅಧಿಕೃತತೆ ಬಂದಿದೆ. ಪಾರಸ್ಪರಿಕ ಒಂದು ಅಧಿಕೃತತೆ ಲಬ್ಧವಾದ ವಿಚಾರ. ಆದ್ದರಿಂದನೇ ಪ್ರವಾಸ ಸಾಹಿತ್ಯಕ್ಕೆ ಬಹಳವಾದ ವಿಶಿಷ್ಟವಾದ ಸ್ಥಾನ ಇದೆ.
ಈ ಪ್ರವಾಸ ಸಾಹಿತ್ಯ ಅನ್ನೋದು ಕೇವಲ ಒಂದು ಟೂರಿನ ರೆಕಾರ್ಡ್ ಮಾಡೋದು ಅಲ್ಲ. ಅಲ್ಲಿಯ ಸಂಸ್ಕೃತಿ, ಬೇರೆಯ ಭಿನ್ನ ನೆಲದಲ್ಲಿ ನಿಂತು ಭಿನ್ನ ಸಂಸ್ಕೃತಿಯನ್ನ, ಭಿನ್ನ ಆಚಾರಗಳನ್ನ, ಭಿನ್ನ ಬದುಕನ್ನ, ಭಿನ್ನ ಆಹಾರ ಕ್ರಮಗಳನ್ನ, ಭಿನ್ನ ಭಿನ್ನ ಕಲೆಗಳನ್ನ, ನೃತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು, ಇದೆಲ್ಲದರ ಕುರಿತು ಒಂದು ಉಪಯುಕ್ತವಾದ ಮಾಹಿತಿಪೂರ್ಣವಾದ ಒಂದು ಲೇಖನವನ್ನು ಸುಭಗವಾಗಿ ಕಟ್ಟಿಕೊಡೋದು ಪ್ರವಾಸ ಸಾಹಿತ್ಯ. ಬಹುಶಃ ಎನ್ ವಿ ರಮೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ಅನಂತರಾಮ್ ಸರ್ ಹೇಳಿದ್ರು, ಅವರು 100ಕ್ಕೂ ಹೆಚ್ಚು ಪುಸ್ತಕ ಪ್ರಕಟಿಸಿರೋದು ಒಂದು ವಿಚಾರ, ಆದರೆ 50ಕ್ಕೂ ಹೆಚ್ಚು ದೇಶಗಳನ್ನು ನೋಡಿರೋದು ಅಷ್ಟೇ ಮುಖ್ಯವಾದ ಸಂಗತಿ. ನಮಗೆ 50ಕ್ಕೂ ಹೆಚ್ಚು ದೇಶಗಳನ್ನು ನೋಡಿದ್ದಾರೆ, ವಿದೇಶಗಳನ್ನು ನೋಡಿದ್ದಾರೆ. ಜೊತೆಗೆ ನಮ್ಮ ಭಾರತವನ್ನ ಒಂದು 90% ಅವರು ಸಂಚಾರ ಮಾಡಿ ಅಲ್ಲಿಯ ವೈಶಿಷ್ಟ್ಯಗಳನ್ನು, ವಿಶೇಷತೆಗಳನ್ನು ತುಂಬ ಮಾಹಿತಿಯುಕ್ತವಾಗಿ ಪುಸ್ತಕಗಳಾಗಿ ಬರೆದಿದ್ದಾರೆ. ಇದು ನಾವು ಗಮನಿಸಬೇಕಾದ ಒಂದು ಅಂಶ. ಮತ್ತು ಇವ್ರ ಪ್ರವಾಸ ಸಾಹಿತ್ಯ ಬರಿಬೇಕಾದ್ರೆ ಒಂದು ಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ. ಮೊದಲಿಗೆ ಅವರು ಅನುಸರಿಸೋದು, ನಾನು ಹೋಗಬೇಕಾಗಿರುವ ಜಾಗ, ಅಲ್ಲಿಯ ಪ್ರಯಾಣಕ್ಕೆ ಅಗತ್ಯ ಇರುವ ಸಂಗತಿಗಳು, ಒಂದು ವೀಸಾ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಇಂಥದ್ದನ್ನೆಲ್ಲ ಮಾಡಿಸುವ ಕ್ರಮ, ಟಿಕೆಟ್ ಇರ್ಬೋದು, ಇದನ್ನೆಲ್ಲ ಮಾಡಿಸುವ ಒಂದು ಕ್ರಮಬದ್ಧವಾದ, ಆಮೇಲೆ ಯಾವುದು ಕಾಸ್ಟ್ ಫ್ರೆಂಡ್ಲಿ, ಎಕಾನಮಿ ಯಾವುದು, ಅದನ್ನು ಕೂಡ ಇವರು ಗಮನಕ್ಕೆ ತರ್ತಾರೆ. ಈ ವಿಚಾರಗಳನ್ನ ಬರೆದು ಅಲ್ಲಿಯ ಕರೆನ್ಸಿಯನ್ನು ಮೊದಲಿಗೆ ಎಕ್ಸ್ಚೇಂಜ್ ಕರೆನ್ಸಿಯ, ನಮ್ಮ ಒಂದು 1000 ರೂಪಾಯಿಗೆ ಅಲ್ಲಿಯ ಕರೆನ್ಸಿಯ ಎಷ್ಟು ರೂಪಾಯಿಗಳು ಬರುತ್ತವೆ, ಕರೆನ್ಸಿ ಎಕ್ಸ್ಚೇಂಜಿನ ವಿವರಗಳನ್ನು ಕೂಲಂಕಷವಾಗಿ ಅವರು ಬರೀತಾರೆ. ಇದು ಒಂದು ಮುಖ್ಯವಾದ ಅಂಶ. ಅಂದರೆ ಯಾರೇ ಎಲ್ಲಿಗೋ ಪ್ರವಾಸ ಹೋಗಿ ಥೈಲ್ಯಾಂಡ್ಗೆ ಹೋಗಬೇಕು ಅಂದ್ಕೊಳ್ಳಿ, ಅಥವಾ ನೀವು ಇನ್ನೊಂದು ನ್ಯೂಜಿಲ್ಯಾಂಡ್ಗೋ ಅಥವಾ ಅಮೆರಿಕಕ್ಕೋ ಹೋಗಬೇಕು, ನಮಗೆ ಅಲ್ಲಿಯ ಕರೆನ್ಸಿ ಏನು, ಅಲ್ಲಿಯ ಟಿಕೆಟ್ ದರ ಎಷ್ಟಾಗುತ್ತೆ, ಅಲ್ಲಿ ಏಜೆನ್ಸಿಗಳು ಯಾವುದು, ಉಳ್ಕೊಳ್ಳೋ ಅಂಥ ಹೋಟೆಲ್ಗಳು ಯಾವುದು, ನಮಗೆ ಸುಲಭವಾಗಿ ಯಾವುದ್ರ ಮೂಲಕ ಹೋದರೆ ನಮಗೆ ಅನುಕೂಲ ಆಗುತ್ತೆ, ಇಂತಹ ವಿವರಗಳನ್ನು ಸವಿವರವಾಗಿ ಅವ್ರು ಕಟ್ತಾ ಹೋಗ್ತಾರೆ. ಹಾಗಾಗಿ ಇದು ಒಬ್ಬ ಟೂರ್ ಮಾಡೋ ಅಂಥವ್ರಿಗೆ ಅಥವಾ ಪ್ರವಾಸ ಹೊರಡೋ ಅಂಥವ್ರಿಗೆ ಒಂದು ಮಾಹಿತಿಯುಕ್ತ ಒಂದು ಆಕರ ಗ್ರಂಥ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಈ ವಿಚಾರಕ್ಕೆ ನಾನು ಎನ್ ವಿ ರಮೇಶ್ ಅವ್ರನ್ನ ಮೊದಲಿಗೆ ಅಭಿನಂದಿಸ್ತೀನಿ. ನೋಡಿ, ಅವರು ಅನೇಕ ಪ್ರವಾಸ ಸಾಹಿತ್ಯದ ಕೃತಿಗಳನ್ನು ಬರೆದಿದ್ದಾರೆ. ಅದೆಲ್ಲವನ್ನು ಒಟ್ಟು ಮಾಡಿ ಪ್ರವಾಸಿಯ ಪುಟಗಳು ಅಂತ ಒಂದು ಈ ಗ್ರಂಥವನ್ನು ಬರೆದಿದ್ದಾರೆ. ಇದು 300ಕ್ಕೂ ಹೆಚ್ಚು 368 ಪುಟಗಳನ್ನು ಹೊಂದಿದೆ. 368 ಪುಟಗಳು ಇರೋಂಥ ಈ ಗ್ರಂಥದಲ್ಲಿ ಒಂದು ಮೋರ್ ದ್ಯಾನ್ 50%, ಬಹುಶಃ 150ರಿಂದ 180 ಪುಟಗಳಷ್ಟು ಚಿತ್ರಗಳಿವೆ. ಕೇವಲ ಅವರ ಚಿತ್ರಗಳನ್ನು ಅವ್ರು ಹಾಕೋದಿಲ್ಲ, ಅಲ್ಲಿಯ ಸ್ಥಳದ ಐತಿಹ್ಯಗಳು, ಮಹಿಮೆ, ಆಮೇಲೆ ವೈಶಿಷ್ಟ್ಯಗಳು, ಇದನ್ನೆಲ್ಲ ಫೋಟೋಗ್ರಾಫ್ ಮಾಡಿಕೊಂಡು ಇಲ್ಲಿ ಪ್ರಕಟ ಮಾಡಿದ್ದಾರೆ. ನೋಡಿ, ಒಂದು ಮಾತಿದೆ, 100 ಮಾತು ಹೇಳೋದನ್ನ ಒಂದು ಚಿತ್ರ ಸಶಕ್ತವಾಗಿ ಅಭಿವ್ಯಕ್ತಿ ಮಾಡ್ತದೆ ಅಂತ. 100 ಮಾತನ್ನ 100 ವಾಕ್ಯವನ್ನ ನಾನು ಹೇಳಬೇಕು, ಒಂದು ವಿವರಣೆಯನ್ನು ಗೋಲ್ ಗುಂಬಜ್ನ ವಿವರಣೆ ಕೊಡಬೇಕಾದ್ರೆ. ಆದರೆ ಗೋಲ್ ಗುಂಬಜ್ನ ಒಂದು ಚಿತ್ರವನ್ನು ನಾನು ಹಾಕಿದ್ರೆ ಕಣ್ಣೆದುರಿಗೆ ತಕ್ಷಣ ಅಂತ ನನಗದು ಚಿತ್ರ ಬರುತ್ತೆ. ನಾನು ತಕ್ಷಣ ಅದು ಹೀಗಿದೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಈ ಚಿತ್ರ ಮಾಹಿತಿ ಏನಿದೆ ಮನಸ್ಸನ್ನು ಕುತೂಹಲಕ್ಕೆ ಎಡೆಮಾಡುತ್ತೆ. ನಾವು ಅಲ್ಲಿಗೆ ಹೋಗ್ಬೇಕಪ್ಪ, ನಾವು ನೋಡಬೇಕು ಅನ್ನುವ ಉತ್ಸಾಹವನ್ನು, ಉಮೇದನ್ನು ಹುಟ್ಟು ಹಾಕ್ತದೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ. ನಾನು ಇಲ್ಲಿಗೆ ಮುನ್ನುಡಿ ಬರೆದಿದ್ದೀನಿ ಈ ಪುಸ್ತಕಕ್ಕೆ. ಮುನ್ನುಡಿ ಬರೆದ ಮತ್ತೆ ನಾನು ಮಾತಾಡೋದು ನನಗೆ ವಿಶೇಷ ಅಂತ ಅನ್ನಿಸ್ತಾ ಇಲ್ಲ. ನಾನು ಹೇಳಿದೆ ಸರ್ಗೆ, ನಾನು ಮುನ್ನುಡಿ ಕೊಟ್ಟ ಮೇಲೆ ಇದು ಬೇಕಿಲ್ಲ ಅಂತ. ಆದರೆ ಅವರು ಇದನ್ನು ನೀವೇ ಮಾತಾಡಬೇಕು ಅಂದಿದ್ದರಿಂದ ಒಂದು ಸ್ಥೂಲ ಪರಿಚಯ, ಮುನ್ನುಡಿಯ ಮುಖೇನ ನಾನು ಏನು ಬರೆದಿದ್ದೀನಿ ಅದನ್ನು ಇಲ್ಲಿ ಓದ್ತೀನಿ. ಮತ್ತು ಇನ್ನೊಂದೇನೆಂದರೆ, ಹೂರಣವನ್ನು ನಾನು ಹೇಳಬಾರ್ದು, ಕೇವಲ ತೋರಣದ ಕುರಿತು ನಾನು ಮಾತಾಡಬೇಕು. ಪುಸ್ತಕ ಹೇಗಿದೆ, ಚಿತ್ರ ಇದೆ, ಇಂಥ ವಿವರಗಳಿದೆ, ಅಷ್ಟು ಮಾತ್ರ ಹೇಳ್ತೀನಿ. ಯಾವ್ಯಾವ ಊರಿಗೆ ಹೋಗಿದ್ದಾರೆ, ಏನೇನು ವಿಶೇಷ ಇದೆ, ಅಲ್ಲಿಯ ಕಲೆ ಏನು, ಅಲ್ಲಿಯ ಸಾಹಿತ್ಯ ಏನು, ಅಲ್ಲಿಯ ಸಂಸ್ಕೃತಿ ಏನು, ಅದನ್ನೆಲ್ಲ ನೀವು ಪುಸ್ತಕವನ್ನು ಕೊಂಡು ಓದೋದ್ರ ಮೂಲಕ ಬರಹಗಾರನಿಗೂ ನೀವು ಅನುಕೂಲ ಮಾಡಿಕೊಡ್ಬೇಕು, ತನ್ಮೂಲಕ ನಿಮ್ಮ ಜ್ಞಾನವನ್ನು ಕೂಡ ವೃದ್ಧಿ ಮಾಡ್ಕೋಬೇಕು. ಆದ್ದರಿಂದ ನಾನು ಪೂರ್ಣದ ಗೋಜಿಗೆ ಹೋಗೋಲ್ಲ, ಕೇವಲ ತೋರಣ ಪ್ರಾಯವಾಗಿ ಸ್ಥೂಲ ವಿವರಣೆಯನ್ನು ಮಾತ್ರ ನಾನಿಲ್ಲಿ ಕೊಡ್ತೀನಿ. ನಾನು ಕೆಲವು ಸಾಲುಗಳು ನನ್ನ ಮುನ್ನುಡಿಯಿಂದ ನಾನು ಓದ್ತೀನಿ.
ಭೂಮಂಡಲವನ್ನು ಆಳಿದ ಆಳರಸರು, ಲೋಕವನ್ನೇ ಗೆದ್ದ ದಿಗ್ವಿಜಯಿಗಳು ಭೂಮಿಯನ್ನು ತ್ಯಜಿಸುವಾಗ ಏನನ್ನೂ ಹೊತ್ತೊಯ್ಯುವುದಿಲ್ಲ. ತಮ್ಮೆಲ್ಲ ಚರ ಸ್ಥಿರ ಆಸ್ತಿಗಳನ್ನು, ರಾಜ್ಯ, ಕೋಶ, ಬೆಳ್ಗೊಡೆ, ಛತ್ರ ಚಾಮರಗಳನ್ನು, ಅಷ್ಟೇ ಏಕೆ ತಮ್ಮ ಹೃದಯಕ್ಕೆ ಪ್ರಿಯರಾದವರನ್ನು ಬಿಟ್ಟು ಹೊರಡಬೇಕು. ಆದ್ದರಿಂದಲೇ ಬಲ್ಲವರು ಡೋಂಟ್ ಪೊಸೆಸ್ ವೆಲ್ತ್, ಇನ್ಸ್ಟೆಡ್ ಪೊಸೆಸ್ ಮೆಮೊರೀಸ್ ಅಥವಾ ಮೆಮೊರೀಸ್ ಅಂತ ಹೇಳ್ತಾರೆ. ನೆನಪುಗಳನ್ನು ಗಳಿಸೋದಂದ್ರೆ ಅನುಭವ ಸಂಚಯನ. ಇಂತಹ ಅನುಭವ ಸಂಚಯನಕ್ಕೆ ಅತ್ಯಂತ ಸುಲಭ ಮಾರ್ಗ ಪ್ರವಾಸ. ನಮ್ಮ ಪರಿಸರದಿಂದ ದೂರ ಹೋಗಿ ನಮ್ಮೆಲ್ಲ ಚಿಂತೆಗಳನ್ನು ಕಂತೆ ಕಟ್ಟಿ ಬಿಸುಟಿ ನಾವು ಹೋಗುವ ದೇಶ, ಭಾಷೆ, ಕಲೆ, ಸಂಸ್ಕೃತಿಗಳಲ್ಲಿ ನಮ್ಮನ್ನು ಲೀನವಾಗಿಸಿಕೊಳ್ಳುತ್ತಾ, ಆ ಪ್ರಾದೇಶಿಕತೆಗೆ ನಮ್ಮನ್ನು ಒಡ್ಡಿಕೊಳ್ಳುತ್ತಾ ಒಂದಿಷ್ಟು ಆಹ್ಲಾದ, ಉತ್ಸಾಹ, ಉಲ್ಲಾಸ, ಜೀವನೋತ್ಸಾಹಗಳನ್ನು ಮರುಪೂರ್ಣಗೊಳಿಸಿಕೊಳ್ಳಲು ಸುಲಭೋಪಾಯವೆಂದರೆ ಅದು ಪ್ರವಾಸ. ಇಂತಹ ಅನುಭವಗಳು ಮಾನವ ಮನಸ್ಸನ್ನು ಅರಳಿಸುತ್ತದೆ, ಬದುಕಿನ ಸಾರ್ಥಕ್ಯದತ್ತ ನಮ್ಮನ್ನು ದೂಡುತ್ತದೆ, ಹೊಸ ಹೊಳವುಗಳನ್ನು ತೆರೆಯುತ್ತದೆ. ಆದ್ದರಿಂದಲೇ ದೇಶ ಸುತ್ತು ಕೋಶ ಓದು ಎನ್ನುವ ನಾಣ್ಣುಡಿ ಹುಟ್ಟಿಕೊಂಡಿರಬೇಕು. ಈ ಪ್ರಸಿದ್ಧ ನಾಣ್ಣುಡಿಯಂತೆ ಹಿರಿಯ ಲೇಖಕ NV ರಮೇಶ್ ಅವರು ದೇಶ ಸುತ್ತುತ್ತಾ ಮಾಹಿತಿ ಕೋಶದಂತಿನ ಪ್ರವಾಸ ಸಾಹಿತ್ಯವನ್ನು ರಚಿಸಿದ್ದಾರೆ. ಅವರು ಈವರೆಗೂ ನೋಡಿರುವ 50ಕ್ಕೂ ಹೆಚ್ಚಿನ ವಿದೇಶಗಳು, 70% ಭಾರತ, ಹೀಗೆ ಅಸಂಖ್ಯಾತ ಸ್ಥಳಗಳು. ಅಂತಹ ಪ್ರವಾಸಗಳಲ್ಲಿ ಅವರಿಗಾದ ಅನನ್ಯ ಅನುಭವ, ಸೂಕ್ಷ್ಮಗ್ರಾಹಿ ಮನಸ್ಸಿನಲ್ಲಿ ಅದು ಉಂಟು ಮಾಡುವ ಪರಿಣಾಮ ಎಲ್ಲವೂ ಪ್ರವಾಸ ಸಾಹಿತ್ಯ ಕಥನವಾಗಿ ನಮ್ಮ ಮುಂದಿದೆ. ಭಿನ್ನ ದೇಶ, ಭಿನ್ನ ಸಂಸ್ಕೃತಿಗಳು ಪರಿಪಾಕಗೊಂಡು ಅನೇಕ ಶೀರ್ಷಿಕೆಗಳ ಪುಸ್ತಕಗಳಾಗಿ ಉಪಯುಕ್ತ ಪ್ರವಾಸ ಮಾಹಿತಿ ಕೋಶವಾಗಿ ಪ್ರಸ್ತುತಗೊಂಡಿದೆ. ರಮೇಶ್ ಅವರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಆಯಾ ಸ್ಥಳಗಳ ಐತಿಹ್ಯ, ವಿಶಿಷ್ಟತೆ, ವಿಭಿನ್ನತೆಗಳನ್ನು ಗುರುತಿಸಿ ಬರೆದಿರುವ ನಮ್ಮ ಸುತ್ತ ಸುತ್ತೋಣ ಮತ್ತು ನೋಡೋಣ ಬನ್ನಿ ನಮ್ಮ ಭಾರತ ಎನ್ನುವ 2 ಪುಸ್ತಕಗಳಿವೆ. ಹಾಗೆಯೇ ಏಷ್ಯಾ ಖಂಡದ ಇಂಡೋನೇಷಿಯಾ, ಕಾಂಬೋಡಿಯಾ, ಬಾಲಿ ದೇಶಗಳ ಕುರಿತು ಪುಸ್ತಕಗಳಿದೆ. ಇದಲ್ಲದೆ ದುಬೈ, ಯುರೋಪ್, ಅಮೆರಿಕ ಪ್ರವಾಸದ ಕುರಿತಾದ ಪುಸ್ತಕಗಳಿದೆ. ಒಟ್ಟು 9 ಪ್ರವಾಸ ಸಾಹಿತ್ಯ ಕೃತಿಗಳನ್ನು ಅವರು ಈವರೆಗೂ ಹೊರತಂದಿದ್ದಾರೆ. ಇದು ಬರೆದಾಗ ಆವತ್ತಿನ ಮಾತು. ಇವರು ಯಾವುದೇ ಪ್ರವಾಸ ಪುಸ್ತಕ ಬರೆಯುವಾಗ ಮೊದಲಿಗೆ ಪ್ರವಾಸದ ಪೂರ್ವ ಸಿದ್ಧತೆಯ ಕುರಿತು ಬರೆಯುತ್ತಾರೆ. ವೀಸಾ ಇರಬಹುದು, ಪಾಸ್ಪೋರ್ಟು, ಪ್ರಯಾಣ ಟಿಕೆಟ್ಗಳು, ಹೋಟೆಲ್ ವ್ಯವಸ್ಥೆ, ಅಲ್ಲಿನ ಕರೆನ್ಸಿಗೆ ಭಾರತೀಯ ಹಣದ ವಿನಿಮಯ, ಈ ಕುರಿತು ನಿಖರವಾದ ಅವರು ಮಾಹಿತಿಯನ್ನು ಕೊಡ್ತಾರೆ. ನಂತರ ಅಲ್ಲಿಯ ಮುಖ್ಯವಾದ ಪ್ರವಾಸಿ ತಾಣಗಳನ್ನು ಪಟ್ಟಿ ಮಾಡ್ತಾರೆ. ಅಲ್ಲಿಯ ಪ್ರಸಿದ್ಧ ದೇವಾಲಯಗಳು, ವಸ್ತು ಸಂಗ್ರಹಾಲಯಗಳು, ಲೈಬ್ರರಿಗಳು, ಪ್ರಾಣಿ ಸಂಗ್ರಹಾಲಯಗಳು, ಪ್ರಾಕೃತಿಕ ಪ್ರವಾಸಿ ಧಾಮಗಳ ಜೊತೆಗೆ ಮಾನವ ನಿರ್ಮಿತ ವಿಶೇಷತೆಗಳತ್ತಲೂ ಗಮನ ಸೆಳೆಯುತ್ತಾರೆ. ಅಲ್ಲಿಗೆ ಹೋಗೋ ವಿಧಾನ, ಅಲ್ಲಿಗೆ ಹೋಗಲು ತಗಲುವ ವೆಚ್ಚ, ಹತ್ತುವ ಮತ್ತು ಇಳಿಯುವ ನಿಲ್ದಾಣಗಳು, ಏರ್ಪೋರ್ಟ್ಗಳ ಸ್ಪಷ್ಟ ಮಾಹಿತಿಯನ್ನು ಅವರು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯ ಆಹಾರ ಸಂಸ್ಕೃತಿ, ಕಲಾ ವಿಶೇಷತೆಗಳು, ಪ್ರದರ್ಶನ ಕಲೆಗಳನ್ನು ಕುರಿತು ಸಂಪೂರ್ಣವಾಗಿ ತಿಳಿಸ್ತಾರೆ. ಮೊದಲಿಗೆ ಭಾರತವನ್ನು ಕುರಿತು ಅವರು ಬರೆದಿರುವ ನೋಡೋಣ ಬನ್ನಿ ನಮ್ಮ ಭಾರತ ದೇಶ ಮತ್ತು ನಮ್ಮ ಸುತ್ತ ಸುತ್ತೋಣ ಎಂಬ 2 ಪುಸ್ತಕಗಳ ಕುರಿತು ಹೇಳಬೇಕು. ಭಾರತದ ವಿವಿಧ ಸ್ಥಳಗಳಿಗೆ ಪ್ರವಾಸ ಮಾಡಿ ದೇಶೀಯ ಪ್ರವಾಸದ ಅಂಕಣ ಬರಹಗಳ ಸಂಕಲನವೇ ಈ 2 ಪುಸ್ತಕಗಳು. ಭಾರತವನ್ನು ದಕ್ಷಿಣೋತ್ತರವಾಗಿ, ಪೂರ್ವ ಪಶ್ಚಿಮವಾಗಿ ಮತ್ತು 4 ದಿಕ್ಕುಗಳಲ್ಲೂ ಸಂಚರಿಸಿ ಪ್ರವಾಸಿ ತಾಣಗಳನ್ನು ಸಂದರ್ಶಿಸಿ ಬೆಟ್ಟ, ನದಿ, ಕಾಡು, ಜಲಪಾತ, ರೇವು ಪಟ್ಟಣಗಳು, ಸಮುದ್ರ ತೀರಗಳು ಎಲ್ಲೆಂದರಲ್ಲಿ ಸಂಚರಿಸುವ ಅನುಭವ ಕಥನಗಳೇ ಈ ಅಂಕಣಗಳು. ಪ್ರವಾಸಿ ಧಾಮಗಳ ವಿವರಗಳ ಜೊತೆಯಲ್ಲೇ ಅಲ್ಲಿಯ ಅನೇಕ ಚಿತ್ರಗಳು ಇವೆ. ನೀವು ಪುಸ್ತಕನ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ. ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಚರಾರು ಭಯ ಮೃತ್ಯುನಾಶಂ ದಾತಾ ರಮೇಶಂ ವಿವಿಧೌಷಧೀನಾಂ. ವೇದಿಕೆ ಮೇಲಿರುವಂತಹ ನಮ್ಮ ಕನ್ನಡ ದಿಗ್ಗಜರಲ್ಲಿ ಒಬ್ಬರಾದಂತಹ ಕೆ ಅನಂತರಾಮು ಅವರೇ, ಹಾಗೆ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷರಾದ ಲೋಲಾಕ್ಷಿ ಅವರೇ, 75ನೇ ಜನ್ಮ ದಿನೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂತಹ 17 ವರ್ಷದ ಯುವಕರಾದಂತಹ ನಮ್ಮ NV ರಮೇಶ್ ಅವರೇ, ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಲತಾ ಮೋಹನ್ ಅವರೇ, ಹಾಗೂ ಉಷಾ ನವರತ್ನ ರಾಮರ ನಂತರ ಉಷಾ ನರಸಿಂಹನ್ ಅಂತ ಹೇಳಿ ಕರ್ನಾಟಕದ ಎಲ್ಲೆಡೆ ಕಾದಂಬರಿಯಿಂದ ಜನಜನಿತರಾಗಿರುವ ನಮ್ಮ ಉಷಾ ಅವರೇ, ಇವತ್ತೊಂದು ವಿಶೇಷವಾದ ದಿನ. ಯಾಕೆ ಅಂದ್ರೆ ಜನ್ಮ ದಿನೋತ್ಸವನ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ಕೊಳ್ಳೋದು ನೋಡಿದೀವಿ. ನಮ್ಮ ರಾಜಕಾರಣಿಗಳಾದ್ರೆ ಪೂರ್ತಿ ಪತ್ರಿಕೆಯ ಉದ್ದಕ್ಕೂ ದೊಡ್ಡ ದೊಡ್ಡ ಫೋಟೋಗಳನ್ನು ಹಾಕಿಸಿ ಅವರ ಜೊತೆಗೆ 1000 ಜನ ತಮ್ಮ ಹೆಸರುಗಳನ್ನು ಹಾಕ್ಸ್ಕೊಳ್ಳೋದು ನೋಡಿದೀವಿ. ಇಲ್ಲಿ ಬೇರೆ ಬೇರೆ ಕಲಾಕಾರರಿಗೆ ಬೇರೆ ಬೇರೆ
ವಿಭಾಗದಲ್ಲಿರೋರಿಗೆ ಒಂದು ಅವಕಾಶವನ್ನು ಕೊಟ್ಟು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ಬೇಕು ಅನ್ನುವಂತಹ ಇವರ ಭಾವನೆ ನಿಜಕ್ಕೂ ತುಂಬಾ ಒಳ್ಳೆಯದು. ಈಗ ನಮ್ಮ ಸರ್ ಹೇಳಿದ ಹಾಗೆ ಅನಂತರಾಮ ಗುರುಗಳು ಅನೇಕ ವಿಷಯಗಳಲ್ಲಿ ಅವರು ಕಾರ್ಯವನ್ನ ಮಾಡಿದ್ದಾರೆ. ಒಂದು ಎರಡಲ್ಲ, ಸಕಲ ಕಲಾ ವಲ್ಲಭನ್ ಅಂತ ಯಾವ್ಯಾವ ಕಲಾವಿ ಪ್ರಕಾರಗಳಿದೆಯೋ ಅದರಲ್ಲೆಲ್ಲ ಪ್ರದರ್ಶನ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ನಮ್ಮ ತಂದೆಯವರು ನನ್ಗೆ ಹೇಳೋರು, ನಾನು ಸ್ವಲ್ಪ ಇವ್ರ ಥರಾನೇ ಕವನ ಬರ್ದೆ, ಪ್ರವಾಸ ಕಥನ ಬರ್ದೆ, ಇನ್ನೊಂದು ಬರ್ದೆ ಅಂದ ತಕ್ಷಣ, ಲೀಲೋ ತುಂಬಾ ಕಡೆಗೆ ನಿನ್ನ ಶಕ್ತಿಯನ್ನು ಹಾಕಬೇಡ, ಒಂದೇ ಕಡೆಗೆ ನಿಂದು ಯಾವಾಗ ಗುರಿ ಇರ್ತದೋ ಆವಾಗ ಬರೆಯುವಂತಹ ಸಾಹಿತ್ಯ ಬಹಳ ಪ್ರಬುದ್ಧವಾಗಿರುತ್ತೆ, ಒಂದೇ ಕಡೆಗೆ ಆಳವಾಗಿ ಮಾಡಬೇಕು ಸಂಶೋಧನೆನ, ಒಂದೇ ಕಡೆ ಇರಬೇಕು ಸೃಷ್ಟಿ ದೃಷ್ಟಿ ಅಂತ ಹೇಳ್ತಾ ಇದ್ರು. ಅದು ನನಗೆ ಇವಾಗ ಜ್ಞಾಪಕಕ್ಕೆ ಬರುತ್ತೆ. ನಾನು ಸರ್ದು ಎಲ್ಲ ಒಳ್ಳೆಯ ಈ ಪುಸ್ತಕದಲ್ಲಿರುವಂತಹ ಗುಣಾವಗುಣಗಳನ್ನು ಹೇಳ್ತೀನಿ. ಒಂದು ವೇಳೆ ಒಂದೆರಡು ದೋಷಗಳಿದ್ರು ಹೇಳ್ತೀನಿ, ಅದಕ್ಕೆ ಅನ್ಯಥಾ ಭಾವಿಸಬಾರ್ದು. ಇದು ಮೊದಲನೇ ವಿಷಯ. ಯಾಕೆಂದ್ರೆ ಓಂ ನಮೋ ಆರೋಗ್ಯ ದೇವಿಯೇ ನಮಃ ಅನ್ನೋದು ಸರಿಯಾದಂಥದ್ದಲ್ಲ ಶೀರ್ಷಿಕೆ. ಇದು ಯಾಕೆ ಅಂತ ಹೇಳ್ತೀನಿ. ಇದು ಸಂಸ್ಕೃತನೂ ಅಲ್ಲ, ಕನ್ನಡನೂ ಅಲ್ಲ. ಕನ್ನಡದಲ್ಲಿ ಹೇಳೋದಾದ್ರೆ ಓಂ ಆರೋಗ್ಯ ದೇವಿಗೆ ನಮನ ಅಂತ ಕೊಡ್ಬೇಕು. ಸಂಸ್ಕೃತದಲ್ಲಿ ಬರೆಯೋದಾದ್ರೆ ಓಂ ಆರೋಗ್ಯ ದೇವ್ಯೈ ನಮಃ ಅಂತ ಕೊಡ್ಬೇಕು. ಅಲ್ಲಿ ದೇವಿಗೆ ಅನ್ನೋಕೆ ದೇವ್ಯೈ ಅನ್ಬೇಕು. ತಸ್ಯೈ ಅಂತ ಹೇಳ್ತಿರಲ್ಲ, ಹಾಗೆ ದೇವ್ಯೈ ಅನ್ಬೇಕು. ಆಮೇಲೆ 2 ಸಲ ನಮಃ ಅಂತ ಬರಬಾರ್ದು ಒಂದೇ ವಾಕ್ಯದಲ್ಲಿ. ಈಗ ಓಂ ನಮೋ ಅಂದ್ರು ನಮಃ ಅನ್ನೋದೇ. ಮತ್ತೆ ಇನ್ನೊಂದು ವಿಷಯ ಇದೆ, ನಮೋ ಅಂತ ಯಾವಾಗ ಹೇಳ್ಬೇಕು ಅಂದ್ರೆ ಮುಂದಿನ ಅಕ್ಷರ ಮೃದು ವ್ಯಂಜನವಾಗಿದ್ರೆ ಮಾತ್ರ. ಆರೋಗ್ಯ ಕೇಳೋ ನಮೋ ವಾಸುದೇವಾಯ ಅನ್ಬೋದು, ನಮೋ ಆರೋಗ್ಯಾಯ ಅಂತ ಹೇಳಕ್ಕಾಗಲ್ಲ. ಹೀಗೆ ಅನೇಕ ವ್ಯಾಕರಣ ವಿಷಯಗಳು. ಅದಕ್ಕೆ ಸಂಸ್ಕೃತದ ಹತ್ರ ತಲೆನೇ ಹಾಕ್ಬೇಡಿ. ಕನ್ನಡದಲ್ಲಿ ಬರೆಯುವಾಗ ಕನ್ನಡದಲ್ಲಿಯೇ ಪರಿಶುದ್ಧವಾಗಿ ಬರೀರಿ, ಇದು ನನ್ನ ಕಳಕಳಿಯ ವಿನಂತಿ. ಮತ್ತೆ ಆರೋಗ್ಯದ ವಿಚಾರಗಳು. ಏನು ಆರೋಗ್ಯ ಅಂದ್ರೆ ಏನು ಹೋಗಿಬಿಟ್ಟು ಆಲೋಪತಿಯಲ್ಲಿ ತಗೊಳ್ಳೋದು, ಇದ್ರಲ್ಲಿ ತಗೊಳ್ಳೋದು ಅಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ನಮ್ಮ ಚರಕ ಹೇಳ್ತಾನೆ, ಸಮಧಾತು ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮೇಂದ್ರಿಯ ಮನಾಹ ಸ್ವಸ್ಥ್ಯ ಇತ್ಯವಿಧೀಯತೆ. ಇವತ್ತಿದನ್ನೇ ಯುನೆಸ್ಕೋದವರು ತಗೊಳ್ತಾ ಇದ್ದಾರೆ. ಏನು ನಮ್ಮ ಸಪ್ತ ಧಾತುಗಳಾದ ರಸ, ಮಜ್ಜೆ, ಮಾಂಸ, ಇಂಥ ಮತ್ತೆ ಮೂಳೆ, ಇವುಗಳೆಲ್ಲವೂ ಕೂಡ ಸಪ್ತಧಾತುಗಳೇನಿದೆ ಸಮಸ್ಥಿತಿಯಲ್ಲಿರ್ಬೇಕು. ವಾತಪಿತ್ತ ಕಫಗಳು ಸಮಸ್ಥಿತಿಯಲ್ಲಿರ್ಬೇಕು. ಇದು ಇಂದ್ರಿಯಗಳು ಸಮಸ್ಥಿತಿಯಲ್ಲಿರ್ಬೇಕು. ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲನೂ. ಅದರ ಜೊತೆಗೆ ಪ್ರಸನ್ನವಾದ ಆತ್ಮ, ಮನಸ್ಸು, ಇಂದ್ರಿಯಗಳು ಸುಸ್ಥಿತಿಯಲ್ಲಿದ್ದಾಗ ಮಾತ್ರ ಮನುಷ್ಯ ನಿಜವಾದ ಆರೋಗ್ಯವನ್ನು ಅನುಭವಿಸ್ತಾನೆ. ಸೌಂಡ್ ಬಾಡಿ, ಸೌಂಡ್ ಮೈಂಡ್ ಅಂಡ್ ಸೌಂಡ್ ಸೋಲ್. ಇದಿದ್ದಾಗ ಮಾತ್ರ ಅದು ಆರೋಗ್ಯ. ನಿಮ್ಮ ದೇಹ ಎಲ್ಲ ಚೆನ್ನಾಗಿದ್ದು, ತುಂಬಾ ಆರೋಗ್ಯವಂತನಾಗಿದ್ದು ಹೇಗೋ ಆಡ್ತಿದ್ರೆ ಎಕ್ಸೆಂಟ್ರಿಕ್, ಹುಚ್ಚ ಅಂತೀವಿ. ಹುಚ್ಚನಿಗೆ ಎಲ್ಲ ದೇಹ ಸರಿ ಇರ್ಬೋದು. ಅಥವಾ ತುಂಬಾ ಬುದ್ಧಿವಂತನಾಗಿದ್ರು ಹೇಗೋ ನಡ್ಕೊಂಡ್ರು ಅವನ್ನ ನಾವು ಏನೋ ಅಂತ ಹೇಳ್ತೀವಿ. ದೇಹ ಮತ್ತೆ ವೈಕಲ್ಯ ಇದ್ರೆ ಅವನನ್ನ ಆ ವೈಕಲ್ಯತೆಯಿಂದ ಗುರುತಿಸ್ತೀವಿ. ಹೀಗೆ ಈ ರೀತಿಯಾಗಿರುವಾಗ ಆರೋಗ್ಯವನ್ನ 3 ಪ್ರಕಾರದಲ್ಲಿ ಚಿಂತನೆ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಇವರು ಮಾಡಲಿಕ್ಕೆ ಯತ್ನಿಸಿದ್ದಾರೆ. ಇದರಲ್ಲಿ ನಾನು ಹೇಳೋದು ದೇಹದ ಆರೋಗ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಾನಸಿಕವಾಗಿ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಯುವಕರಲ್ಲಿ ಬರಬೇಕಾದಂತಹ ಒಂದು ಕ್ರಮ, ಅಚ್ಚುಕಟ್ಟುತನ, ಇವುಗಳ ವಿಷಯವಾಗಿ ಇಂತಹ ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾವ ಮಾಡ್ತಾರೆ. ನಾನು ಆಯುರ್ವೇದ ಇರ್ಬೋದು, ಬೇರೆ ಇದರಲ್ಲಿ ಇರ್ಬೋದು, ಯಾವುದೇ ಡಾಕ್ಟರ್ ಬರೆದಿರುವಂತಹ ಕೃತಿಗಳಲ್ಲಿ ಏನಾಗುತ್ತೆ, ಅವರು ಆ ರೋಗದ ಕಾರಣಗಳೇನು, ಆ ರೋಗದ ಲಕ್ಷಣಗಳೇನು, ಆ ರೋಗಕ್ಕೆ ಪರಿಹಾರ ಏನು 3 ಕೊಟ್ಟಿರ್ತಾರೆ. ಯಾಕೆಂದ್ರೆ ಅವರು ಪ್ರಾಯೋಗಿಕವಾಗಿ ಸ್ಟಡಿ ಮಾಡಿರ್ತಾರೆ. ನಾಟಕಕ್ಕೆ ಅಂತ ರಂಗಕ್ಕೆ ಅಳವಡಿಸ್ಕೊಂಡಂಥವ್ರು ಅವ್ರೇನ್ ಮಾಡ್ತಾರೆ, ಸಿಂಪ್ಟಮ್ಸ್ ಅನ್ನು ಜಾಸ್ತಿ ತೋರಿಸ್ತಾರೆ, ಪರಿಹಾರವನ್ನು ತೋರ್ಸಕ್ಕೆ ಅವ್ರಿಗೆ ಆಗೋದಿಲ್ಲ ಹೆಚ್ಚಾಗಿ. ಇದು ಇರುವಂತಹದ್ದು ಒಬ್ಬ ಡಾಕ್ಟರ್ಗೆ, ಆಕ್ಟರ್ಗೆ ವ್ಯತ್ಯಾಸ. ಮತ್ತೆ ನಮ್ಮ ರಮೇಶ್ ಅವರಿಗೆ ಸಿಕ್ಕಂತಹ ಒಂದು ಅಭೂತಪೂರ್ವವಾದ ಯಶಸ್ಸು, ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನು, ಅವರಿಗೆ ಸಿಕ್ಕಂತಹ ರೇಡಿಯೋ ಕೆಲಸ. ಅವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಅವರಿಗೆ ಇಂತಿಂತ ಆರೋಗ್ಯದ ವಿಚಾರವಾಗಿ ಪ್ರಚಾರ ಮಾಡಬೇಕು, ಸ್ಕಿಟ್ಗಳ ಮೂಲಕ, ನಾಟಕಗಳ ಮೂಲಕ. ಅದು ಮಲೇರಿಯಾ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಬೇರೆ ಬೇರೆ ಕಾಯಿಲೆಗಳು, ಏಡ್ಸ್ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಇವುಗಳೆಲ್ಲದರ ಬಗ್ಗೆ ಜನಗಳಿಗೆ ಹೋಗಿ ತಲುಪಿಸುವಂತಹ ಒಂದು ವಿಷಯ ಇದ್ದಿದ್ರಿಂದ ಇವರು ಇಂಥ ನಾಟಕಗಳನ್ನು ಅನೇಕ ಹುಟ್ಟು ಹಾಕಲಿಕ್ಕೆ, ತಮ್ಮ ಸೃಜನಶೀಲ ಪ್ರತಿಭೆಯನ್ನು ತೋರಿಸಲಿಕ್ಕೆ ಸಹಾಯಕವಾಯಿತು.
ಎಷ್ಟೋ ಜನಕ್ಕೆ ವೃತ್ತಿಯಲ್ಲಿ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇರೋಲ್ಲ. ಪ್ರವೃತ್ತಿಯಲ್ಲಿ ನಾಟಕ ಗಿಟ್ಕ ಬರಿಬೋದು. ಇವರು ವೃತ್ತಿಯೂ ಅದೇ ಪ್ರವೃತ್ತಿಯೂ ಆದಾಗ ವಿಶೇಷವಾಗಿ ಇವರಲ್ಲಿ ಸಂಘಟಿಸೋಕೆ ಸಾಧ್ಯ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಬಟ್ ಇವತ್ತಿನ ಕಾಲದಲ್ಲಿ ಇದು ಪ್ರಸ್ತುತನೇ. ಈ ಪುಸ್ತಕಗಳನ್ನ ಎಷ್ಟು ಓದ್ಬೇಕು, ಇದರಿಂದ ಏನನ್ನ ಪಡಿಬಹುದು ನೋಡಿ. ಇಲ್ಲಿ ಬರೆದಂತಹದ್ರಲ್ಲಿ ಕೆಲವಲ್ಲಿ ಒಂದು ಬ್ಲೂ ವೇಲ್ ಅಂತ ಗೊತ್ತಿರ್ಬೇಕಲ್ವಾ, ನೀವೆಲ್ಲ ಓದಿದಿರಲ್ವಾ? ಮನುಷ್ಯನ ಪ್ರಾಣಾಂತಿಕ ಮಾರಣಾಂತಿಕ ಕಾಯಿಲೆ ಅವನು ಯಾರ್ಯಾರ ಮೇಲಿಂದ ಬೀಳು ಕೆಳಗೆ ಬೀಳು ಅಂತಹದ್ರ ವಿಚಾರವಾಗಿರ್ಬೋದು, ದುಶ್ಚಟಗಳ ದಾಸನಾದ್ರೆ ಏನ್ ತೊಂದರೆ ಆಗುತ್ತೆ ಅನ್ನುವಂಥರ ವಿಷಯವಾಗಿರ್ಬೋದು, ಅಥವಾ ಯಾವುದೋ ರೀತಿ ಪ್ರೇಮ ಪ್ರಸಂಗಗಳಲ್ಲಿ ಸಿಕ್ಕಿಕೊಂಡು ಒದ್ದಾಡುವಂಥದ್ದು, ಪ್ರೇಮ ಕಾಮಗಳ ವ್ಯತ್ಯಾಸ ತಿಳಿದೆ ಆಕರ್ಷಣೆನೇ ತಿಳ್ಕೊಳ್ಳುವಂತಹ ವಿಷಯವಾಗಿರ್ಬೋದು, ಅಥವಾ ಹದಿಹರಿಯದಲ್ಲಿ ಬರುವ ತೊಂದರೆ ಆಗಿರ್ಬೋದು, ಇವರ ಮಗನಿಗೆ ಬಂದ ಇಂತಹ ಅನೇಕ ವಿಷಯಗಳನ್ನು ಇಲ್ಲಿ ಸಂಘಟಿಸಿದ್ದಾರೆ. ಒಂದು ಎರಡಲ್ಲ. ನಾನಿಲ್ಲಿ ಕೇಳೋದು, ಈ ಪುಸ್ತಕ ಯಾರು ಓದ್ಬೇಕು? ಏಕೆ ಬಹಳ ಮೇಡಮ್ ಹಿಂಗ್ ಮಾತಾಡ್ತಿದ್ದಾರೆ, ಇದ್ರಲ್ಲಿ ತುಂಬಾ ಒಳ್ಳೆ ಸಾಮಗ್ರಿ ಇದೆ, ತುಂಬಾ ಚೆನ್ನಾಗಿರೋ ವಿಚಾರ ಇದೆ, ಓದ್ಬೇಕಾದವ್ರು ಯಾರು? ಅದನ್ನ ಮಾಡೋರು, ಮಾಡಬಾರ್ದು ಅಂತ ಅಲ್ವೇ? ನಿಮ್ನೆಲ್ಲ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳಿ. ನೀವೆಲ್ಲ ಮಧ್ಯ ವಯಸ್ಸು ದಾಟದವರು, ನೀವ್ ಯಾರು ಇದನ್ನ ಓದ್ಬೇಕಾಗಿಲ್ಲ. ನಿಮ್ಗೆ ಯಾರಿಗಾರು ತಂಬಾಕಿನ ಚಟ, ಸಿಗರೇಟ್ ಚಟ, ಇನ್ನೊಂದು ಬಿಡಬೇಕು ಇಂಥವ್ರು ಯಾರು ಒಂದಿಬ್ರು ಇರ್ಬೋದು ಇಲ್ಲಿ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಇಲ್ಲ. ಈ ಬ್ಲೂ ವೇಲಲ್ಲಿ ಸಿಕ್ಕಾಕೊಂಡು ಸತ್ತಂತಹ ಯುವಕರು ಇಲ್ಲಿಲ್ಲ. ಯುವಕರೇ ಬರಲ್ವಲ್ಲ ಸಾಹಿತ್ಯದ ಯಾವ್ದು ಕಾರ್ಯಕ್ರಮಗಳಿಗೆ. ಇಲ್ಲೇನೋ ಒಬ್ರಿಬ್ರು ಕಾಣಿಸ್ಕೋತಾ ಇದ್ರಿ, ನಮ್ಮ ಪುಣ್ಯ ಆಯ್ತಾ. ಮತ್ತೆ ಮೂರನೇದಾಗಿ ನಾವುಗಳಿಗೆ ನಮ್ಮಗಳಿಗೆ ಇವತ್ತೇನು ಇಲ್ಲಿ ಬರೆದಿರುವಂತಹ ಒಂದು ಕೃತಿಗಳಲ್ಲಿ ಏನಾಗಿದೆ, ಅವರು ಪ್ರತಿಯೊಂದು ಉದಾಹರಣೆಯನ್ನ ಕೊಡುವಾಗ ಇಲ್ಲಿಯ ವ್ಯಕ್ತಿಗಳ ಉದಾಹರಣೆಯ ಜೊತೆಗೆ ಪಾಶ್ಚಾತ್ಯ ಹೆಸರುಗಳನ್ನ ಕೊಡ್ತಾರೆ. ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು. ಇಂಥದ್ದೇನಾಗುತ್ತೆ, ನಮಗೆ ಹತ್ತಿರ ಅನ್ಸೋದಿಲ್ಲ. ನಮಗೆ ಹತ್ತಿರವಾಗುವಂತಹ ವ್ಯಕ್ತಿಗಳ ಹೆಸರುಗಳನ್ನ ಹೇಳಿದಾಗ ನಮ್ಗೆ ಓಹೋ, ನಮ್ಮ ರಮೇಶ್ ಅವ್ರು ನಮ್ಗೆ ಹೇಳಿದ್ದಾರೆ ಅನ್ನುವಂತಹ ಭಾವನೆ ಬರುತ್ತೆ. ಇದನ್ನ ಒಂಚೂರು ಗಮನದಲ್ಲಿ ಇಟ್ಕೋಬೇಕು. ಇದನ್ನ ಹೊರತುಪಡಿಸಿದ್ರೆ ಇವರು ಬರೆದಂಥದ್ದೆಲ್ಲ ಈ ಆರೋಗ್ಯದಕ್ಕೆ ಹೇಳ್ತಾರೆ, ಕ್ವಚಿತ್ ಧರ್ಮ ಕ್ವಚಿನ್ ಮೈತ್ರಿ ಕ್ವಚಿದರ್ಥ ಕ್ವಚಿತ್ ಯಶ ಕರ್ಮಾಭ್ಯಾಸ ಕ್ವಚಿತ್ ಚೇತಿ ಚಿಕಿತ್ಸಾ ನಾಸ್ತಿ ನಿಷ್ಫಲ ಅಂತ. ಆರೋಗ್ಯದ ಬಗ್ಗೆ ಏನೇ ಬರೆದ್ರು ಅದರಿಂದ ಅರ್ಥ ಸಂಪಾದನೆ, ಅದರಿಂದ ಕೀರ್ತಿ, ಅದರಿಂದ ಪರೋಪಕಾರ, ಕೆಲವು ಸಲ ಮಿತ್ರತ್ವ, ಹೀಗೆ ಈ ಆರೋಗ್ಯದಿಂದ ಬರದೇ ಇರುವಂತದ್ದು ಏನಿದೆ ಇದರಿಂದ ಎಲ್ಲವೂ ಸಿಗುತ್ತೆ. ಹಾಗಾಗಿ ಆರೋಗ್ಯ ಭಾಗ್ಯ ಅನ್ನೋದು ಮನುಷ್ಯನಿಗೆ ಎಲ್ಲಕ್ಕಿಂತ ವಿಶೇಷ. ಇಲ್ಲಿ ಆರೋಗ್ಯ ಎಂದ್ರೇನು, ಜೀವನದ ಉತ್ಸಾಹವೇ ಆರೋಗ್ಯ. ಇದ್ರ ವಿಷಯವಾಗಿ ಬಹಳ ಚೆನ್ನಾಗಿ ಬರೀತಾರೆ. ಮನುಷ್ಯನಿಗೆ ಉತ್ಸಾಹವೇ ಹೊರಟೋದ್ರೆ ಅವನು ಜೀವನದಲ್ಲಿ, ಇವತ್ತು ನೋಡಿ ನಾ ಅದಕ್ಕೆ ಹೇಳಿದ 17 ವರ್ಷದ ಯುವಕನ ಉತ್ಸಾಹ ಅವ್ರಿಗೆ 75 ಇದೆಯಲ್ಲ, ಈ ಜೀವನೋತ್ಸಾಹವೇ ಅವ್ರಿಗೆ ಎಲ್ಲವನ್ನ ಮಾಡ್ಲಿಕ್ಕೆ ಮಾಡಿರುವಂತಹದ್ದು. ಮತ್ತೆ ಸ್ವವೈದ್ಯತನ ಅಂದ್ರೆ ನೀವು ಕ್ವಾಕ್ ಆಗ್ಬಾರ್ದು ಅಂತ. ನಿಮಗೆ ನೀವೇ ಮೆಡಿಸಿನ್ ತಗೊಳ್ಳೋದಾಗ್ಲಿ, ನಿಮಗೆ ಗೊತ್ತಿರೋ ಮೆಡಿಸಿನ್ ಇನ್ನೊಬ್ರಿಗೆ ಕೊಡಬಾರ್ದು, ಆ ಥರದ್ದು. ಬಾಡಿಗೆ ತಾಯ್ತನ, ಸರೋಗೇಟ್ರಿ ಇದು ಅಂತ ಹೇಳ್ತೀವಲ್ಲ, ಆ ಥರದ ವಿಚಾರ. ಹಾಗೆ ಈ ಮೊಬೈಲ್ ಇಂದ ಆಗ್ತಾ ಇರೋ ತೊಂದರೆಗಳೇನು, ಮೊಬೈಲ್ ಎಷ್ಟು ಬಳಸಬೇಕು ಎಷ್ಟು ಬಳಸಬಾರ್ದು, ಈ ಮೊಬೈಲ್ ಬಳಕೆಯಿಂದ ಆಗ್ತಾ ಇರೋ ಯುವಕರ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳೇನು, ಇದೆಲ್ಲ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ವಿಕಲಾಂಗತೆ ಇರಬಹುದು, ಅದು ಸಾಧನೆಗೆ ಅಡ್ಡಿ ಆಗಲ್ಲ. ಅದನ್ನ ಅವರ ಮಗನ ಉದಾಹರಣೆ ಕೊಡುವಾಗ್ಲೂ ಹೇಳಿದ್ದಾರೆ, ಬೇರೆಯವರ ವಿಷಯದಲ್ಲಿಯೂ ತುಂಬಾ ಚೆನ್ನಾಗಿ ಪ್ರಸ್ತಾವ ಮಾಡ್ತಾರೆ. ಹಾಗೆ ಈ ಬಾಲಕಾರ್ಮಿಕರನ್ನ ಬಳಸ್ಕೊಳ್ಬೇಡಿ, ಯಾಕೆಂದ್ರೆ ಬಾಲಕಾರ್ಮಿಕರ ಬಗ್ಗೆ ಕರುಣೆ ತೋರಿಸ್ತಾರೆ. ಅವರಿಗೂ ಒಂದು ಜೀವನ ಇದೆ, ಜೀವ ಇದೆ, ಮನುಷ್ಯತ್ವ ಇದೆ, ಅವ್ರಿಗೂ ಒಂದು ಅವಕಾಶ ಕೊಡಿ ಅಂತ ಬಹಳ ಚೆನ್ನಾಗಿ ಬರೀತಾರೆ. ಹಾಗೆ ಅಯ್ಯೋ ಅಪಘಾತ ಚೆಲ್ಲಿ ಹೋಯಿತು ಪ್ರಾಣ, ಈ ಅಪಘಾತ ಅನ್ನುವಂಥದ್ದು ಮನುಷ್ಯನ ಇಡೀ ಜೀವನವನ್ನು ಹೇಗೆ ನಾಶ ಮಾಡುತ್ತೆ, ಇವನ್ನೆಲ್ಲ ತುಂಬಾ ಚೆನ್ನಾಗಿ ಹೀಗೆ ಅವರು ಪ್ರತಿಯೊಂದು ಒಂದೆರಡಲ್ಲ ಅವರು ಬರೆದಿರೋದು. ಇದರಲ್ಲಿ 52 ವಿಭಾಗಗಳು. ಮಗಳೇ ಚೆನ್ನಾಗಿರು, ಹೂಕಾಯಿ ಅರಳಿಸುವ ಬಳ್ಳಿ ಚೆನ್ನಾಗಿರು, ಆರೋಗ್ಯದ 3 ಸೂತ್ರ, ಓ ನಗು, ನಗುವಿನಿಂದ ಏನೇನ್ ಮಾಡ್ಬೋದು, ನಗುವೆ ಸ್ಮೈಲ್ ನಮ್ಮನ್ನ ಏನೇನ್ ಮಾಡುತ್ತೆ. ಹೀಗೆ ಇಲ್ಲಿ ಒಂದೆರಡಲ್ಲ, ದೀರ್ಘಾಯುಷ್ಯ ಆಗ್ಬೇಕಾದ್ರೆ ಜಪಾನಿಯರ ಆಹಾರ ಪದ್ಧತಿಯನ್ನು, ನಾವ್ ಎಂತೆಂತ ಆಹಾರ ಕೋಸಂಬರಿ ಹೇಗ್ ಮಾಡ್ಬೇಕು, ಇನ್ನೊಂದು ಹೇಗ್ ಮಾಡ್ಬೇಕು, ತರಕಾರಿ ಪಲ್ಯ ಹೇಗ್ ಮಾಡ್ಕೋಬೇಕು, ಅದನ್ನು ಬರ್ದಿದಾರ್ರಿ ಇದರಲ್ಲಿ. ಗಂಡಸರಿಗೆ ಬರೋಲ್ಲ ಅಡಿಗೆ ಅಂತ ಹೇಳ್ಕೊಬಿಡಿ, ಅದನ್ನು ಎಲ್ಲ ತೋರಿಸಿದ್ದಾರೆ. ಅವರ ವಿಶೇಷ ವೀಣಾ ಕಿಚನ್ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲಿಯೂ ಸಂದರ್ಶನ ಮಾಡಿ ತಿಳ್ಕೊಂಡು ಯಾವ ಆಹಾರ ಪದ್ಧತಿ ಚೆನ್ನಾಗಿದೆ ಅನ್ನೋದ್ರ ವಿಷಯವಾಗಿ ಬರೆದಿದ್ದಾರೆ. ಅಂದ್ರೆ ಇದನ್ನ ಹಿತಾಹಾರಸ್ಯ ಮಹತ್ವ ಅಂತ ಆಯುರ್ವೇದದಲ್ಲಿ ಕೊಡ್ತಾರೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆಹಾರ ವಿಹಾರ ಮತ್ತೊಂದು ಚೆನ್ನಾಗಿರ್ಬೇಕು. ಹಾಗೆಯೇ ದೊಡ್ಡವರಿಗೆ ಗೌರವಿಸೋದು, ಚಿಕ್ಕವರನ್ನ ಅವರ ಜೊತೆ ವಾತ್ಸಲ್ಯವನ್ನ ತೋರಿಸುವಂಥದ್ದು, ಒಳ್ಳೆಯ ಆಹಾರವನ್ನ ತಿನ್ನುವಂಥದ್ದು, ಒಳ್ಳೆಯ ಜನವನ್ನ ನೋಡುವಂಥದ್ದು, ಒಳ್ಳೆಯ ವಿಚಾರಗಳನ್ನ ಯೋಚಿಸುವಂಥದ್ದು, ಇಂಥ ಕೃತಿಗಳನ್ನ ಮಾಡಿದಾಗ ಆರೋಗ್ಯ ವಿಸ್ತರಣೆ ಆಗುತ್ತೆ. ಅಂಥದ್ದು ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅನ್ನೋ ವಿಷಯಗಳನ್ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ಏಡ್ಸು ಬೇರೆ ಬೇರೆ ಕಾಯಿಲೆಗಳಿಗೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನ ನಾಟಕಗಳನ್ನ ಮಾಡಿರೋ ವಿಚಾರಗಳನ್ನು ಇಲ್ಲಿ ಅಂದ್ರೆ ಒಂದು 10 ಪುಸ್ತಕಗಳು ಮಾಡಬಹುದಾದಂತಹ ವಿಷಯ ಒಂದೇ ಪುಸ್ತಕದಲ್ಲಿ ಅವರು ಕೊಡ್ತಾರೆ. ಈಗ ಸುಮ್ಮನೆ ನಾವು ಹೇಗೋ ಮಾಡ್ಬಿಡ್ತೀವಿ ಅಂತಲ್ಲ, ನಾವೆಲ್ಲರೂ ಆಲೂಗೆಡ್ಡೆ ಅಂದ್ರೆ ಒಳ್ಳೇದಲ್ಲ, ಅದ್ರಲ್ಲಿ ಏನೋ ತೊಂದರೆ ಇದೆ, ಅದು ತಿಂದ್ರೆ ವಾಯು ಅಂತ. ಇಲ್ಲ, ಅದ್ರಲ್ಲಿ ಏನೇನ್ ಪ್ರೋಟೀನ್ಸ್ ಇದೆ, ಆಲೂಗೆಡ್ಡೆ ತಿನ್ನೋದು ಎಷ್ಟು ಒಳ್ಳೆಯದು ಅಂತ ಕೊಡ್ತಾರೆ. ಮತ್ತೆ ಹಸಿದ ಹೊಟ್ಟೆ ಇರ್ಲಿ, ಅನ್ನ ಎಸಿಬೇಡಿ, ಅದೇ ಚಿನ್ನ ಪಾಪ ಅವ್ರಿಗೆ ಕೊಡಿ ಅಂತಾರೆ. ಹೀಗೆ ಈ ಒಂದು ಕೃತಿಯಲ್ಲಿ ನೀವು ಏನೇನ್ ಬೇಕೋ ಇಲ್ಲಿ ಇದೆಯಂತೆ, ಎದಿ ಹಾಸ್ತಿ ತದನ್ಯತ್ರ ಎಣ್ಣೆ ಹಾಸ್ತಿನ ತತ್ಕೊಚಿತ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಲ್ಲಾ ಕಡೆ ಇರೋದು ಇಲ್ಲಿದೆ, ಇಲ್ಲಿರೋದು ಎಲ್ಲಾ ಕಡೆ ಇಲ್ಲ ಅಂತ. ಆ ರೀತಿಯಾಗಿಯೇ ಇದು ಒಂದು ಬಹಳ ವಿಶೇಷವಾದಂತಹ ಪುಸ್ತಕ. ಈ ಆರೋಗ್ಯ ದೇವಿ ಅಥವಾ ದೇವ ಅನ್ನೋಣ, ನಾವು ಸ್ವಲ್ಪ ದೇವ ಅನ್ನೋದು ವಿಶೇಷ. ಧನ್ವಂತರಿಯನ್ನು ದೇವ ಅಂತೀವಿ, ಅಶ್ವಿನಿ ದೇವತೆಗಳನ್ನು ದೇವ ಅಂತೀವಿ, ದೇವಿ ಅನ್ನೋದು ಕಡಿಮೆ. ಶ್ರೀಮಂತಿಕೆಗೆ, ವಿದ್ಯೆಗೆ, ಸಂಪತ್ತಿಗೆ ಮಾತ್ರ ನಾವು ದೇವಿಯನ್ನು ಉಪಯೋಗಿಸ್ತೀವಿ. ಆರೋಗ್ಯಕ್ಕೆ ದೇವಿಯನ್ನು ಪ್ರಯೋಗಿಸುವಂತಹ ವಿಚಾರ ಯಾಕೋ ನಮ್ಮಲ್ಲಿ ಇನ್ನೂ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಇರ್ಲಿ, ಈ ಒಂದು ವಿಷಯವನ್ನ ನಾವು ಗಮನಿಸ್ತಾ ಹೋದ ಹಾಗೆ ಆರೋಗ್ಯ ಅನಾರೋಗ್ಯ ಎಲ್ಲೋ ಇಲ್ಲ. ನಮ್ಮ ವಿಚಾರಧಾರೆಯಲ್ಲಿ, ನಾವು ತಿನ್ನುವ ಆಹಾರದಲ್ಲಿ, ನಾವು ನಡೆದುಕೊಳ್ಳುವ ರೀತಿಯಲ್ಲಿ, ನಮ್ಮ ವರ್ತನೆಯಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ಪ್ರತಿಯೊಂದರಲ್ಲೂ ಆರೋಗ್ಯವನ್ನು ಬೆಳೆಸ್ಕೊಳ್ತಾವೆ. ನೀವು ಮಾಡೋ ಕೆಲಸವನ್ನ ಪೂಜೆ ಮಾಡ್ಕೊಂಡಂಗೆ ಮಾಡ್ತಾ ಹೋದ್ರೆ ಕರ್ತವ್ಯವೇ ದೇವರು ಅಂತ ನೀವು ಅದರಲ್ಲೇ ಆನಂದ ಕಾಣ್ತೀರಿ. ನಿಮ್ಮ ಆನಂದ ಬಂತು ಅಂದ್ರೆ ಆತಂಕ ದೂರ ಆಯ್ತು, ಆತಂಕ ಇಲ್ಲ ಅಂದ್ರೆ ಕಾಯಿಲೆ ಇಲ್ಲ. ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಪೆಪ್ಟಿಕ್ ಅಲ್ಸರ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಪೆಪ್ಟಿಕ್ ಅಲ್ಸರ್ ಬೇರೆ ಬೇರೆ ಕಾಯಿಲೆ, ಅಥವಾ ಹೃದಯದ ಕಾಯಿಲೆ ಇರ್ಬೋದು, ಆತಂಕ ಇರ್ಬೋದು, ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಈ ಮನಸ್ಸನ್ನ ಎಷ್ಟು ಚೆನ್ನಾಗಿ ತಡೆ ಹಿಡಿತಿರೋ, ನಿಗ್ರಹ ಮಾಡ್ತಿರೋ, ಯೋಗದ ಮೂಲಕವಾಗಿ, ಆಹಾರದ ಮೂಲಕವಾಗಿ, ಯಾವುದೇ ಒಂದು ರೀತಿಯಲ್ಲಿ ನೀವು ಮಾಡಿದ್ರು ಅದು ಬಹಳ ಚೆನ್ನಾಗಿ ಒಂದು ಫಲ ಕೊಡುತ್ತೆ ಅಂತ ಹೇಳಿ ಒಬ್ಬ ಅನುಭವಿ ವೈದ್ಯ ಕೊಡುವ ಉಪದೇಶದ ಹಾಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮತ್ತೆ ಈಗ ಹೇಳಿದ ಹಾಗೆ ಅನೇಕ ವಿಷಯಗಳಲ್ಲಿ ಒಂದು ಸಾಮಗ್ರಿಯನ್ನ ಇಟ್ಕೊಂಡು ಅದು ಜನಕ್ಕೆ ಬೇಕಾದ ಹಾಗೆ ಕೊಡುವಂತಹ, ಪರಿಪಾಕವನ್ನು ರಚಿಸುವಂತಹ ಒಂದು ವಿಶೇಷವಾದಂತಹ ಕೆಲಸ ಮಾಡಿದ್ದಾರೆ ಇವರು. ಹೀಗೆ ದೀರ್ಘಾಯುಗಳಾಗ್ಲಿ, ಉತ್ತರೋತ್ತರವಾಗಿ 100 ವರ್ಷ, ನಮ್ಮಲ್ಲಿ 100 ವರ್ಷ ಹೇಳಿಲ್ಲ, 120 ವರ್ಷ ಹೇಳಿದ್ದಾರೆ ನಮ್ಮವರು. ಯಾಕೆ ನೋಡಿ, 114 ವರ್ಷ ಬಾಳಿದ ಇವಳು ಈಗ ಹೋದ್ಲಲ್ಲ, ಅವ್ರ ಹೆಸರಿನ ಸಾಲು ಮರದ ತಿಮ್ಮಕ್ಕ ಇರ್ಬೋದು, ಅಥವಾ ಸಿದ್ಧಗಂಗಾ ಶ್ರೀಗಳಿರ್ಬೋದು. 114 ವರ್ಷ ಯಾಕೆ, 120 ವರ್ಷ ಯಾಕೆಂದ್ರೆ 60 ವರ್ಷಕ್ಕೆ ಒಂದು ಸಂವತ್ಸರ ಮುಗಿದು ಹೊಸ, ನಾವು ಹುಟ್ಟಿದ ಸಂವತ್ಸರ ಬರ್ಬೇಕಾದ್ರೆ 60 ವರ್ಷ ಅಂತ 2 ಸಂವತ್ಸರಗಳು ಪೂರ್ತಿ 60 ವರ್ಷ ತುಂಬೋದೆ 120 ವರ್ಷ. ಅದು ಪರಿಪೂರ್ಣ ಆಯಸ್ಸು ಅಂತ. ಹಾಗೆ ಬರಲಿ, ಇವರು ಎಲ್ಲದರಲ್ಲೂ ನಗನಗ್ತಾ ಹೀಗೆ ಇರಲಿ. ವೇದನೆಯಿಂದ ಸಂವೇದನೆ, ಸಂವೇದನೆಯಿಂದ ಸಾಧನೆ ಮಾಡಿದ ಧೀರರಲ್ಲಿ ಇವರು ಒಬ್ರು. ನಮ್ಗೆ ಈಗ ಬಂದ ತಕ್ಷಣ ಒಂದೇನೋ ಬೇಜಾರಾಯ್ತು. ಏನು ಅಂದ್ರೆ, ಉಮಾ ಇಲ್ವಲ್ಲ, ಬನ್ನಿ ಮೇಡಮ್ ಬನ್ನಿ ಅಂತ ಕೂಡ್ಸಿ ನಮ್ಮನ್ನು ಕರೆದು ಎಷ್ಟು ಉಪಚರಿಸ್ತಾ ಇದ್ದಂತ ಸದಾ ನಗೆಮೊಗದ ವ್ಯಕ್ತಿ ಮರೆಯಾಗಿ ಹೋದ್ರಲ್ಲ. ಇವರ ಈ ಸಂದರ್ಭದಲ್ಲಿ ಅವ್ರು ಇರೋಕ್ಕಾಗ್ಲಿಲ್ವಲ್ಲ, ಉಮಾ ಇಲ್ಲದೆ ಈಶ್ವರ ಒಬ್ಬನೇ ಇದ್ದಾನಲ್ಲ ಅಂತ ಬೇಜಾರ ಒಂದಾಯ್ತು. ಅದ್ ಬಿಟ್ರೆ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹೀಗೆ 2 ದಿನಗಳ ಕಾಲ ಪರಿಷತ್ನವರೇ ಮಾಡದೇ ಇರುವಂತಹ ಕಾರ್ಯಕ್ರಮಗಳನ್ನೆಲ್ಲ ಸಂಯೋಜಿಸಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ತನ್ನದೇ ಮನೆಗೆ ಸೇರಿದವನು ಅಂತ ಹೇಳಿ ನೋಡ್ಕೊಳ್ತಾ ಈ ಒಂದು ಅಭಿರುಚಿಯನ್ನ ಎಲ್ಲರಲ್ಲಿ ಬೆಳೆಸಲಿಕ್ಕೆ ಕಾರಣೀಭೂತರಾದಂತಹ ರಮೇಶ್ ಅವರಿಗೆ ನಾನು ನಿಜವಾಗಿಯೂ ಕಂಗ್ರ್ಯಾಚುಲೇಷನ್ಸ್ ಅಥವಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೋಡಿ, ನಾವು ಯಾವ್ದಾದ್ರು ಒಂದು ಹೋಟೆಲ್ಗೋ ಅಥವಾ ಬೇಕರಿಗೋ ಅಥವಾ ಸ್ವೀಟ್ ಶಾಪ್ಗೋ ಹೋದ್ರೆ ಸ್ವಲ್ಪ ಟೇಸ್ಟ್ ಕೊಡಿ ಅಂದ್ರೆ ಅವ್ರು ಇಷ್ಟೇ ಟೇಸ್ಟ್ ಕೊಡೋದು, ಇಷ್ಟೆಲ್ಲ ಕೊಟ್ಬಿಡಲ್ಲ, ಇಷ್ಟು ಕೊಡ್ತಾರೆ. ಆ ಬಾಯಿಗೆ ಚೆನ್ನಾಗಿದೆ. ಹಾಗೆ ಈ ಪುಸ್ತಕದ ಒಂಚೂರು ಟೇಸ್ಟ್ ಕೊಡ್ತಾ ಇದ್ದೀನಿ, ಇದನ್ನ ಪೂರ್ತಿ ಓದ್ಬಿಟ್ಟು ತಗೊಂಡ. ನಾವು ಬರೀ ಕಾರ್ಯಕ್ರಮಕ್ಕೆ ಬಂದ್ರೆ ಸಾಹಿತಿಗಳಲ್ಲ, ಬರೀ ಭಾಷಣ ಕೇಳಿಸ್ಕೊಂಡು ಹೋದ್ರೆ ಅಲ್ಲ, ಬರೀ ಇಲ್ಲಿ ಬಂದು ಊಟ ಮಾಡೋ ಹೋದ್ರೆ ನಾವಲ್ಲ. ನಿಜವಾಗಿ ನಾವು ಸಾಹಿತಿಗಳಾದ್ರೆ ಬೇರೆ ಸಾಹಿತಿಗಳನ್ನ ಬೆಳೆಸೋಣ, ಅವರ ಪುಸ್ತಕಗಳನ್ನ ಕೊಂಡು ಓದೋಣ, ಅವರಿಗೆ ನಿಜವಾದ ಗೌರವ ತರೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಭದ್ರಂ ಕರ್ಣೇ ವಿಶ್ವಯಾಮ ದೇವಾಃ ಭದ್ರಂ ಸ್ವಸ್ತಿ ನಪೂಷಾ ವಿಶ್ವಯಾಮ ಸ್ವಸ್ತಿ ನಮೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾ ಭವತು ಸಹನೋ ಭುನಕ್ತು
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ಮೊಟ್ಟ ಮೊದಲಿಗೆ ಇಂದಿನ ಕಾರ್ಯಕ್ರಮದ ರೂವಾರಿ ಕೇಂದ್ರ ಬಿಂದು 75 ವಸಂತಗಳನ್ನು ಪೂರೈಸಿದಂತಹ ಶ್ರೀ ಎನ್ ವಿ ರಮೇಶ್ ಅವರಿಗೆ ಅಭಿನಂದನೆಗಳು. ಲೀಲಾ ಮೇಡಮ್ ಅವ್ರು ಹೇಳ್ದಂಗೆ ನನಗೂ ಉಮಾ ಅವ್ರು ಇಲ್ಲದೆ ನಾನು ಬಂದಂಥ ಮೊದಲ ಕಾರ್ಯಕ್ರಮ. ಯಾವಾಗಲೂ ಈ ಜಾಗದಲ್ಲಿ ಕುತ್ಕೊಂಡಿರೋರು ಬಂದ ತಕ್ಷಣ ಬಾರೆಮ್ಮ ಚೆನ್ನಾಗಿದೆಯಾ ಅಂತ ಮಾತಾಡ್ಸೋರು. ಅವರ ಅನುಪಸ್ಥಿತಿ ತುಂಬ ಕಾಡ್ತಾ ಇದೆ. ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇರೋವಂಥ ಪುಸ್ತಕ ರಂಜನೆ ಆಲೋಚನೆ ಅಂತ. ಇದು ಎನ್ ವಿ ರಮೇಶ್ ಅವರ ಸಮಗ್ರ ನಾಟಕಗಳ ಸಂಗ್ರಹ. ಆಕಾಶವಾಣಿ ವೃತ್ತಿ ಮಾಡ್ತಾ ಇದ್ದಿದ್ರಿಂದಲೋ ಅಥವಾ ಅವರ ಸಹಜ ಪ್ರೇಮ ಬಾಲ್ಯದಿಂದ ನಾಟಕಗಳ ಕಡೆ ಇದ್ದಿದ್ರಿಂದನೋ ತುಂಬ ನಾಟಕಗಳನ್ನ ರಚಿಸಿದ್ದಾರೆ. ನಾಟಕ ಅವ್ರಿಗೆ ಪ್ರಿಯವಾದ ಅಂಶ. ಬರೆಯೋದ್ರಲ್ಲೂ ಅಷ್ಟೇ, ನಟಿಸೋದ್ರಲ್ಲೂ ಅಷ್ಟೇ ಅನ್ನೋವಂಥ ವಿಷಯ ಎಲ್ಲರಿಗೂ ಗೊತ್ತು. ಹಾಗೆ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿನೂ ಸಾಹಿತ್ಯ ಕೃಷಿ ನಡೆಸಿದ್ದಾರೆ. ಅವರ ಪರಿಚಯ ಪ್ರತ್ಯೇಕವಾಗಿ ಇಲ್ಲೇನು ಮಾಡಿಕೊಡ್ಬೇಕಾಗಿಲ್ಲ. ಮತ್ತೊಂದು ವಿಶೇಷ ಅಂದರೆ ಅವರ ಸಂಪಾದಿತ ಗ್ರಂಥಗಳ ಮೂಲಕ ಮತ್ತು ವಿವಿಧ ರಂಗಗಳ ಸಾಧಕರನ್ನು ಪರಿಚಯಿಸುತ್ತಾ ಸನ್ಮಾನ ಮಾಡ್ತಾ ಪ್ರೋತ್ಸಾಹಿಸುವಂತಹ ಗುಣ, ಈ ಸಂಘಟನಾ ಗುಣ ಎನ್ ವಿ ರಮೇಶ್ ಅವರಲ್ಲಿ ತುಂಬ ಬಲವಾಗಿರೋದನ್ನು ನಾನು ಗಮನಿಸಿದ್ದೀನಿ. ಈ ಪುಸ್ತಕ ಒಟ್ಟು 428 ಪುಟಗಳು, ಬೃಹತ್ ಪುಸ್ತಕನೇ. ಇದರಲ್ಲಿ ಒಟ್ಟು 31 ನಾಟಕಗಳಿವೆ. ಇಲ್ಲಿ ಕೊಟ್ಟಿರೋ 10-15 ನಿಮಿಷದಲ್ಲಿ 31 ನಾಟಕಗಳನ್ನ ಖಂಡಿತ ಪರಿಚಯಿಸೋದಕ್ಕಾಗೋದಿಲ್ಲ. ಏನಿದೆ ಅನ್ನೋದನ್ನ ಸ್ಥೂಲವಾಗಿ ಹೇಳ್ಬೋದು. ಆದರೆ ಅದೇ ಮೇಡಮ್ ಹೇಳ್ದಂಗೆ ಟೇಸ್ಟ್ಗೆ ಕೊಟ್ಟಂಗೆ ನೀವು ಪೂರ್ಣ ಅದರ ಸ್ವಾದನ ಸವಿಬೇಕಂದ್ರೆ ಖಂಡಿತ ಪುಸ್ತಕನ ಓದಲೇಬೇಕಾಗತ್ತೆ. ಇಲ್ಲಿ ಒಟ್ಟು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಆರೋಗ್ಯ ನಾಟಕಗಳು, ಹಾಸ್ಯ ನಾಟಕಗಳು, ಮಕ್ಕಳ ನಾಟಕಗಳು, ಪರಿಸರ ನಾಟಕ ಮತ್ತು ರೇಡಿಯೋ ನಾಟಕಗಳು ಅನ್ನೋಂಥ ಸ್ಥೂಲವಾದ ವಿಭಾಗಗಳಿದೆ. ಆರೋಗ್ಯ ನಾಟಕಗಳು ಇವ್ರದ್ದು ಮೊದಲನೇ ವಿಭಾಗ. ಇದರಲ್ಲಿ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಆಪರೇಷನ್ ಎಂ, ಆಧುನಿಕ ಅಸುರರು, ಹಲೋ ಮೃತ್ಯು, ಮನದಳಲು ಮತ್ತು ಬೆಳಗು ಎನ್ನೋ 5 ನಾಟಕಗಳಿದೆ. ಆಪರೇಷನ್ ಎಂ ಸೊಳ್ಳೆ ಕಡಿತದಿಂದ ಉಂಟಾಗುವಂಥ ರೋಗಗಳು, ಮುಖ್ಯವಾಗಿ ಮಲೇರಿಯಾ, ಅದರದ್ದು ನಿವಾರಣೋಪಾಯ, ಅವುಗಳ ಬಗ್ಗೆ ಚರ್ಚಿಸುತ್ತೆ. ಆಧುನಿಕ ಅಸುರರಲ್ಲಿ ಇಂದಿನ ಬೃಹತ್ ಶತ್ರುಗಳಾದ ಕುಡಿತ, ಧೂಮಪಾನ, ಈ ಥರ ದುಶ್ಚಟಗಳ ಬಗ್ಗೆ, ಅದರಿಂದ ಹೊರಬರೋ ಉಪಾಯಗಳ ಬಗ್ಗೆ ತಿಳಿಸುತ್ತೆ. ಹಲೋ ಮೃತ್ಯುನಲ್ಲಿ ಏನು ಹೇಳ್ತಾರೆ ಅಂದರೆ, ಮಾದಕ ವಸ್ತುಗಳನ್ನ ಸೇವಿಸೋದ್ರಿಂದ ಆಗೋವಂಥ ದುಷ್ಪರಿಣಾಮಗಳು ಅವುಗಳು. ಮುಖ್ಯ ಏನಪ್ಪ ಅಂದರೆ, ಆರೋಗ್ಯ ನಾಟಕಗಳು ಸಾಂಪ್ರದಾಯಿಕವಾದ ಒಂದು ಉಪನ್ಯಾಸ ಅಥವಾ ಪ್ರಚಾರ ವಿಧಾನಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಈ ನಾಟಕಗಳಲ್ಲಿ ಪ್ರೇಕ್ಷಕ ಮತ್ತು ಪಾತ್ರವರ್ಗದ ಮಧ್ಯ ನೇರ ಸಂವಹನ ಇರುತ್ತೆ. ಯಾವುದೋ ಒಂದು ಭಾಷಣದಲ್ಲಿ ಕೇಳಿದೆ, ಸರ್ ಅವರೇ ಹೇಳಿದರು, ಧಾರವಾಡದಲ್ಲೋ ಹುಬ್ಬಳ್ಳಿಯಲ್ಲೋ ಪ್ರೇಕ್ಷಕರಿಂದನೇ ಪಾತ್ರಧಾರಿಗಳನ್ನ ಕರೆಸಿ ಮಾಡಿದ್ರು ಅಂತ ಹೇಳಿ. ಆ ಥರ ಮಾಡಿದಾಗ ಒಂದು ಭಾವನಾತ್ಮಕ ಸಂಪರ್ಕದ ಜೊತೆಗೆ ಸಮಸ್ಯೆಗಳು ಸಂಕೀರ್ಣ ಆಗಿದ್ರೂ ನಮಗೆ ನಾವೇ ಅನ್ವಯಿಸ್ಕೊಳ್ಳೋ ಹಾಗೆ ಮಾಡಿ ಚರ್ಚೆ, ತರ್ಕ ಇವುಗಳಿಗೆ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಇವರ ಆರೋಗ್ಯ ನಾಟಕಗಳು ಕಲೆ, ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯದ ಸಂಗಮ ಆಗಿ ಜನರನ್ನ ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಪ್ರೇರೇಪಿಸೋ ಸಾಧನ ಆಗತ್ತೆ ಅಂತ ಹೇಳ್ಬೋದು. ಖಂಡಿತ ಈ ಥರ ನಾಟಕಗಳು ಜನರನ್ನ ಹೆಚ್ಚು ಮುಟ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಹಾಸ್ಯ ನಾಟಕಗಳು,
ಹಾಸ್ಯ ಅಂದ್ರೇನೆ ಒಂದು ರೀತಿಯ ಮಾನಸಿಕ ಆರೋಗ್ಯದ ಟಾನಿಕ್. ನಗು ಒತ್ತಡನ ಕಡಿಮೆ ಮಾಡುತ್ತೆ ಮತ್ತೆ ಸಕಾರಾತ್ಮಕ ಭಾವನೆಗಳನ್ನ ಹೆಚ್ಚಿಸುತ್ತೆ. ಈ ಟಾನಿಕ್ ಅನ್ನೋ ಔಷಧಿಯನ್ನ ಇವರ ಹಾಸ್ಯ ನಾಟಕಗಳು ಪ್ರೇಕ್ಷಕರಿಗೆ ಎಷ್ಟು ಬೇಕೋ ಅಷ್ಟು ಡೋಸಲ್ಲಿ, ಧಾರಾಳವಾಗಿ ತಗೊಂಡ್ಬಿಟ್ರೆ ಅದು ವಿಷ ಆಗ್ಬಿಡುತ್ತೆ, ಎಷ್ಟು ಬೇಕೋ ಅಷ್ಟು ಡೋಸಲ್ಲಿ ಖಂಡಿತ ಕೊಡುತ್ತೆ. ಸಾಮಾಜಿಕ ವಿಮರ್ಶೆನ ಹಾಸ್ಯದ ಮುಖವಾಡದೊಂದಿಗೆ ವಿಡಂಬನೆ ಮಾಡುತ್ತಾ ಹೋಗ್ತಾರೆ. ಅದು ಎಂಥ ಕಠಿಣ ಸತ್ಯನೂ ಒಂಥರ ಸುಲಭವಾಗಿ ಸ್ವೀಕಾರಾರ್ಹ ಮಾಡ್ಕೊಳ್ಳೋ ಹಾಗೆ ಆಗತ್ತೆ. ಅಸಂಗತಿಗಳ ಅರಿವು, ಮಾನವ ಜೀವನದಲ್ಲಾಗೋ ತಪ್ಪುಗಳು, ಎಡವಟ್ಟುಗಳು, ವಿಚಿತ್ರ ವರ್ತನೆಗಳು ಮತ್ತೆ ವಿರೋಧಾಭಾಸಗಳು ಇವೆಲ್ಲವನ್ನು ಇವರ ನಾಟಕಗಳು ಎತ್ತಿ ತೋರಿಸುತ್ತೆ. ಇಲ್ಲಿ ಒಟ್ಟು 13 ಹಾಸ್ಯ ನಾಟಕ ಇದೆ. ಅವುಗಳ ಹೆಸರು ಹೇಳ್ತೀನಿ ನೋಡಿ. ಆ ಹೆಸರು ಶೀರ್ಷಿಕೆಗಳೇ ತುಂಬಾ ಒಂಥರ ನಗೆಯುತ್ಸೋಂಥದ್ದಾಗತ್ತೆ. ನಿರ್ಲಿಪ್ತೇಶ್ವರ ಅಂತೆ, ಮತ್ತೆ ಆಹಾ ಬುದ್ಧಿವಂತರು, ಮರೆಗುಳಿಗಳ ಬಗ್ಗೆ, ಮರೆಗುಳಿ, ಅವಸರ, ಕೆಲವರು ಹೇಳ್ತಿರ್ತೀವಿ 7 ತಿಂಗಳಿಗೆ ಹುಡ್ತವನಂಗೆ ಆಗ್ತೀರಾ ಅಂತ, ಅವಸರದದು. ಆ ಥರ ಅವಸರದ ವ್ಯಕ್ತಿತ್ವದಿಂದ ಆಗುವಂತಹ ಅವಾಂತರಗಳು, ಅವಸರದ ಅವಾಂತರ. ಆಮೇಲೆ ಸ್ಟ್ರಾಂಗು, ಸಾಲಾಯಣ, ಪರದಾಟದ ಪತಿ. ಹೆಸರು ಕೇಳ್ತಾ ಇದ್ರೇನೆ ಅದರೊಳಗಿರೋ ವಿಷಯಗಳು ತಿಳಿಯೋದ್ರ ಜೊತೆಗೆ ಒಂದು ರೀತಿ ನಗು ತುಂಬಾ ತಾನಾಗಿ ಹರಿಯುವಂತ ಇದಾಗತ್ತೆ. ಮತ್ತೊಂದು ವಿಶೇಷ ಇವ್ರದ್ದು ಮಕ್ಕಳ ನಾಟಕಗಳು. ಮಕ್ಕಳು ಯಾವಾಗಲೂ ಕಲ್ಪನೆ ಮತ್ತು ಕಲಿಕೆಯ ಜಗತ್ತಿನಲ್ಲಿ ಇರ್ತಾರೆ. ಮಕ್ಕಳ ನಾಟಕಗಳು ಅಂದ್ರೆ ಮಕ್ಕಳಿಗಾಗಿಯೇ ಬರೆದದ್ದು ಅಥವಾ ಮಕ್ಕಳುಗಳೇ ನಿರ್ವಹಿಸುವಂತ ನಾಟಕಗಳು. ಇದು ಶಿಕ್ಷಣ, ಮನರಂಜನೆ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೂ ತುಂಬಾ ಅನುಕೂಲ ಆಗತ್ತೆ. ಹಿಂದಿನ ಕಾಲದಿಂದಲೂ ರಾಮಾಯಣ, ಮಹಾಭಾರತ, ಪಂಚತಂತ್ರದ ಕಥೆಗಳು ಇವೆಲ್ಲವೂ ದೃಶ್ಯ ನಮ್ಮಲ್ಲಿ ಕಲ್ಪನೆ ಆಗೋ ಮೂಲಕ ನಮ್ಮ ಕಲ್ಪನಾ ಶಕ್ತಿ, ಸೃಜನಾತ್ಮಕತೆಯನ್ನ ಹೆಚ್ಚು ಮಾಡ್ಕೊಂಡು ಬರ್ತಾನೆ ಇದೆ. ಕತೆ ಹೇಳೋದ್ರದ್ದು ಮತ್ತೊಂದು ರೂಪನೇ ದೃಶ್ಯೀಕರಣ ಆಗಿರೋ ನಾಟಕಗಳು. ಹಾಗಾಗಿ ಒಂದು ಸಂಶೋಧನೆ ಹೇಳುತ್ತೆ, ಮಕ್ಕಳಿಗೆ ನಾಟಕದ ಮೂಲಕ ಶಿಕ್ಷಣ ಕೊಟ್ಟಾಗ ಅವರಲ್ಲಿ ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ, ಸೃಜನಶೀಲತೆ, ಟೀಮ್ ವರ್ಕ್, ಸಹಾನುಭೂತಿ, ಸಮಸ್ಯೆ ನಿರ್ವಹಿಸೋ ಕೌಶಲ್ಯ, ಏಕಾಗ್ರತೆ, ಗಮನ, ಭಾವನಾತ್ಮಕ ಬುದ್ಧಿವಂತಿಕೆ, ಬೌದ್ಧಿಕ ಬೆಳವಣಿಗೆ, ಸಾಂಸ್ಕೃತಿಕ ಜಾಗೃತಿ ಈ ಎಲ್ಲಾ ಗುಣಗಳು ಬೆಳೆಯುತ್ತಂತೆ. ಹಾಗಾದ್ರೆ ಒಂದು ಕಲ್ಲಿನಲ್ಲಿ ಇಷ್ಟೊಂದು ಹಣ್ಣುಗಳನ್ನ ಉದುರಿಸ್ಬೋದಾಗಿರೋಂತಹ ಈ ಮಾಧ್ಯಮದ ಬಗ್ಗೆ ನಮ್ಮ ಶಿಕ್ಷಣ ಪದ್ಧತಿ ಯಾಕೆ ಅಷ್ಟೊಂದು ಗಮನ ಕೊಡ್ತಿಲ್ಲ ಅನ್ನೋದು ನಿಜಕ್ಕೂ $1 ಮಿಲಿಯನ್ ಪ್ರಶ್ನೆನೇ. ಮೇಡಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾರಲ್ಲ ಮೇಡಮ್, ಅಲ್ಲಿ ಇದನ್ನ ಮಾಡಬಹುದು. ಮತ್ತೆ ಶಿಕ್ಷಣದಲ್ಲಿ ಇದ್ದಾಗ ಮಾಡ್ತಾರೆ ಮೇಡಮ್. ಅವರ ಕರಿಕ್ಯುಲಮ್ ಅಲ್ಲೇ ಆ ತರದ್ದು ಹಾಕಿದಾಗ ಓದುತ್ತಾರೆ, ಟೆಕ್ಸ್ಟ್ ಅಂತನಾದ್ರೂ ಓದ್ತಾರೆ. ಅದನ್ನ ನಮ್ಮ ಶಿಕ್ಷಣ ಪದ್ಧತಿ ಅಳವಡಿಸ್ಕೋಬಹುದು. ಇಲ್ಲಿ ಒಟ್ಟು 6 ಮಕ್ಕಳ ನಾಟಕ ಇದೆ. ಜಿಲೇಬಿಯ ಸಂಚಾರ, ತೆನಾಲಿ ರಾಮಕೃಷ್ಣ, ಕನ್ನಡ ಕ್ರಿಸ್ತಶಕ 3000, ಮೋಹಕ ಜಾಲದ ಸುಳಿಯಲ್ಲಿ, ಪೌರುಷದ ಕಹಳೆ, ಎಲ್ಲ ಚೆನ್ನಾಗಿರ್ಬೇಕಾದ್ರೆ. ಹೀಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಕನ್ನಡ ಕ್ರಿಸ್ತಶಕ 3000. ಕಲ್ಪನೆನೇ ಇರ್ಬೋದು, 3000ನೇ ಇಸ್ವಿನಲ್ಲಿ ಕನ್ನಡ ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ಹೋಗುತ್ತೆ, ಎಷ್ಟು ಚೆನ್ನಾಗಿ ಬಳಕೆ ಆಗತ್ತೆ. ಮಕ್ಕಳಲ್ಲಿ ಮತ್ತೆ ಸ್ಪೆಷಲ್ ಯುವ ಜನಾಂಗದಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಉಕ್ಕಿರುತ್ತೆ. ಇದೊಂದು ಕಲ್ಪನೆ ಅಥವಾ ಕನಸಾಗಿದ್ರು ನಿಜ ಆದ್ರೆ ಎಷ್ಟು ಚೆನ್ನ ಅಂತ ಖಂಡಿತ ಅನ್ನಿಸ್ತು ನನಗೆ. ಹಾಗೆ ಮಕ್ಕಳ ಸಾಹಿತ್ಯ ಬರೀ ಮನರಂಜನೆ ಮಾತ್ರ ಆಗಿರಬಾರ್ದು. ಕ್ಲಿಷ್ಟವಾದ ತತ್ವಗಳನ್ನ, ಸುಲಭವಾದ ನೀತಿಗಳನ್ನ ನೋಡಿ ಅನುಸರಿಸುವಂತೆ ಇರಬೇಕು. ಆ ಜವಾಬ್ದಾರಿ ಮಕ್ಕಳ ನಾಟಕಗಳಲ್ಲಿದೆ. ಈ ಎಲ್ಲ ನಾಟಕಗಳಲ್ಲೂ ರಮೇಶ್ ಸರ್ ಅವರು ಆ ಬದ್ಧತೆಯನ್ನ ತುಂಬಾ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತಾನೆ ಅನಿಸ್ತು. ಯಾಕೆಂದ್ರೆ ಈ ಮಕ್ಕಳ ನಾಟಕಗಳು ಬೇರೊಂದು ಸಂಕಲನ ಬಂದಾಗ ನಾನು ಅದಕ್ಕೆ ಮುನ್ನುಡಿ ಬರೆದುಕೊಟ್ಟಿದ್ದೆ. ಆಗ ಎಲ್ಲ ನಾಟಕಗಳನ್ನು ವಿವರವಾಗಿ ಓದಿದ್ದೆ. ನಿಜಕ್ಕೂ ತುಂಬಾ ಆಡಿ ತಿಳಿಯಬಹುದಾದಂತಹ ಒಂದು ಜಾಗೃತಿಯನ್ನ ಮೂಡಿಸುವಂತಹ ನಾಟಕಗಳು ಅಂತ ಅನ್ನಿಸ್ತು. ಹಾಗೆ ಪರಿಸರ ನಾಟಕಗಳು, ವೈಜ್ಞಾನಿಕ ವರದಿಗಳು ಓದ್ತೀವಿ ಅಥವಾ ಸೀರಿಯಸ್ ಆಗಿರೋ ಲೇಖನಗಳನ್ನ ಓದ್ತೀವಿ ಪರಿಸರ ನಾಶದ ಬಗ್ಗೆ. ಆದರೆ ಅದು ನಮ್ಮ ಮನಸ್ಸಿಗೆ ಹೆಚ್ಚು ತಟ್ಟಿ ಭಾವನಾತ್ಮಕ ಸ್ಪಂದನೆಗಳಾಗೋದು ಈ ರೀತಿ ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಶ್ರಾವ್ಯ ಮಾಧ್ಯಮ ಇರ್ಬೋದು. ಅವುಗಳ ಮೂಲಕ ಓದಿದಾಗ ನಮಗೆ ನೈತಿಕ ಪ್ರಜ್ಞೆನೂ ಹೆಚ್ಚುತ್ತೆ, ಹಾಗೆ ವೈಯಕ್ತಿಕ ಜವಾಬ್ದಾರಿಯ ಪ್ರಜ್ಞೆನೂ ಹೆಚ್ಚುತ್ತೆ.
ಇದರಲ್ಲಿ ಒಂದೇ ಒಂದು ಪರಿಸರ ನಾಟಕ ಇದೆ, ಕಾಡಿನಲ್ಲಿ ಒಂದು ರಾತ್ರಿ ಅಂತ. ಹಾಗೆ ಒಂದೇ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಚೂರು ಹೇಳ್ತೀನಿ. ಈ ಮನುಷ್ಯ ಸ್ವಾರ್ಥಕ್ಕಾಗಿ ತನ್ನ ಸುತ್ತಲಿನ ಪರಿಸರನ ಹಾಳ್ಗೆಡುತ್ತಾ ಇದ್ದಾನೆ. ತನ್ನದೊಬ್ಬನದೇ ಈ ಭೂಮಿ ಅನ್ನೋಂತಹ ಈ ಸ್ವಾರ್ಥದಲ್ಲಿ ಆಗ್ತಾ ಇರೋ ಪರಿಸರ ನಾಶನ ಕಾಡಿನಲ್ಲಿರುವ ಪ್ರಾಣಿಗಳು ಮನಗಂಡು ಒಂದು ಸಭೆ ಮಾಡಿ ಇದ್ರ ಬಗ್ಗೆ ಚರ್ಚಿಸಿ ಮನುಷ್ಯನನ್ನ ಅಂದ್ರೆ ಮನುಷ್ಯ ಜನಾಂಗದ ಪ್ರತಿನಿಧಿಯಾಗಿ ಒಬ್ಬ ಮನುಷ್ಯನನ್ನ ಕರೆಸಿ ಅವನಲ್ಲಿ ಅರಿವು ಮೂಡಿಸಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅವನು ಭಾಷೆ ತೆಗೆದುಕೊಳ್ಳೋ ಹಾಗೆ ಮಾಡುತ್ತೆ. ನಿಜವಾಗಿ ಇದು ಒಂದು ರೀತಿ ಮನಸ್ಸಿಗೆ ಹೆಚ್ಚು ಮನದಟ್ಟಾಗುವಂತಹ ವಿಷಯ, ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಅಂತ ಅನ್ನಿಸ್ತು. ಇನ್ನು 5ನೇ ಭಾಗವಾದ ರೇಡಿಯೋ ನಾಟಕಗಳು. ಎನ್ ವಿ ರಮೇಶ್ ಸರ್ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ರೇಡಿಯೋ ನಾಟಕಗಳು ಬರೆದಿರೋದು ಒಂದು ರೀತಿ ಅತ್ಯಂತ ಸಹಜ ಕ್ರಿಯೆ ಅಂತಾನೆ ಅನಿಸುತ್ತೆ. ಇಲ್ಲಿ 5 ರೇಡಿಯೋ ನಾಟಕಗಳಿವೆ. ನಾನೇನು ಮಾಡಲಿ, ಅಪವಾದ, ಉಡುಗೊರೆ, ಕಣ್ಣು ತೆರೆಯಿತು, ಯಾರು ಮೂರ್ಖರು ಅಂತ. ಈ ರೇಡಿಯೋ ನಾಟಕಗಳ ಒಂದು ಮುಖ್ಯ ವೈಶಿಷ್ಟ್ಯ ಅಂತಂದ್ರೆ ಬೇರೆ ರಂಗ ಪರಿಕರಗಳಿಲ್ಲದೆ, ಬೇರೆ ಏನೊಂದು ಸಾಧನಗಳಿಲ್ಲದೆ ಬರೀ ಶ್ರಾವ್ಯ ಮಾಧ್ಯಮದ ಮೂಲಕ ಇಡೀ ಕಥೆಯನ್ನ, ಸನ್ನಿವೇಶಗಳನ್ನ ನಮ್ಮ ಕಣ್ಣಿಗೆ ಕಟ್ಟೋ ಹಾಗೆ ಮಾಡುತ್ತೆ. ಮೇಡಮ್ ಹೇಳ್ದಂಗೆ ಈಗ ಬೇರೆಲ್ಲ ಬಂದ ಮೇಲೆ ನಾವು ನಾಟಕಗಳು ನೋಡೋದು ಕೇಳೋದು ಕಡಿಮೆ ಆಗಿದೆ. ಆದರೆ ಚಿಕ್ಕಂದಿನಲ್ಲಿ ಆಕಾಶವಾಣಿಲಿ ರಾತ್ರಿ 9:30ಗೋ 10 ಗಂಟೆಗೋ ವಾರಕ್ಕೊಂದು ದಿವಸ ನಾಟಕಗಳು ಬರ್ತಾ ಇತ್ತು. ಎಷ್ಟು ಕಾತರದಿಂದ ಕೂತು ಕೇಳ್ತಾ ಇದ್ವಿ. ಆ ಧ್ವನಿ ಕೇಳಿದಾಗ್ಲೇ ನಮ್ಗಾಗ ಪರಿಚಯ ಇದ್ದ ಉದ್ಘೋಷಕರು, ನಿರೂಪಕರು ಇವರೇ ಅಂತ ಹೇಳಿ ಕಂಡು ಹಿಡಿಯೋದು. ನಂತರದಲ್ಲಿ ಆ ಪಾತ್ರ ಇಂಥವ್ರು ಅಂತ ಅಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮ ನಿರೀಕ್ಷೆ ನಿಜವಾಗಿರೋದು ಕೇಳಿ ಖುಷಿ ಪಡೋದು. ಹಾಗೆ ಒಂದು ಧ್ವನಿಯ ಮೂಲಕ ಒಂದು ವ್ಯಕ್ತಿತ್ವವನ್ನ ಗುರುತಿಸ್ತಾ ಇದ್ದಂತಹ ಆ ಕಾಲ ಇದು ಸಾಧ್ಯವಾಗಿದ್ದು ರೇಡಿಯೋ ನಾಟಕಗಳಿಂದಾನೇ. ಇಲ್ಲಿ ಶ್ರವಣ ಮಾಧ್ಯಮಕ್ಕೆ ಮತ್ತೆ ಇನ್ನಿತರ ಸದ್ದುಗಳು ಮತ್ತೆ ಭಾವಗಳು ಎಲ್ಲ ಸಂಭಾಷಣೆಯ ಮೂಲಕನೇ ಬರಬೇಕು. ಸಂಭಾಷಣೆಗಳಿಂದಾನೇ ಇಡೀ ಕಥೆಯನ್ನ, ದೃಶ್ಯನ ಕಟ್ಟಿಕೊಡುವಂತಹ ಒಂದು ಗುರುತರವಾದ ಹೊಣೆ ನಾಟಕಕಾರನಿಗಿರುತ್ತೆ. ಈ ನಾಟಕಗಳಲ್ಲಿ ಆ ರೀತಿಯ ಒಂದು ಗುಣನ ನಾನು ನೋಡಿದೆ. ತುಂಬ ಚೆನ್ನಾಗಿದೆ. ಇವೆಲ್ಲ ರಂಗಕ್ಕೆ ಬಂದು ಹೆಚ್ಚು ಜನಗಳನ್ನ ಮುಟ್ಟಿದ್ರೆ ಮತ್ತಷ್ಟು ಪರಿಣಾಮಕಾರಿಯಾಗೋದು ಖಂಡಿತ ಸುಳ್ಳು, ಖಂಡಿತ ನಿಜ. ಆದರೆ ಆಗತ್ತೆ ಅಂತ ಅನ್ನೋಂಥ ಕನಸು ನಿಜ ಆಗಬೇಕು ಅಷ್ಟೇನೆ. ಈ ಪುಸ್ತಕಕ್ಕೆ ಒಂದು ಮುನ್ನುಡಿಯನ್ನ ಬರೆದಿರೋಂಥ ಬೇರೊಂದು ನಾಟಕಕ್ಕೆ ಅನ್ಸುತ್ತಲ್ಲ ಸರ್, ಬೇರೊಂದು ನಾಟಕ ಸಂಕಲನಕ್ಕೆ ಮಾಸ್ಟರ್ ಹಿರಣ್ಣಯ್ಯ ಅವರೊಂದು ಮುನ್ನುಡಿ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದರದ್ದು ಒಂದು ಭಾಗನ ಇಲ್ಲಿ ಓದ್ತೀನಿ, 1-2 ಸಾಲುಗಳು. ಅವರು ಎನ್ ವಿ ರಮೇಶ್ ಮತ್ತು ಅವರ ತಂದೆ ವಾಮನ್ ರಾವ್ ಅವರ ಜೊತೆ ಇದ್ದ ತಮ್ಮ ಅನುಬಂಧದ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಹಾಗೆ ಅವರೊಂದು ಮಾತು ಹೇಳ್ತಾರೆ. ಅಕ್ಷರ ಅಭಿನಯ ಪ್ರಕಾರದಲ್ಲಿ ಒಬ್ಬನಿಗೆ ಹಿಡಿದ ಹೆದ್ದಾರಿ ಸಿಗುವವರೆಗೂ ಅವನು ಹೆಳವನೆ. ಒಮ್ಮೆ ಅದು ಕರಗತವಾಗಿ ಬಿಟ್ಟಲ್ಲಿ ಅವನೊಬ್ಬ ಕಾಳಿದಾಸನು. ಅವರು ಈ ಮಾತುಗಳನ್ನ ಎನ್ ವಿ ರಮೇಶ್ ಅವ್ರನ್ನ ಉದ್ದೇಶಿಸಿಯೇ ಹೇಳಿದ್ದಾರೆ. ಖಂಡಿತ ಅವ್ರು ಹೇಳಿದಂಥ ಹೆದ್ದಾರಿ ಇವ್ರಿಗೆ ಸಿಕ್ಕಿದೆ. ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ತಮ್ಮ ಕೃತಿಗಳನ್ನ ಜನತೆಯ ಮುಂದೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವಲ್ಲಿ ಇವರಿಗೆ ಆ ಕಲೆ ಸಿದ್ಧವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಪುಸ್ತಕಕ್ಕೆ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರು ಒಂದು ಸುದೀರ್ಘವಾದ ಮುನ್ನುಡಿಯನ್ನ ಬರೆದಿದ್ದಾರೆ. ಅದರಲ್ಲಿ ಇವರನ್ನ ಸಕಲ ಕಲಾ ವೈದ್ಯ ಸಂಗಮಿ ಅಂತ ಬಣ್ಣಿಸಿದ್ದಾರೆ. ಮತ್ತೆ ನಿವೃತ್ತ ನಿರ್ದೇಶಕರು, ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ H.C. ಕಾಂತರಾಜ್ ಅವರ ಶುಭ ಹಾರೈಕೆಗಳು ಸಹ ಈ ಪುಸ್ತಕಕ್ಕಿದೆ. ನಾಟಕಕ್ಕೆ ಮುಖ್ಯ ಅಂಶಗಳಾದ ಕಥಾವಸ್ತು, ಸೆಟ್ಟಿಂಗ್ ಕ್ರಿಯೆ, ನಾಟಕದ ಉದ್ವೇಗತೆ, ಸಾಂಕೇತಿಕತೆ, ಪಾತ್ರಗಳು, ಸಂಭಾಷಣೆ ಇವೆಲ್ಲ ತುಂಬ ಮುಖ್ಯವಾದ ಅಂಶಗಳು. ಇವರ ನಾಟಕಗಳಲ್ಲಿ ಅದು ಚೆನ್ನಾಗಿ ಬಿಂಬಿತ ಆಗಿದೆ. ಅದು ಇಲ್ಲಿನ ನಾಟಕಗಳ ವೈಶಿಷ್ಟ್ಯ, ಪ್ರಮುಖ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. 15 ನಿಮಿಷ ಸಮಯ ಅಂದಿದ್ರು. 31 ನಾಟಕಗಳ ಇಡೀ ಪರಿಚಯ ಮಾಡ್ಕೊಡಕ್ಕಾಗ್ತಿಲ್ಲ. ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಭಿ ಬಾಕಿ ಹೈ. ಕೊನೆಯಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಗ್ರಂಥಾಲಯ, ಶಾಲೆಗಳಲ್ಲಿ ಇರಬೇಕಾಗಿರುವಂತಹ ಪುಸ್ತಕ.
ಇದನ್ನ ರಂಗಕ್ಕೆ ಅಳವಡಿಸಬಹುದು, ಚಿಕ್ಕ ಏಕಾಂಕ ಪ್ರಹಸನಗಳಾಗಿ ಮಾಡಬಹುದು. ಮತ್ತೆ ಆ ಮೂಲಕ ಸಾಹಿತ್ಯಕ್ಕೂ ಒಂದು ಪ್ರೋತ್ಸಾಹ ಸಿಗತ್ತೆ, ಮತ್ತೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿನೂ ಆಗತ್ತೆ. ಇಂಥ ಒಳ್ಳೆ ಪುಸ್ತಕವನ್ನ ಎಲ್ಲರೂ ಕೊಂಡು ಓದಿ ಪ್ರೋತ್ಸಾಹಿಸಿ ಕನ್ನಡ ಸಾಹಿತಿಗಳನ್ನ. ಇಷ್ಟೆಲ್ಲ ಮಾತುಗಳಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಎಲ್ಲ ದಿಗ್ಗಜರಿರೋಂಥ ಈ ವೇದಿಕೆಯಲ್ಲಿ ನಾನು ತುಂಬ ಚಿಕ್ಕವಳು, ಅಜ್ಞಾನಿ. ಏನಾದರೂ ತಪ್ಪಾಗಿದ್ರೆ ಖಂಡಿತ ಕ್ಷಮೆ. ತುಂಬ ಜನ ನಾವು ಕರೆದಂಥ ಗೆಸ್ಟ್ಗಳು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಈಗ ಮೆಸೇಜ್ ಆಗ್ತಾ ಇದ್ದಾರೆ, ನೀವು ಬರ್ತೀರಾ ಅಂತ ಅಂದರು. ಅವ್ರು ಯಾವತ್ತು ಕರೆದ್ರು ನಾನು ಇಲ್ಲ ಅಂತ ಹೇಳುವಂಥ ಮನಸ್ಥಿತಿನಂತೂ ಖಂಡಿತ ಇಲ್ಲ. ಏಕೆಂದರೆ ಅಣ್ಣನ ಸ್ಥಾನದಲ್ಲಿದ್ದು ನನ್ನ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಕೂಡ ದಂಪತಿಗಳು ನನಗೆ ಸಹಕಾರವನ್ನು ಇತ್ತವರು. ನನಗೆ ಅವರ ಪರಿಚಯ ಈಗ ಒಂದು 4-5 ವರ್ಷಗಳ ಹಿಂದೆ ಆಗಿರಬಹುದು. ಆದರೆ ಉಮಾ ನನಗೆ ಬಹಳ ಆತ್ಮೀಯರಾದಂಥವ್ರು. ನಾನು 2 ದಿನ ಹೋಗ್ಲಿಲ್ಲ ಅಂದರೆ ಫೋನ್ ಮಾಡಿಸ್ತಾ ಇದ್ರು, ಯಾಕೆ ಬಂದಿಲ್ಲ, ಬರಲೇಬೇಕು ನೀವು ನಮ್ಮ ಮನೆಗೆ ಅಂತ. ಮನೆಗೆ ಹೋದ್ಮೇಲೆ ಆತಿಥ್ಯ ಅಂತೂ ಹೇಳಕ್ ಆಗೋದೇ ಇಲ್ಲ. ಅವ್ರು ಯಾರೋ ಅವ್ರ ಮನೆಯಿಂದ ಹೋದವರು ಕಾಫಿ ಟೀ ಇರ್ಬೋದು, ಅದು ಎಷ್ಟು ಬರ್ತಾನೆ ಇರ್ತದೆ ಅಂತ ಸಮಾರಾಧನೆ, ಕಾಫಿ ಟೀ ಸಮಾರಾಧನೆ ಆಗ್ತಾನೆ ಇರ್ತದೆ. ಯಾರು ಬಂದರೂ ಒಂದು ಕಾಫಿ ಟೀ ಬರ್ತಾನೆ ಇರ್ತದೆ ಜೊತೆಯಲ್ಲಿ. ಅದ್ರ ಜೊತೆಗೆ ಅವರು ಊಟವನ್ನ ತಾನೇ ಮಾಡಿ ಅಡುಗೆ ಮಾಡಿ ಬಡಿಸುವಂತಹ ಒಂದು ರೀತಿ ನರಪಾಕ ಪ್ರವೀಣರು ಅಂತಲೇ ಹೇಳ್ಬೋದು ನಮ್ಮ ರಮೇಶ್ ಅವ್ರನ್ನ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಒಬ್ಬರು ಬಂದರೆ ನಾವು ಸುಧಾರಿಸೋದು ಕಷ್ಟ ಅಂತೀವಿ. ಅಂಥದ್ರಲ್ಲಿ ಎಷ್ಟು ಜನನಾದರೂ ಬನ್ನಿ ನಮ್ಮ ಮನೆಗೆ, ನಾನು ಅವ್ರನ್ನ ಸುಧಾರಿಸ್ತೀನಿ ಅಂತ ಹೇಳೋವಂಥ ನಿಜವಾಗ್ಲೂ ಮಾನವೀಯ ಗುಣಗಳನ್ನು ಹೊಂದಿರೋರು ನಮ್ಮ ರಮೇಶ್ ಅವರು. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಯಾರನ್ನ ಕರಿಬೇಕು ಅಂತ ನಾವೊಂದು ರೀತಿ ಒಂದು ಮಾತನಾಡ್ತಾ ಇದ್ದಾಗ ನಾನು ಹೇಳಿದೆ, ನಮ್ಮ ಅನಂತರಾಮು ಸರ್ ಇದಕ್ಕೆ ಸೂಕ್ತವಾದ ವ್ಯಕ್ತಿ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ಮಂಥನ ಮಾಡಿ ಒಂದು ರೀತಿ ತನ್ನ ಮಸ್ತಕದಲ್ಲಿ ಅದನ್ನು ಅಳವಡಿಸ್ಕೊಂಡು ಬಹಳಷ್ಟು ವಿಚಾರಪೂರ್ಣವಾಗಿ ವೈವಿಧ್ಯಮಯವಾಗಿ ಎಲ್ಲವನ್ನ ಕೂಲಂಕಷವಾಗಿ ಸ್ಥೂಲವಾಗಿ ಹೇಳುವಂತಹ ಅನಂತರಾಮ ಸರ್ ಅವರು ಇವತ್ತಿದ್ದಾರೆ ಈ ನಮ್ಮ ಜೊತೆಯಲ್ಲಿ. ಇವತ್ತು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಅಂತಹ ಒಬ್ಬ ವಿದ್ವಾಂಸರು, ನಿಗರ್ವಿಗಳು ನಮಗೆ ಸಿಗೋದು ಬಹಳ ಕಷ್ಟ. 2 ಪುಸ್ತಕ ಬರೆದ ತಕ್ಷಣ ಇವತ್ತೆಲ್ಲ ದೊಡ್ಡ ಸಾಹಿತಿಗಳು ನಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಮೆರೆಯುವಂತಹ ಈ ಕಾಲದಲ್ಲಿ ಯಾರೇ ಅವರ ಮನೆಗೆ ಹೋದರೂ ಕೂಡ ಹೆಣ್ಣುಮಕ್ಳು ಅದನ್ನು ಬೆಲ್ದಚ್ಚಿಟ್ಕೊಡ್ತಾರೆ. ಜೊತೆಗೆ ಒಂದು 50 ರೂಪಾಯೋ 100 ರೂಪಾಯೋ ಅವರ ಮಡದಿ ಮನೆಯಲ್ಲಿ ಇರಲಿ ಇಲ್ಲದೆ ಹೋಗಲಿ ತಂದು ತಾನೇ ಕೊಡುವಂತಹ ನಿಜವಾಗ್ಲೂ ವಿನಯವಂತರು ಅಂದರೆ ನಮ್ಮ ಅನಂತರಾಮ ಸರ್. ಏಕೆಂದರೆ ಇವತ್ತು ಸಂಸ್ಕಾರ ಆ ಒಂದು ಸಂಪ್ರದಾಯ ನಮ್ಮಲ್ಲಿ ನಶಿಸಿ ಹೋಗ್ತಾ ಇದೆ. ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡು ಬರ್ತಿರೋರು ನಮ್ಮ ಸರ್. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಡಿಮೆನೇ ಅಂತ ಅನ್ಸುತ್ತೆ. ಯಾಕೆಂದರೆ ಅವರೊಂದು ರೀತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಡೆದಾಡುವ ಒಂದು ವಿಶ್ವಕೋಶ ಇದ್ದ ಹಾಗೆ. ಅವರು ಎಲ್ಲ ವಿಷಯಗಳನ್ನೂ ಕೂಡ ತನ್ನಲ್ಲಿ ಅಡಕ ಮಾಡ್ಕೊಂಡಿದ್ದಾರೆ. ಅದು ಅವರಿಗೆ ಸಿಗಬೇಕಾದಂತಹ ಒಂದು ಸೂಕ್ತವಾದ ವೇದಿಕೆಗಳು ಅವರಿಗೆ ಸಿಗ್ತಾ ಇದೆ. ಅವರಲ್ಲಿ ಬಹಳಷ್ಟು ವಿಚಾರಗಳಿವೆ. ಅವರೇ ಒಂದು ರೀತಿ ನಡೆದಾಡೋ ರೇಡಿಯೋ ಇದ್ದ ಹಾಗೆ. ಯಾವ ವಿಷಯ ಕೇಳಿದ್ರು ಅಲ್ಲೇ ಪಟ್ಟ ಅಂತ ಹೇಳುವಂತಹ ತಾಕತ್ತು ಅವ್ರಿಗಿದೆ. ಆದರೆ ಅದನ್ನು ನಾವು ನಿಜವಾಗ್ಲೂ ಅದನ್ನು ಸೂಕ್ತವಾಗಿ ಬಳಸ್ಕೋತಾ ಇಲ್ಲ ಅನ್ನೋ ವಿಷಾದ ಕೂಡ ನನಗಿದೆ. ಅವರನ್ನು ಸಾಹಿತ್ಯ ಪರಿಷತ್ತು ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಗಳನ್ನು ನಾವು ಬಳಸ್ಕೊಳ್ಳೇಬೇಕು. ಯಾಕೆಂದರೆ ಬಹಳಷ್ಟು ವಿಚಾರಧಾರೆಗಳು ಅವರ ಮನಸ್ಸಿನಲ್ಲಿದೆ. ಅವ್ರಿಗೊಂದು ಕೊರಗಿದೆ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೆ ಯಾಕೋ ಉಪನ್ಯಾಸಕ್ಕೆ ಕರೆದ ಅನ್ನೋಷ್ಟು ವಿಚಾರಗಳನ್ನು ಹಂಚ್ಕೋಬೇಕು ಅನ್ನೋದು ನನಗೆ ಆಸೆ. ನನಗೇನು ಸನ್ಮಾನ ಬೇಡ, ಏನೂ ಬೇಡ, ನನಗೆ ಗೊತ್ತಿದೆ ಅದನ್ನು 4-5 ಜನರಿಗೆ ಹಂಚಬೇಕು ಅಂತ ಯಾವಾಗಲೂ ಅವರಲ್ಲಿ ಒಂದು ಮನವಿ ಇರುತ್ತೆ. ಇದನ್ನು ದಯಮಾಡಿ ಎಲ್ಲರೂ ಕೂಡ ಅವ್ರನ್ನ ಯಾವುದಾದ್ರು ಒಂದು ಕಾರ್ಯಕ್ರಮಗಳಲ್ಲಿ ಕರೆದು ಅವರಲ್ಲಿರುವಂಥ ವಿಚಾರಗಳನ್ನು ಸಂಗತಿಗಳನ್ನು ಹಂಚ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯೋಗವಂತರಾದರೆ ನಿಜವಾಗ್ಲೂ ಅದು ನಮಗೂ ಕೂಡ ಸಂತೋಷ ತರುವಂಥ ವಿಚಾರ. ಹಾಗೆ ನನಗೆ ಅವರು ಬರೀ ಅಣ್ಣನಾಗಷ್ಟೇ ಅಲ್ಲ, ಪ್ರತಿದಿನ ನನಗೆ ಅವರು ಫೋನ್ ಮಾಡದೆ ಇರೋದೇ ಇಲ್ಲ. ಅದು ಯಾವ ಟೈಮ್ ಆದರೂ 10 ಗಂಟೆ ರಾತ್ರಿ ಆಗ್ಬೋದು, ಬೆಳಗಿನ ಜಾವ 7 ಗಂಟೆ ಆಗ್ಬೋದು, ಅದಕ್ಕೆ ಟೈಮ್ ಇಲ್ಲ. ಅವರು ನನಗೆ ಫೋನ್ ಮಾಡಿ ಯಾಕೆ ಇವತ್ತು ಫೋನ್ ಮಾಡಲಿಲ್ಲ ಅಂತ ಕೇಳ್ತಾರೆ. ನಿಜವಾಗ್ಲೂ ನಾನು ಯಾವಾಗಲೂ ಅವ್ರು ಹೇಳ್ತಾ ಇರ್ತೀನಿ,
ನನ್ನ ಸ್ವಂತ ಅಣ್ಣಂದ್ರಿಗೆ ನಾನು ಅಣ್ಣ ಅಂತ ಕರೆಯಲ್ಲ. ಅವ್ರ ಹೆಸರು ಕರೆದು ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಇವರಿಗೆ ಬಾಯ್ ತುಂಬ ನಾವು ರಮೇಶ್ ಅಣ್ಣ ಅಂತಾನೆ ಕರೆಯೋದು. ಅದೇ ಅವ್ರಿಗೆ ರಮೇಶ್ ಸಾರ್ ಅಂತ ಹೇಳಿ ಬರೋದೇ ಇಲ್ಲ. ಆ ಒಂದು ಒಡನಾಟ, ಆ ಪ್ರೀತಿ ಅವರು ನಮ್ಮಲ್ಲಿ ಇಟ್ಕೊಂಡಿರೋದೇ ಇವತ್ತು ಅದಕ್ಕೆ ಸಾಕ್ಷಿ. ನಮ್ಮ ಉಮಾ ಹಾಗೆ ನಾನು ಇವ್ರ ಜೊತೆ ಒಂದು ಟೂರ್ ಕೂಡ ಹೋಗಿದ್ವಿ. ಅದು ಒಂದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕಾರ್ ಮಾಡಿಕೊಂಡು ನಾವು ಗಂಡ ಹೆಂಡತಿ ಮತ್ತೆ ಅವರಿಬ್ರು ಬಂದಿದ್ರು ನಮ್ಮ ಜೊತೆಗೆ. ಅದನ್ನ ಯಾವಾಗಲೂ ಉಮಾ ಜೀವ ಇರೋ ತನಕ ನೆನೆಸ್ಕೊತಾ ಇರೋದು. ನಾನು ಎಷ್ಟೆಷ್ಟೋ ಟೂರ್ ಮಾಡ್ಬಿಟ್ಟಿದ್ದೀನಿ ರೀ, ಅದು ಈ ಥರ ಟೂರ್ ನಾನು ಖಂಡಿತ ನನ್ನ ಜೀವನದಲ್ಲಿ ಮಾಡಿಲ್ಲ. ಒಂದು ನಿಮಿಷ ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ವಲ್ರಿ ನೀವುಗಳು. ಅವ್ರಿಗೆ ಶುಗರ್ ಇತ್ತು, ತುಂಬ ಶುಗರ್ ಇತ್ತು ಅವ್ರಿಗೆ ಅವಾಗ ಸುಸ್ತಾಗ್ಬಿಡೋದು, ಸಪ್ಕಾಗ್ಬಿಡೋರು ಕಾರ್ನಲ್ಲಿ. ಏನೋ ಒಂಥರ ಸುಸ್ತು, ಏನೋ ಆಗ್ತಾ ಇಲ್ಲ ನನ್ನ ಕೈಲಿನಾಗ. ತಮಿಳಿನ ಬಡಿಬೇಲುದು ಜೋಕ್ಸ್ಗಳು ಹಾಕ್ಬಿಡೋದು ಅವ್ರಿಗೆ. ಅವರು TV ಇತ್ತಲ್ಲಿ ಹಾಕ್ಬಿಟ್ಟು ಉಮಾ ಇಲ್ಲಿ ನೋಡ್ತಾ ಇರಿ ಅಂದರೆ ಅವ್ರಿಗೆ ತಮ್ಮ ನೋವನ್ನ ಮರೆತು ನಗೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಡೋರು. ಇವ್ರು ಯಾವಾಗಾದ್ರು ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ 7ನೇ ವರ್ಷದಿಂದ ಅಂತ ಸ್ಟಾರ್ಟ್ ಮಾಡೋರು. ನಾನು ಉಮ್ಮ ಪಕ್ಕ ಕೂತ್ಕೊಂಡು ಮಾತಾಡ್ಕೊಳ್ಳೋದು. ಇನ್ನು ಈಗ ಸ್ಟಾರ್ಟ್ ಆಯ್ತು, ಇನ್ನು 7 ವರ್ಷದಿಂದ ಹಿಡಿದು ಅವ್ರು 77ನೇ ವರ್ಷದ ತನಕ ಇವತ್ತು ಹೇಳ್ತಾರೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆದ್ರೆ ಇವತ್ತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಉಮಾ ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳಕ್ಕಾಗಲೇ ಇವತ್ತು ನಾವಿದ್ದೀವಿ. ನಮಗೇ ಆಗ್ತಾ ಇಲ್ಲ ಅಂದ್ರೆ ಪಾಪ ನಿಜವಾಗ್ಲೂ ಆ ಒಂದು ದಾಂಪತ್ಯದ ಜೀವನವನ್ನ ಸವಿದಂತಹ ರಮೇಶ್ ಅವರು ಹೇಗೆ ಅದನ್ನ ಅರಗಿಸ್ಕೊತಾ ಇದಾರೋ ಗೊತ್ತಿಲ್ಲ. ಅವ್ರಿಗೆ ಮಾತನಾಡಕ್ಕೆ ವ್ಯಕ್ತಿ ಬೇಕು, ಕೇಳಿಸ್ಕೊಳ್ಳೋ ಕಿವಿಗಳು ಬೇಕು. ಅವ್ರ ಮನೇಲಿ ಒಬ್ಬಂಟಿ. ಅಲ್ಲಿ ಆ ಬ್ಯಾನರ್ ನೋಡಿದ್ರೆ ನೀವು ನನ್ನ ಜೀವನದ ಪೂರ್ತಿ ಇದೆ, ನೆನಪಿನ ಅಂಗಳ ಇದೆ, ಹೆಜ್ಜೆ ಮೂಡಿದ ಹಾದಿ ಅಂತಿದೆ. ಆ ಹೆಜ್ಜೆಗಳು ನನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುವಂತಿದೆ ನೋಡಿ. ಪ್ರವಾಸ, ಅಂಕಣ, ಉಪನ್ಯಾಸ, ಅಂತರ್ಜಾಲ, ವೇದಿಕೆ, ಪ್ರಕಟಣೆ, ಪುಸ್ತಕ ರಚನೆ, ರಂಗಭೂಮಿ, ರೇಡಿಯೋ, ಬರಹ. ಇದಕ್ಕೆ ಯಾರ ಕಾರಣ ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲೆಲ್ಲಿಂದಲೂ ಸ್ವಲ್ಪ ತಗೊಂಡು ಈ ರಮೇಶ ಈ ಥರ ಆಗಿದ್ದಾನೆ. ಇದಕ್ಕೆ ಕಾರಣರಾದಂಥ ಎಲ್ಲರನ್ನೂ ಸ್ಮರಿಸ್ಕೋಬೇಕು. ನಾನು 5-6 ನಿಮಿಷದಲ್ಲಿ ಮಾತ್ರ ಹೇಳ್ತೀನಿ, 3-4 ಗಂಟೆ ಕಾಲ ಹೇಳೋ ಅಷ್ಟ ವಿಷಯ. ಒಂದೇನು ಅಂದರೆ, ಭಾಳಷ್ಟು ಸಲ ನಾವು ಹೀಗ್ಯಾಕಾದೆ, ಹೀಗ್ಯಾಕೆ ಆಗಲಿಲ್ಲ ಅನ್ನೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಕೆಲವೊಂದು ಸಲ ಹೀಗೆ ಆಗಬೇಕು ಅಂತ ಗುರಿ ಇಟ್ಕೊಂಡು ಹೋದಾಗ ಅದಕ್ಕೆ ಪ್ರಯತ್ನ, ಕಷ್ಟಪಡೋದು ಎಲ್ಲ ಇದೆ. ನಾನು ಏನೇನೋ ಆಗ್ಬೋದಾಗಿತ್ತು, ಏನೋ ಆಗ್ಬಿಟ್ಟೆ. ಇನ್ನೂ ಏನೇನೋ ಆಗಬೇಕು ಅಂತಿದ್ದೀನಿ, ಏನಾಗ್ತೀನೋ ಗೊತ್ತಿಲ್ಲ. ಇದನ್ನ ನಂಬಿಕೆಯಿಂದ ಹೇಳಿದ್ರೆ ದೇವರು ಅಂತ ಹೇಳ್ಬೋದು, ವಾಸ್ತವಿಕತೆಯಿಂದ ಹೇಳಿದ್ರೆ ನನ್ನ ವಂಶವಾಹಿ ಅಂತ ನನ್ನ ಸಾಕ್ಷ್ಯ ಚಿತ್ರದಲ್ಲೂ ಹೇಳಿದ್ದೀನಿ. ಯಾಕಂದ್ರೆ ಗೊತ್ತಿಲ್ಲದಿದ್ದವ್ರಿಗೋಸ್ಕರ ಹೇಳ್ತೀನಿ. ನನ್ನ ತಂದೆಯ ತಾತ ವೆಂಕಟಾಚಾರ್ಯ ಶಾಸ್ತ್ರಿಗಳು ಮೈಸೂರು ಅರಮನೆಯಲ್ಲಿ ಕೃಷ್ಣರಾಜ ಒಡೆಯರವರಿಗೆ ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರದ ಸಲಹೆಗಾರರಾಗಿದ್ದರು. ನನ್ನ ತಾಯಿ ಗಿರಿಜಾವರ ತಾತ ಶ್ರೀಕಂಠೇಶ್ವರ ಅಯ್ಯರ್ ಅವರು ಹಾರ್ಡ್ವಿಕ್ ಸರ್ಕಲಲ್ಲಿ ಅವರ ಹೆಸರಲ್ಲಿ ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಇದೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಅವರು ಇನ್ಚಾರ್ಜ್ ದಿವಾನರಾಗಿದ್ದರು, ಸಲಹೆಗಾರರಾಗಿದ್ದರು, IGP ಮತ್ತು ಮೈಸೂರು DC, ಕೋಲಾರ DC ಆಗಿದ್ದರು. ಹೀಗೆ ನಾನು ಎಲ್ಲರಿಗೂ ಹೇಳೋದು, ನಿಮ್ಮ ಕುಟುಂಬದ ವಿವರಗಳನ್ನು ದಾಖಲಿಸಿ ಅಂತ. ಬಹಳ ಜನಕ್ಕೆ ತಂದೆ ತಾಯಿ ಹೆಸರು ಗೊತ್ತಿರುತ್ತೆ, ತಾತ ಅಜ್ಜಿ ಹೆಸರು ಗೊತ್ತಿರ್ಬೋದು, ಮುತ್ತಜ್ಜಿ ಹೆಸರು 2 ಸೈಡ್ ಹೇಳಬೇಕು, ಗೊತ್ತಿರೋಲ್ಲ. ಬ್ರಾಹ್ಮಣರಲ್ಲಿ ತಿಥಿ ಮಾಡಬೇಕಾದ್ರೆ 3 ತಲೆಮಾರದು ಹೇಳ್ತೀವಿ. ಅದನ್ನ ಬಿಟ್ಟರೆ ಬೇರೆ ಈಗಿನ ಕಾಲದ ಮಕ್ಕಳಿಗೆ ಕೇಳ್ರಿ, ಅಜ್ಜನ ಹೆಸರು ಗೊತ್ತಿಲ್ಲ, ಅಜ್ಜಿ ಹೆಸರು ಗೊತ್ತಿಲ್ಲ, ಇನ್ನು ಅವ್ರು ಏನೇನು ಮಾಡಿದ್ರು ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಯಾವುದೋ ಸಿನಿಮಾ ಸ್ಟಾರು, ಯಾವುದೋ ಕ್ರಿಕೆಟ್ ಸ್ಟಾರು, ಯಾವುದೋ ಪೋರ್ನ್ ಸ್ಟಾರು, ಇವ್ರ ಬಗ್ಗೆ ಎಲ್ಲ ಸ್ಟಾರ್ ಅನ್ಕೋತಿರಲ್ಲ. ನಮ್ಮ ಮನೆಯ ಕುಟುಂಬದ ಧಾರೆ ಸ್ಟಾರ್ ಅಂತ ತಿಳ್ಕೊಬೇಕು ನಾವು. ಹೀಗೆ ಕುಟುಂಬದ ಅಭಿಮಾನ ಇರಬೇಕು, ತಂದೆ ತಾಯಿಯ ಬಗ್ಗೆ ವಿಶ್ವಾಸ, ಭಕ್ತಿ ಇರಬೇಕು ಅಂತೇಳಿ ನಾನು 40 ವರ್ಷ ಸ್ಟಡಿ ಮಾಡಿ ನಮ್ಮ ಮುತ್ತಜ್ಜನ ಬಗ್ಗೆ ಬುಕ್ ಬರೆದಿದ್ದೀನಿ. ನಮ್ಮ ತಂದೆಯವರ ಬಗ್ಗೆ 40 ವರ್ಷ ಸ್ಟಡಿ ಮಾಡಿ ಒಂದು ಪುಸ್ತಕ ಬರೆದಿದ್ದೀನಿ. ನನ್ನ ಮಗ ತೀರ್ಕೊಂಡು 1 ವರ್ಷದಲ್ಲಿ ಅವನ ದಾಖಲೆಗಳನ್ನು ಸಂಗ್ರಹಿಸಿ ಪುಸ್ತಕ ಬರೆದಿದ್ದೀನಿ. ಯಾವ ಗೌರ್ಮೆಂಟ್ ಆರ್ಕೈವ್ಸಲ್ಲೂ ಇರಲಾರದಷ್ಟು ಕುಟುಂಬದ, ದೇಶದ, ರಾಜ್ಯದ, ಅರಮನೆಯ ದಾಖಲೆಗಳು ನನ್ನ ಹತ್ರ ಇದೆ. ಇದನ್ನು ನಾನು ವೈಯಕ್ತಿಕ ಪ್ರತಿಷ್ಠೆಗೆ ಹೇಳ್ತಾ ಇಲ್ಲ, ಇದನ್ನು ಸಂಗ್ರಹ ಮಾಡಿ ಕಾಪಾಡಲಿಕ್ಕೆ ನಾನು 7ನೇ ವರ್ಷದಿಂದ ಒಂದು ಹುಚ್ಚನ್ ಥರ ಇದ್ದೀನಿ.
ರೇಡಿಯೋ 7ನೇ ವರ್ಷಕ್ಕೆ ಹೊಕ್ಕೆ ಅಂತ ಹೇಳ್ತೀನಿ. ನಮ್ಮ ತಂದೆ ಆಕಾಶವಾಣಿಲಿ ಇದ್ರು, ಅದು ಬೇರೆ ಮಾತು. ಆದ್ರೆ ನನಗೆ ಯಾವ ರೀತಿ ಕಲ್ತ್ಕೊಂಡೆ, ನಾನು ಪ್ರತಿ ವಾರ 2 ವರ್ಷ ಫ್ರೀ ಹೋಗಿದ್ದೀನಿ. ಯಾರೂ ಸಹ ದುಡ್ಡು ಕೊಡದೇ ಇದ್ರೆ ಕೆಲಸ ಮಾಡಿಸೋಲ್ಲ. ನಾನು 2 ವರ್ಷ ಶನಿವಾರ ಭಾನುವಾರ ಧಾರವಾಡ ಆಕಾಶವಾಣಿಗೆ ಹೋಗಿ ಕಾರ್ಬನ್ ಪೇಪರ್ ಇಟ್ಟು 5 ಕಾಪಿ ಬರೀತಿದ್ದೆ. ಪತ್ರೋತ್ತರ, ನಾಟಕದ ಸಂಭಾಷಣೆ ಎಲ್ಲ ಬರೆದು ಲೈವ್ ಅದನ್ನ ಗಿಳಿವಿಂಡೋದಲ್ಲಿ ಪ್ರಸಾರ ಆಗ್ತಿತ್ತು. ನಮ್ಮ ತಂದೆ ಆಕಾಶವಾಣಿಯಲ್ಲಿ ಇದ್ದಿದ್ದರಿಂದ ನಾನು ಧ್ವನಿ ಪರೀಕ್ಷೆಯಾಗಿ ಇನ್ಫ್ಲೂಯೆನ್ಸ್ ಅಲ್ಲ, ಧ್ವನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಾಲ ಕಲಾವಿದ, ಯುವ ಕಲಾವಿದ, ಡ್ರಾಮಾ ಕಲಾವಿದರಾಗಿದ್ದೆ. ಹೀಗಾಗಿ ನಾಟಕ ಮಾಡೋದು ಕಲಿತೆ. ಅಭಿನಯ ಕಲಿಯೋದಷ್ಟೇ ಅಲ್ಲ, ನಮ್ಮ ತಂದೆ ರೇಡಿಯೋ ನಾಟಕಗಳು, ರಂಗ ನಾಟಕಗಳು ಎಲ್ಲವನ್ನ ಸಿದ್ಧಪಡಿಸ್ತಿದ್ದರಿಂದ ಆ ಕಾಲದಲ್ಲಿ ಈಗ ನನಗೆ ರಿಸ್ಟ್ರಿಕ್ಷನ್ ಇರಲಿಲ್ಲ. ಆಕಾಶವಾಣಿಗೆ ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು, ಸೆಕ್ಯೂರಿಟಿ ಇರಲಿಲ್ಲ. ನಮ್ಮ ತಂದೆಯವರ ಪ್ರೊಡಕ್ಷನ್ಸ್ ಎಲ್ಲ ರಾತ್ರಿ, ಅದನ್ನು ನಾನು ವಹಿಸ್ಕೊಂಡೆ, ಮುಂದುವರಿಸ್ದೆ. ಯಾವ ಆಕಾಶವಾಣಿಯಲ್ಲೂ ಸಂಬಳಕ್ಕೋಸ್ಕರ ಕೆಲಸ ಮಾಡೋರು ಕಾದಂಬರಿ ಆಧಾರಿತ ನಾಟಕಗಳು, ರಂಗಭೂಮಿ ನಾಟಕ ಆಧರಿಸಿದ ನಾಟಕಗಳಿಗೋಸ್ಕರ ಕಷ್ಟಪಡಲ್ಲ. ನಮ್ಮ ತಂದೆ ಹಳೆ ಕಾಲದ ಮಷೀನ್ನಲ್ಲಿ ಕೇವಲ ಕಿವಿಯ ಕೇಳುವಿಕೆಯಿಂದ ಮಿಕ್ಸಿಂಗ್ ಮಾಡೋರು. ನಾನು ಅದನ್ನು ಕಲ್ತ್ಕೊಂಡೆ. ಹಳೆ ಕಾಲದ ಮಷೀನ್ಗಳಲ್ಲಿ ಹೇಗೆ ಮಿಕ್ಸಿಂಗ್ ಮಾಡಬೇಕು, ಸಂಭಾಷಣೆನ ಹೇಗೆ ಹೇಳಬೇಕು, ಒತ್ತು ಹೇಗೆ ಕೊಡಬೇಕು. ಆಮೇಲೆ ನಮ್ಮ ತಂದೆ ನಮ್ಮ ಥರ ಯಾರೂ ಕಷ್ಟಪಡಲ್ಲ. ಯಾಕಂದರೆ ಉತ್ತಮ ಕಲಾವಿದರನ್ನ ತಗೊಂಡು ಉತ್ತಮ ಹೆಸರು ತಗೊಳ್ಳೋದು ದೊಡ್ಡದಲ್ಲ. ಸಾಮಾನ್ಯ ಕಲಾವಿದರನ್ನ ತಗೊಂಡು 1ನೇ ವಾಕ್ಯದ 5ನೇ ಟೇಕ್, 7ನೇ ವಾಕ್ಯದ 3ನೇ ಟೇಕ್, ಹೀಗೆ ತಗೊಂಡು ಪೀಸ್ ಅದನ್ನ ಅನೇಕ ರಾತ್ರಿಗಳು ಸಂಗ್ರಹ ಮಾಡಿದಾಗ, ಸೌಂಡ್ ಎಫೆಕ್ಟ್ಸ್ ಅನ್ನು ವಿಶೇಷವಾಗಿ ಪ್ರೊಡಕ್ಷನ್ ಮಾಡಿ ಬಳಸಿದಾಗ ಕಿವಿಯ ಆಧಾರದ ಮೇಲೆ ಮಿಕ್ಸ್ ಮಾಡ್ತಾ ಇದ್ವಿ. ಟೈಮರ್ ಇಲ್ಲ ಆ ಕಾಲದಲ್ಲಿ. ಸೌಂಡ್ ಕೇಳೋದಕ್ಕೆ ನಮ್ಮ ಕಿವಿಯೇ ಫೈನಲ್. ಹೀಗೆ ಅವರಿಂದ ನಾನು ರಂಗಭೂಮಿಗೆ ಹೋಗಿ ರಂಗನಾಟಕಗಳನ್ನ ನೋಡೋದು, ಅದರ ಸ್ಕ್ರಿಪ್ಟನ್ನು ಎಡಿಟ್ ಮಾಡೋದು, ಅದ್ರ ನಾಟಕದ ಪ್ರದರ್ಶನ ಹೇಗೆ ಮಾಡ್ತಾರೆ, ಇಡೀ ರಂಗಭೂಮಿಯ ಇತಿಹಾಸದಲ್ಲಿ ನಾನು ಎಲ್ಲ ಅಭ್ಯಾಸ ಮಾಡಿದ್ದೀನಿ, ನೋಡಿದ್ದೀನಿ. 3ನೇ ಕ್ಲಾಸ್ ಓದಿದ್ದರು ನಿರಕ್ಷರ ಕುಕ್ಷಿಗಳು ಹಳಗನ್ನಡದ ನಾಟಕದ 5 ಪೇಜ್ ಬಾಯ್ಪಾಠ ಹೇಳೋರು, 1 ಅಕ್ಷರ ತಪ್ಪದೆ. ಎಂಥ ಅಗಾಧ ಶಕ್ತಿ ಅದು. ಮನುಷ್ಯ ಶಕ್ತಿಯಲ್ಲಿ ಸಂಭಾಷಣೆಯನ್ನು ಹೇಳೋದು ಹೇಗೆ ಹೇಳಬೇಕು, ಒತ್ತು ಹೇಗೆ ಕೊಡಬೇಕು, ಭಾವನೆಗಳನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು. ರಂಗಭೂಮಿ ಮೇಲೆ ಮೇಕಪ್ಪು, ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತೆ. ರೇಡಿಯೋದಲ್ಲಿ ಅವೆಲ್ಲ ಏನೂ ಇಲ್ಲ. ಧ್ವನಿಯಲ್ಲಿ ಎಲ್ಲ ಭಾವನೆಗಳನ್ನು, ನವರಸಗಳನ್ನು ತೋರಿಸ್ಬೇಕು, ಏರಿಳಿತಗಳನ್ನು ತೋರಿಸಬೇಕು. ಜೋರಾಗಿ ಕೂಗೋದಲ್ಲ, ಪಿಸು ಧ್ವನಿಯಲ್ಲಿ ಮಾತಾಡಬೇಕು. ಪಿಸು ಧ್ವನಿಯಲ್ಲಿ ನನ್ನ ಧ್ವನಿ ಆ ಪಾತ್ರವನ್ನ, ಕಾಲವನ್ನ, ವಯಸ್ಸನ್ನ ಹೇಳಬೇಕು. ಹೀಗಾಗಿ ನಮ್ಮ ತಂದೆ ಎವರ್ ಗ್ರೀನ್ ಹೀರೋ ಆಗಿದ್ರು. 60 ವರ್ಷದಲ್ಲೂ ಸ್ಟ್ರೋಕ್ ಆಗೋದಕ್ಕೆ ಮೊದಲು ಹೀರೋ ವಾಯ್ಸ್ ಇತ್ತು ಅವರಿಗೆ. ಎಲ್ಲ ಥರದ ನವರಸದ ಪಾತ್ರಗಳನ್ನು ಮಾಡಿದ್ರು. ನಮ್ಮ ಮನೆಯಲ್ಲಿ 2 ರೇಡಿಯೋ, 3 ಟ್ರಾನ್ಸಿಸ್ಟರ್ ಇತ್ತು. ಅವರು ರಾಷ್ಟ್ರೀಯ ನಾಟಕಗಳನ್ನು ಕನ್ನಡದಲ್ಲಿ ನಿರ್ದೇಶನ ಮಾಡಿದ್ರೆ ಮರಾಠಿದು ಹೇಗಿದೆ, ಹಿಂದಿದು ಹೇಗಿದೆ, ತೆಲುಗುದು ಹೇಗಿದೆ, ತಮಿಳ್ದು ಹೇಗಿದೆ ಎಲ್ಲ ಕೇಳಿಸೋರು ನಮಗೆ. ಸೊ ಎಲ್ಲೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಸಿದ್ಧರಾಗಿ ಹೋಗಬೇಕು. ಈಗ ನನಗೆ ಟೆಸ್ಟು, ಎಕ್ಸಾಮ್ ಮೂಲಕ ಪಾಸಾಗಿ ಬಂದವರಿಗೆ, UPSC ಇಂದ ಬಂದವರಿಗೆ ವಾಯ್ಸ್ ಕಲ್ಚರ್ ಗೊತ್ತಿರೋದಿಲ್ಲ. ಅವರು ಅಧಿಕಾರಿಯಾಗಿ ಸೈನ್ ಹಾಕಕ್ಕೆ ಬರ್ತಾರೆ ಹೊರತು ಬೇರೆಯವರಿಂದ ಕೆಲಸ ತೆಗಿತಾರೆ ಹೊರತು ಸ್ವಂತವಾಗಿ ಅವರು ಪಾತ್ರ ಮಾಡಿ, ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ, ಸೌಂಡ್ ಎಫೆಕ್ಟ್ಸ್ ಕ್ರಿಯೇಟ್ ಮಾಡಿ, ಮನೆಯಲ್ಲಿ ರಸ್ತೆಯಲ್ಲಿ ಎಲ್ಲ ಸೌಂಡ್ ಎಫೆಕ್ಟ್ಸ್ ಮಾಡ್ಕೊಂಡು ಹೋಗಿ ನಾಟಕ ಕಲಿಸೋದು. ಹೀಗಾಗಿ ನಾನು ಮುಂದುವರಿಸ್ದೆ. ಅವರು ಬಹಳ ಜನರ ಹತ್ರ ನಾಟಕ ಬರ್ಸಿದ್ದಾರೆ. ರಾಜ್ಕುಮಾರ್, ಅಶ್ವಥ್, ಮಾಸ್ಟರ್ಣಿ ಎಲ್ಲರನ್ನ ತರಬೇತಿಗೊಳಿಸಿದ್ದಾರೆ ಅವರು. ಇದರ ಬಗ್ಗೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ, ಫೋಟೋಗಳಿದೆ, ಪತ್ರಗಳಿದೆ. ಹಾಗೆ ಮಾಡುವಾಗ ನನ್ನ ಪುಣ್ಯ 3 ಸಂದರ್ಭಗಳು. ಒಂದು, ಡಾಕ್ಟರ್ ದ.ರಾ. ಬೇಂದ್ರೆ ಅವರು ನಮ್ಮ ಮನೆಗೆ ಪ್ರತಿನಿತ್ಯ ಬರೋರು. ವಾಕಿಂಗ್ ಬಂದಾಗ ಮಾತಾಡ್ಸೋರು ನಮ್ಮ ತಂದೆ ಹತ್ರ. ಆವಾಗ ಅವ್ರು ಹೇಳಿದ ಒಂದು ಮಂತ್ರ ನನಗೆ ಜ್ಞಾಪಕ ಇದೆ. ನನಗೆ 8-10ನೇ ವರ್ಷದಲ್ಲಿ, ಬರೀ ಹರಿ ಬರೀ ಹರಿ ಅಂತ. ಅಂದ್ರೆ ಸಾಹಿತಿಗಳು ತಾವು ಮೊದಲನೇ ಸಲ ಬರೆದಿದ್ದೇ ಉತ್ತಮ ಅಲ್ಲ, ಬರಿಬೇಕು, ಓದಬೇಕು, ತಿದ್ದಬೇಕು, ಹರಿಬೇಕು, ಮತ್ತೆ ಬರಿಬೇಕು ಅಂತ. ಇದು 1ನೇದು. 2ನೇದು, ಶಾಂತ ಕವಿಗಳ 50ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ರೇಡಿಯೋದಲ್ಲಿ ಅವರ ವತ್ಸಲಾಹರಣ ನಾಟಕವನ್ನ ಈ ಆಪ್ತ ಸಲಹೆಗಾರರಾಗಿದ್ರು ಅವರು ಆಕಾಶವಾಣಿಗೆ. ಅವರ ನಿರ್ದೇಶನದಲ್ಲಿ ನನ್ನ ಸೌಭಾಗ್ಯ 17ನೇ ವರ್ಷದಲ್ಲಿ ನಾನು ಹೀರೋ ಮಾಡಿದ್ದೀನಿ, ಅಭಿಮನ್ಯು ಪಾತ್ರ.
ಎರಡನೇದಾಗಿ ಗರುಡ ಸದಾಶಿವರಾಯರ ಕಂಪನಿ ನಾಟಕ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ. ಆ ನಾಟಕದಲ್ಲಿ ರಂಗದ ಮೇಲೆ ನಾನು ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ತಮ್ಮ ಬಸವರಾಜ್ ಮನ್ಸೂರ್, ಇಂದಿರಾ ಬೆಂಗಳೂರು ಅಂಥವರ ಕಲಾವಿದರ ಜೊತೆಯಲ್ಲಿ ಭರತನ ಪಾತ್ರ ಮಾಡಿದ್ದೀನಿ. ಅದು ರೇಡಿಯೋದಲ್ಲೂ ಬಂದಿದೆ, ಆಗಿನ ಕಾಲದ ಕನ್ನಡ ಪ್ರಭಾದಲ್ಲಿ ರಿವ್ಯೂ ಬಂದಿತ್ತು. ಇರಲಿ, ಹೀಗೆ ರೇಡಿಯೋ, ರಂಗಭೂಮಿ, ಬರೆಯೋದು, ಯೋಗ ನರಸಿಂಹ ಅವ್ರನ್ನ ಬೀಗ ಹಾಕಿ ಬರೆಸೋರು ಸ್ಕ್ರಿಪ್ಟು. ಇವತ್ತು ರಾತ್ರಿ 9:30 ಪ್ರಸಾರ ಆಗಬೇಕಾದ್ರೆ ರೇಡಿಯೋದಲ್ಲಿ ಪ್ರಸಾರ ಆಗ್ತಿರ್ಬೇಕಾದ್ರೆ 2ನೇ ಭಾಗ ಪ್ರೊಡಕ್ಷನ್ ಮಾಡ್ತಿರೋರು. ಹೀಗೆ ಟೇಕ್ಸು ರೀಟೇಕ್ಸ್ ಇದರೊಳಗೆ ನಾನು ಕಳೆದಿದ್ದರಿಂದ ರೇಡಿಯೋದಿಂದ ರಂಗಭೂಮಿಗೆ ಹೋದೆ, MA ಅರ್ಥಶಾಸ್ತ್ರ ಮಾಡಿದ್ರು, NGO ಹೋದೆ, ಭಾರತೀಯ ಕುಟುಂಬ ಯೋಜನಾ ಸಂಘಕ್ಕೆ, ಹಳ್ಳಿಗಳಲ್ಲಿ ಸೇವೆ ಮಾಡಿದೆ, ಆರೋಗ್ಯ ಶಿಕ್ಷಣದ್ದು. ಮುಂದೆ ಯಾವ ವೈದ್ಯರು ಬಹುಶಃ ಬರೆದಿಲ್ಲ ಆರೋಗ್ಯ ಶಿಕ್ಷಣ ನಾಟಕ ಬರೆದು 10,000 ಶೋ ಮಾಡಿದ್ದೀನಿ. 2005ರ ಜುಲೈ 1ರಂದು ಡಾಕ್ಟರ್ಸ್ ಡೇ ದಿವಸ ನನಗೆ ಸನ್ಮಾನ ಆಗಿದೆ ಲಿಂಗಸ್ಕೂರಲ್ಲಿ. ನನ್ನ ನಾಟಕಗಳಿಂದ 2 ಅಂತಸ್ತಿನ ಕಟ್ಟಡ ಕಟ್ಟಿದ್ದೀವಿ. ಹೀಗೆ ರೇಡಿಯೋ, ರಂಗಭೂಮಿ, ಸಾರ್ವಜನಿಕ ಭಾಷಣಗಳು, ಫೆಸ್ಟಿವಲ್ ಆನಿವರ್ಸರೀಸ್ ಭಾಷಣಗಳು ಎಲ್ಲವನ್ನ ಯೋಚನೆ ಮಾಡಿ ಮಾಡಿ ನಾನು ಇವತ್ತು ಹೀಗಾಗಿದ್ದೀನಿ ಅಂದರೆ ನನ್ನ ತಂದೆ NS ವಾಮನ್, ತಾಯಿ ಗಿರಿಜಾ, ಆಮೇಲೆ ಚರ್ಚೆ ಮಾಡಿ ಮಾಡಿ ನನ್ನ ಹೆಂಡತಿ ಉಮಾ ಹೇಳಿದೆ ಕಣ್ಣೋಟದಲ್ಲಿ ಅವಳು ಸಲಹೆ ಕೊಡೋಳು, ಮಾತು ಮುಗಿಸ್ರಿ ಅನ್ನೋಳು, ಜನರಿಗೆ ಬೋರ್ ಹೊಡಿಸ್ಬೇಡ್ರಿ ಅನ್ನೋಳು. ಹೀಗಾಗಿ ನನ್ನ ಮೇಲೆ ಕಂಟ್ರೋಲ್ ಇಟ್ಟವಳು ನನ್ನ ಹೆಂಡತಿ ಒಬ್ಬಳೆ. ಹಾಗೆ ನನ್ನ ಮಗ ಸಹ ಚಿಕ್ಕ ವಯಸ್ಸಿನಲ್ಲಿ ವಿಶೇಷಚೇತನಾಗಿ ಹುಟ್ಟಿದ್ರಿಂದ ಆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನನ್ನ ಜೀವನದಲ್ಲಿ ಅವಘಡಗಳು, ಆಘಾತಗಳು ಬರೀತಿದ್ರೆ ನಾನು ಲೇಖಕ ಆಗ್ತಿರ್ಲಿಲ್ಲ. ನನ್ನ ತಂದೆಗೆ ಸ್ಟ್ರೋಕ್ ಆಯಿತು, ಸ್ಟ್ರೋಕ್ ಬಗ್ಗೆ ತಿಳ್ಕೊಂಡು ಜನರಿಗೆ ತಿಳಿಸ್ದೆ. ನನ್ನ ಮಗನಿಗೆ ಮಾತು ಬರ್ತಿರ್ಲಿಲ್ಲ, ಕಿವಿ ಕೇಳಿಸ್ತಿರ್ಲಿಲ್ಲ, ಅದ್ರ ಬಗ್ಗೆ ಜನರಿಗೆ ಹೇಳಿದೆ. ನನ್ನ ಹೆಂಡತಿಗೆ ಡಯಾಲಿಸಿಸ್ ಆಯಿತು, ಡಯಾಲಿಸಿಸ್ ಬಗ್ಗೆ ಬರೆದೆ. ಹೆಮೋಗ್ಲೋಬಿನ್ ಬಗ್ಗೆ ಬರೆದೆ. ನನಗೆ ಹರ್ನಿಯ ಆಪರೇಷನ್ ಆಯಿತು, ಅದನ್ನು ಬರೆದೆ. ಅಂದರೆ ನನ್ನ ಸಾಹಿತ್ಯ ಕಾಲ್ಪನಿಕ ಅಲ್ಲದೆ ವಾಸ್ತವ ಜೀವನವನ್ನು ಸಮಸ್ಯೆನಾದ ಡಾಕ್ಟ್ರು ಏನೋ ಔಷಧ ಕೊಡ್ತಾರೆ, ತಪಾಸಣೆ ಮಾಡ್ತಾರೆ, ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಆದರೆ ಯಾವ ರೋಗ ಯಾವ ಕಾರಣದಿಂದ ಬರುತ್ತೆ, ಅದನ್ನು ಹ್ಯಾಕ್ ತಡಿಬೋದು ಅಂತ ನಾನು ನಾಟಕದ ರೂಪದಲ್ಲಿ ಹೇಳಿದೆ. 1 ಲಕ್ಷ ಸಂದರ್ಶನ ಮಾಡಿದ್ದೀನಿ, ಅದರ 20,000 ವೈದ್ಯರ ಸಂದರ್ಶನ ಮಾಡಿದ್ದೆ. ಹೀಗಾಗಿ ನಾನು ಡಾಕ್ಟ್ರ್ ಆಗಬೇಕಂತಿದ್ದೆ, ಡಿಸೆಕ್ಷನ್ಗೋಸ್ಕರ ಡಾಕ್ಟ್ರ್ ಆಗಲಿಲ್ಲ, ಆ್ಯಕ್ಟ್ರ್ ಆದೆ. ಆದರೆ ಮುಂದೆ NGOಗೆ ಹೋದ್ರಿಂದ ಡಾಕ್ಟ್ರ್ ಥರ ಯೋಚನೆ ಮಾಡಿದೆ. ರೇಡಿಯೋಗೆ ಸೇರಿಕೊಂಡೆ. ಯುವಜನ ಸೇವಾ ಇಲಾಖೆಯಲ್ಲಿ ಗುಂಡೂರಾವ್ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ, ಜೋಗೀಂದ್ರ ಸಿಂಗ್ ನಿರ್ದೇಶಕರಾಗಿದ್ದಾಗ, ನೀವು ನಂಬಲಿಕ್ಕಿಲ್ಲ, NGOದಲ್ಲಿ 1,500 ರೂಪಾಯಿ ಸಂಬಳ ತಗೊಳ್ಳೋ ಆಫೀಸರ್ ಆಗಿರೋನು ರಾಜೀನಾಮೆ ಕೊಟ್ಟು, ಬರೀ ಸಮಸ್ಯೆಗಳೇನಂದು, ಯುವಜನ ಸೇವಾ ಇಲಾಖೆ ಜೋಗೀಂದ್ರ ಸಿಂಗ್ ಹತ್ರ ಹೋಗಿ ನಾವು ಯುವಕ MA ಮಾಡಿದ್ದೀನಿ, ಕೆಲಸ ಕೊಡಿ ಎಂದೆ. ಕೆಲಸ ಇಲ್ಲಪ್ಪ, 150 ರೂಪಾಯಿ ಪಾರ್ಟ್ ಟೈಮ್ ಇನ್ಸ್ಟ್ರಕ್ಟರ್ ಕೆಲಸ ಇದೆ, ಮಾಡ್ತೀಯ ಅಂದರು. ಮಾಡ್ತೀನಿ. ಯಾವ ಟೆಸ್ಟ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಯಾವ ಅಹಂ ಇಲ್ಲದೆ ಹೋದೆ. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಯುವಜನರ ಸಮಸ್ಯೆ ಬಗ್ಗೆ 10 ನಿಮಿಷ ಮಾತಾಡಿದ್ರು, ನಾನು 60 ನಿಮಿಷ ಮಾತಾಡಿದೆ. ಸೆಲೆಕ್ಟೆಡ್. 150 ರೂಪಾಯಿ ಕೆಲಸಕ್ಕೆ 15,000 ರೂಪಾಯಿ ಕೆಲಸ ಮಾಡ್ತಿದ್ದೇನೆ. ಅಂದರೆ ಕಲಿಬೇಕು, ಅನುಷ್ಠಾನಗೊಳಿಸಬೇಕು ಅನ್ನೋಂಥ ಕಾರಣದಿಂದ ನಾನು ಪ್ರವಾಸ ಮಾಡಿದೆ. ನಿಮ್ಗೊಂದು ಚಾಲೆಂಜ್ ಹೇಳ್ತೀನಿ, ಯಾರೂ ಸಾಧಿಸಲಾರದ್ದು. ಒಟ್ಟೊಟ್ಟಿಗೆ ಇರೋ ಗಂಡ ಹೆಂಡ್ತಿನೂ 46 ವರ್ಷದ ಜೀವನದಲ್ಲಿ 26 ವರ್ಷ ನಾವು ಬೇರೆ ಬೇರೆ ಇದ್ವಿ, ಎಲ್ಲೆಲ್ಲ ಸರ್ವಿಸ್ ಇದ್ದುದ್ರಿಂದ. ಆದರೆ ನಾವು 51 ದೇಶ 60% ನೋಡೋಕೆ ಯಾಕಾಯ್ತು ಅಂದರೆ ಉತ್ಸಾಹ. ದುಡ್ಡು ಖರ್ಚು ಮಾಡಬಾರ್ದು, ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಈ ಥರ ಆಸ್ತಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ನಾವು ನಮ್ಮಲ್ಲಿದ್ದ ಹಣದಲ್ಲೇ ಖರ್ಚು ಮಾಡಿ ಸಮಾಜ ಕಾರ್ಯವನ್ನು ಮಾಡಬೇಕು, ಸಾಹಿತ್ಯ ಸೃಷ್ಟಿ ಮಾಡಬೇಕು, ಸಂಗೀತ ನೃತ್ಯವನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಉದ್ದೇಶ. ಹೀಗಾಗಿ ಅಭಿರುಚಿ ಬಳಗದ ಕಾರ್ಯಕ್ರಮಗಳನ್ನು 151, 152ನೇ ಕಾರ್ಯಕ್ರಮ ಈಗ ಮಾಡ್ತಾ ಇರೋದು. ನಾನು ಪಿಂಚಣಿ ಹಣದಿಂದ ಮಾಡ್ತಾ ಇದ್ದೀನಿ. ಜನಕ್ಕೆ ಪ್ರತಿ ಸಲ ಹೇಳ್ತೀನಿ, ಮೆಂಬರ್ಶಿಪ್ ತಗೊಳ್ರಿ, ಅಭಿರುಚಿ ಬಳಗಕ್ಕೆ ಸಪೋರ್ಟ್ ಮಾಡ್ರಿ ಅಂತ. ಎಲ್ಲರೂ ಹೂ ಅಂತಾರೆ. ಈ ಕಡೆಯಿಂದ ಕೇಳಿ, ಈ ಕಡೆಯಿಂದ ಬಿಡ್ತಾರೆ. ಯಾಕೆಂದರೆ ಯಾರಿಗೂ ಸಹ ಒಂದು ರೀತಿಯಲ್ಲಿ ಏನೋ ಇವ್ರು ಹೇಳ್ತಾರೆ, ಏನೋ ಇವ್ರು ಮಾಡ್ತಾರೆ, ನಮಗಾದ್ರೂ ಹೋಗೋಣ, ಆಗದಿದ್ರೆ ಬಿಡೋಣ ಅಂತಾರೆ ಹೊರತು ಬೆಂಬಲ ಕೊಟ್ಟರೆ ಮಾತ್ರ ಕನ್ನಡ ಸಂಸ್ಕೃತಿ ಉಳಿಯುತ್ತೆ. ನಮ್ಮ ಮೂಲ ಪುರುಷರು ತಮಿಳುನಾಡಿನಿಂದ ಬಂದವರು, ಕನ್ನಡ ಸೇವೆಯನ್ನು ಮಾಡ್ತಿರೋರು, ಕನ್ನಡ ಅಲ್ಲದೆ ಇರೋರೇ ಇರೋರು. ನನಗೆ ತಮಿಳು ಮಾತಾಡಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ಹೀಗಾಗಿ ಅಲ್ಲಿ ಮಧು ಅಂತ ಬಂದಿದ್ದಾರೆ, ಪಾಪ 1 ನಿಮಿಷ. ನನ್ನ ತಂದೆಯವರ ಬಗ್ಗೆ ಶತಮಾನೋತ್ಸವ ಸಂದರ್ಭದಲ್ಲಿ ಅವರು ಸಾಕ್ಷ್ಯಚಿತ್ರ ಮಾಡಿದ್ರು. ಈಗ ನನ್ನ ಬಗ್ಗೆ ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದೀವಿ. ನಾಳೆ ಅದು ಪ್ರದರ್ಶಿತವಾಗುತ್ತೆ, ತಾವು ಸಹ ದಯವಿಟ್ಟು ಬರಬೇಕು. ನಾಳೆ ಸಾಕ್ಷ್ಯಚಿತ್ರ ಬರುತ್ತೆ ಅದು. ಹೀಗಾಗಿ ಇಷ್ಟು ಹೇಳ್ತಾ ನಾನು ಹೇಳೋದು ಬೇಕಾದಷ್ಟಿದೆ, ಅಪೂರ್ಣ ಕತೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ಮಾತಾಡೋ ಮೊದಲು
ನನಗೆ ಮೊದಲು ಕೊಟ್ಟದ್ದು ಆರೋಗ್ಯ ಪಲ್ಲವಿ ಕೃತ್ಯ ಕುರಿತು ಮಾತನಾಡಿ ಅಂತ. ಊಟ ಬಂತ? ಆಮೇಲೆ ಒಂದು ಅವಕಾಶ ಊಟ ಬಂದಿದೆಯಾ? ಅಧ್ಯಕ್ಷ ಸ್ಥಾನಕ್ಕೆ ಯಾರೋ ಬರಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ನೀವು ಅಧ್ಯಕ್ಷ ವಹಿಸಿ ಅನ್ನೋದಕ್ಕಾಗಿ ಎರಡೂ ಕಾರ್ಯಕ್ರಮವನ್ನು ನಾನೀಗ ನಿರ್ವಹಿಸಬೇಕಾಗಿದೆ. ಒಂದು ಮಾತಿಗೆ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು ಅಂದರೆ ಒಂದೇ ಕಿವುಡರಾಗಬೇಕು, ಕುರುಡರಾಗಬೇಕು ಅಥವಾ ಮೂಕರಾಗಬೇಕು. ರಮೇಶ್ ಅವರ ನಮ್ಮ ಸಂಬಂಧ ಹೇಗಿದೆ ಅಂದರೆ ಅವರನ್ನ ಅಕ್ಕ ಅಂತಲೇ ಕರೀತಿದ್ದೆ. ನಾನು ಈ ಮೊದಲು ಕೂಡ ಹೇಳಿದ್ದೀನಿ ಸಭೆಯಲ್ಲಿ. ಇವರು ಅಕ್ಕ ಅಂತಿದ್ರು, ಉಮಾನು ಅಕ್ಕ ಅಂತಿದ್ರು. ಅದಕ್ಕೆ ಇಬ್ಬರು ಅಕ್ಕ ಅನ್ಬೇಡಿ, ನೋಡಿದವ್ರು ಯಾರಾದರೂ ಈ ಅಮ್ಮನಿಗೆ ಸಂಬಂಧದ ಬಗ್ಗೆ ಏನು ಅರಿವಿಲ್ವೇ, ತಮ್ಮನಿಗೆ ತಂಗಿಯನ್ನೇ ಕೊಟ್ಟು ಮದುವೆ ಮಾಡಿದಾರಲ್ಲ ಅಂದ್ಬಿಟ್ರೆ ನಾನು ಏನು ಹೇಳಿ ಉತ್ತರ ಅಂತ. ಆ ಸಂಬಂಧ ಇದ್ದಿದ್ದರಿಂದ ಇವತ್ತು ಬೆಳಿಗ್ಗೆ 8 ಗಂಟೆಯಲ್ಲಿ ಅವರು ಅಕ್ಕ ನಿಮ್ಮಲ್ಲೊಂದು ವಿನಂತಿ ಅಂದರು. ನಾನೆಲ್ಲೋ ಕಾರ್ಯಕ್ರಮದ ಸಮಯ ಏನಾದರೂ ಚೆನ್ನಾಗಿರ್ಬೋದು ಅಥವಾ ನನ್ನನ್ನು ಬೆಳಿಗ್ಗೆ ಹಾಕಿ ಮಧ್ಯಾಹ್ನ ಹಾಕಿರ್ಬೋದು, ಹಾಗೇನು ಅಂದ್ಕೊಂಡೆ ನಾನು. ಹಾಗೆ ಅಂದ್ಕೊಂಡಾಗ ಏನು ಹೇಳ್ತಾರ ಹೇಳಿಯಪ್ಪ, ಅಕ್ಕನಾಗೆ ನನ್ನ ಕೈ ಹಿಡಿಯಬೇಕು, ದಯವಿಟ್ಟು ಆಗಲ್ಲ ಅನ್ಬೇಡಿ, ಒಂದು ವಿನಂತಿ ಪ್ರಾರ್ಥನೆ ಅಂತ ಪೀಠಿಕೆ ಶುರು ಮಾಡಿದರು. ಅದು ಏನು ಅಂತ ಹೇಳಪ್ಪ ಅಂದೆ ನಾನು. ಹೀಗೆ ಬರಬೇಕಾದವ್ರು ಬರ್ತಾ ಇಲ್ಲ. ಇವತ್ತು ಕೃತಿ ಕುರಿತು ಮಾತನಾಡೋದ್ರ ಜೊತೆಗೆ ಅಧ್ಯಕ್ಷತೆಯೂ ನೀವು ವಹಿಸ್ಕೊಳ್ಬೇಕು. ನಾನು ಒಂದೇ ಮಾತಂದೆ, ಗುರು ಸಮಾನರಾದವರು ಗುರುಗಳೇ. ಕೆ ಅನಂತರಾಮ್ ಅವರು ಇರೋ ಜಾಗದಲ್ಲಿ ನನ್ನನ್ನು ಅಧ್ಯಕ್ಷತೆಗೆ ಕೂರಿಸ್ಬೇಡಪ್ಪ, ನನಗೆ ಬಾಯಿ ಬರೋದಿಲ್ಲ ಅಂತ. ನೀವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಳಿ, ಪರವಾಗಿಲ್ಲ, ನಿಮ್ಮನ್ನು ನಂಬ್ಕೊಂಡಿದ್ದೀನಿ, ಆಗಲ್ಲ ಅಂತ ಹೇಳಬೇಡಿ ಅಂತ ಅಂದುಬಿಟ್ರು. ಹಾಗಾಗಿ ಒಂಥರ ಕಟ್ಟಾಕಾಗೆ ಆಯಿತು, ವಿಧಿ ಇಲ್ಲದೆ ಒಪ್ಕೊಂಡಿದ್ದೀನಿ. ಇನ್ನು ನನಗೆ ಕೊಟ್ಟ ಆರೋಗ್ಯ ಪಲ್ಲವಿ, ಈಗಾಗಲೇ ಈ ಕೃತಿ ಕುರಿತು ನಾನು ಏನನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಹೆಚ್ಚಿನ ಭಾಗವನ್ನು ಗೆಳತಿ ಲೀಲಾ ಪ್ರಕಾಶ್ ಅವರು ಹೇಳ್ಬಿಟ್ಟಿದ್ದಾರೆ. ಅವ್ರಿಗೂ ಒಂದು ಆರೋಗ್ಯ ಸಂಬಂಧದ ಕೃತಿಯನ್ನು ಕೊಟ್ಟಿದ್ದರಿಂದ ಈ ಕೃತಿಯನ್ನು ಹೇಳಬೇಕು ಅಂದರೆ, ರಕ್ಷಾಪುಟದಲ್ಲಿ ಬಹುವರ್ಣದ ಹಣ್ಣು ತರಕಾರಿಗಳ ಚಿತ್ರ ಇದೆ. ಕೊನೆಯಲ್ಲಿ ರಮೇಶ್ ಮತ್ತು ಉಮಾ ಅವರ ಚಿತ್ರಗಳು ಇವೆ. ಬೆನ್ನುಡಿಯನ್ನು ಸ್ವತಃ ರಮೇಶ್ ಅವರೇ ಬರೆದಿದ್ದಾರೆ. ಪ್ರಕಾಶಕರು ಅವರೇ ಆದದ್ರಿಂದ ಅವ್ರದೇ ಪ್ರಕಾಶನ ಹೊರ ಬಂದಂಥ ಕೃತಿ ಇದು. ಇದರಲ್ಲಿ 240 ಪುಟಗಳು ಕೃತಿ. ಅದು ಆರೋಗ್ಯ ಪಲ್ಲವಿ ಅನ್ನೋದು 240 ಪುಟಗಳ ಕೃತಿ. ಆದರೂ ನನಗೊಂದು ಸಮಾಧಾನ ಏನಪ್ಪ ಅಂದರೆ 100ಕ್ಕೂ ಹೆಚ್ಚು ಅದರಲ್ಲಿ ಛಾಯಾಚಿತ್ರಗಳಿವೆ. ಹಾಗಾಗಿ ಬರವಣಿಗೆಯನ್ನು ಅವಲೋಕನ ಮಾಡುವಾಗ ಒಂದು ಸ್ವಲ್ಪ ನನಗೆ ಸಹಾಯ ಆಯಿತು ಈ ಕೊಟ್ಟ ಅವಧಿಯಲ್ಲಿ ಮುಗಿಸೋದಕ್ಕೆ ಅಂತ. ಇದರಲ್ಲಿ 2 ಭಾಗ ಮಾಡಿದ್ದಾರೆ. ಒಂದು ಆರೋಗ್ಯ ಪಲ್ಲವಿ ಕೃತಿಯ ಹೆಸರು. ಮೊದಲನೇ ಭಾಗಕ್ಕೆ ಆರೋಗ್ಯ ದೇವಿಗೆ ಜೈ ಅಂತ ಬರೆದಿದ್ದಾರೆ. ಕನ್ನಡದಲ್ಲೇ ಇದೆ, ಹಾಗಾಗಿ ಪರವಾಗಿಲ್ಲ. ಆರೋಗ್ಯ ದೇವಿಗೆ ಜೈ ಅಂತ ಬರೆದಿದ್ದಾರೆ. ಎರಡನೇದಲ್ಲಿ ಹರೆಯವಂತು ಹರೆಯ. ಮೊದಲ ಭಾಗದಲ್ಲಿ 12 ಲೇಖನಗಳಿವೆ. ಎರಡನೇ ಭಾಗ ಹರೆಯವಂತು ಹರೆಯದಲ್ಲಿ 20 ಲೇಖನಗಳಿವೆ. ಈ ಕೃತಿಗೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಹೆಸರೂರು ಅವರು ಮುನ್ನುಡಿ ಬರೆದು ಶುಭ ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಉಪನ್ಯಾಸಕರು ಸಾಹಿತಿಗಳಾದಂಥ ಕುಟೇಶ, ಅದು SH ಶಫೀವುಲ್ಲಾ ಅವರು, ಮತ್ತು ರಾಯಚೂರಿನ ಶ್ರೀ ಅರುಣ್ ಕಾಂತನವರ್ ಅವ್ರ ತಂದೆಯವರಿಗೆ ಬಹಳ ಗಳಸ್ಯ ಕಂಠಸ್ಥರು, ಅರುಣ್ ಕುಮಾರ್ ಅವರ ಸ್ನೇಹಿತರು. ಅವರು ಶುಭದ ಹಾರೈಕೆ ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಓದುವ ಮುನ್ನ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ರಮೇಶ್ ಅವರು ಕೃತಿಕಾರರ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬೆನ್ನುಡಿಯು ಕೂಡ ಅವರದೇ. ಈ ಕೃತಿಯಲ್ಲಿ ಮೊದಲು 2 ಭಾಗಗಳಿರುವಂಥ ಲೇಖನಗಳ ಪರಿಬಿಡಿ ಇದೆ. ಕೊನೆಯಲ್ಲಿ ಇದುವರೆಗೆ ರಮೇಶ್ ಅವರ ಪ್ರಕಟಿತವಾಗಿರುವ ಕೃತಿಗಳ ಪಟ್ಟಿ ಇದೆ. ಮುಂಬರಲಿರುವ ಕೃತಿಗಳು ಅನ್ನೋ ಒಂದು ಪಟ್ಟಿ ಇದೆ. ಆ ಪಟ್ಟಿಯನ್ನು ಸುಮ್ಮನೆ ನೋಡಿ, ಮುಂಬರಲಿರುವ ಕೃತಿಗಳಲ್ವಾ ಬಂದಾಗ ನೋಡೋಣ ಅಂತ ಅನ್ನಿಸ್ತು. ಆದರೆ ಏನು ಕೃತಿಗಳು ಬರೆಯಲಿದ್ದಾರೆ ಅಂದರೆ, ಬರೆಯಲಿರುವ ಅಷ್ಟೂ ಕೃತಿಗಳು ಪ್ರವಾಸ ಕೃತಿಗಳೇ. ಒಂದು ದೊಡ್ಡ ದೊಡ್ಡ ಸಾಹಸದ ಕೆಲಸ ಕೈ ಹಾಕಿದ್ದಾರೆ, ಅವರಿಗೆ ಶುಭವಾಗಲಿ. ಇನ್ನು ಕೃತಿ ಕುರಿತು ಮಾತನಾಡುವ ಮೊದಲು ಅಮೃತೋತ್ಸವ ಶತಕ ದಾಟಲಿ, ಔಟಾಗದೆ ಉಳಿಯಲಿ ಅನ್ನುವ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ರಮೇಶ್, ನಾವಿರುವವರೆಗೆ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಒಳ್ಳೆಯದಾಗಲಿ, ನೀವು ಕೈ ಹಿಡಿದ ಕಾರ್ಯಗಳೆಲ್ಲವೂ ಸುಗಮವಾಗಿ ಸಾಗಲಿ ಅಂತ ಒಂದು ಶುಭ ಹಾರೈಕೆ ನಿಮಗೆ. ಈ ಭವ್ಯ पूर्णमेवावशिष्यते।
ಸೈಡಿಂದ ಈ ಕಡೆ ಬನ್ನಿ ಸರ್, ನೀವು ಯಾಕೆ ಮತ್ತೆ ಅನ್ಕಿದ್ರು ಹೋಗ್ಬಿಟ್ಟು. ಮೇಡಮ್ ಕೈ ಬಿಟ್ಬಿಡಿ.